ನೀಡುವ ಮೂಲಕ ಖ್ಯಾತಿಯನ್ನ ಪಡೆದಂತಹವರು. ನಿವೃತ್ತಿಯ ನಂತರ ಕೂಡ ಕೆಲವು ಸರ್ಕಾರದ ಹಲವು ಆಯೋಗಗಳ ಮುಖ್ಯಸ್ಥರಾಗಿಯೂ ಭಾರತೀಯ ವಿದ್ಯಾಭವನದಂತಹ ಸಾರ್ವಜನಿಕ ಸಂಸ್ಥೆಗಳ ನಿಕಟವರ್ತಿಯಾಗಿಯೂ ಕೆಲಸ ಮಾಡಿರುವಂತಹ ವೆಂಕಟಾಚಲಯ್ಯರವರು ನ್ಯಾಯಾಂಗ ಕುರಿತ ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ. ಕಾನೂನು ಶಾಸ್ತ್ರ ಕುರಿತಂತೆ ಹಲವಾರು ಪ್ರೌಢ ಲೇಖನಗಳನ್ನ ಪ್ರಕಟಿಸಿರುವಂತಹ ವೆಂಕಟಾಚಲಯ್ಯರವರು ದೇಶ ವಿದೇಶಗಳಲ್ಲಿ ಕಾನೂನು ಕುರಿತಂತೆ ಅನೇಕ ಸಮ್ಮೇಳನಗಳಲ್ಲಿ ಹಾಗೂ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದಾರೆ. ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಅವರ ಮುಡಿಗೇರಿದೆ. ಇಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಈ ಪ್ರಶಸ್ತಿಯ ಘನತೆ ಇನ್ನಷ್ಟು ಹೆಚ್ಚಿದೆ ಅಂತ ಹೇಳ್ಬಹುದಲ್ವೇ ಸ್ನೇಹಿತರೆ? ಜೋರಾಗಿ ಬರಲಿ ಚಪ್ಪಾಳೆ. ನ್ಯಾಯಮೂರ್ತಿ MN ವೆಂಕಟಾಚಲಯ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಂಧುಗಳೇ, ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು. ಮುಂದೆ ನಮ್ಮ ಪ್ರಶಸ್ತಿಯನ್ನ ಸ್ವೀಕರಿಸಲಿರುವವರು ವಿಜ್ಞಾನ ಕ್ಷೇತ್ರದಿಂದ ಹಿರಿಯರಾದ ಡಾಕ್ಟರ್ ಕಸ್ತೂರಿ ರಂಗನ್ ಅವರು. ವಿಶ್ವದ ಪ್ರಸಿದ್ಧ ಬಾಹ್ಯಾಕಾಶ ವಿಜ್ಞಾನಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಭಾರತೀಯ ಬಾಹ್ಯಾಕಾಶ ಕ್ಷೇತ್ರವನ್ನ ಬೆಳವಣಿಗೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ಮುಖ್ಯಸ್ಥರಾಗಿ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಔನ್ನತ್ಯ ಸಾಧಿಸಲು ಕೂಡ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಕರ್ನಾಟಕ ಜ್ಞಾನ ಆಯೋಗದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅವರು ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಯೂ ಸೇರಿದಂತೆ ಹಲವು 10 ಗೌರವಗಳಿಗೆ ಭಾಜನರಾಗಿದ್ದಾರೆ. ಇಂತಹ ಮೇರು ವಿಜ್ಞಾನಿ ನಮ್ಮವರು ಅನ್ನುವಂತಹ ಹೆಮ್ಮೆ ನಮ್ಮದು. ಡಾಕ್ಟರ್ ಕಸ್ತೂರಿ ರಂಗನ್ ಅವರಿಗೆ 59ನೇ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಕರ್ನಾಟಕ ಸರ್ಕಾರ ಹೆಮ್ಮೆ ಪಡುತ್ತಿದೆ. ಡಾಕ್ಟರ್ ಕಸ್ತೂರಿ ರಂಗನ್ ಅವರು. ಅಭಿನಂದನೆಗಳು ಡಾಕ್ಟರ್ ಕಸ್ತೂರಿ ರಂಗನ್ ರವರಿಗೆ. ಈಗ ಸಿನಿಮಾ ಕ್ಷೇತ್ರದಿಂದ ಎಸ್ ಜಾನಕಿ ಅಮ್ಮರವರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಿದೆ. ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಕ್ಷಿಣ ಭಾರತದ ಹೆಸರಾಂತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 14ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿರುವ ದಾಖಲೆಯನ್ನ ಹೊಂದಿದ್ದಾರೆ. ಕನ್ನಡದಲ್ಲಿ ಸಾವಿರಾರು ಗೀತೆಗಳನ್ನ ಹಾಡಿರುವ ಎಸ್ ಜಾನಕಿ ಅವರು ಹೆಚ್ಚಾಗಿ ಹಾಡಿರೋದು ಮಾಧುರ್ಯ ಪ್ರಧಾನ ಗೀತೆಗಳನ್ನ. ಸಂಧ್ಯಾ ರಾಗ ಆಗಿರ್ಬೋದು, ಗೆಜ್ಜೆ ಪೂಜೆ, ಉಪಾಸನೆ ಮೊದಲಾದ ಚಿತ್ರಗಳಲ್ಲಿ ಬಹುಕಾಲ ನೆನಪಿನಲ್ಲಿ ಉಳಿಯುವಂತಹ ಗೀತೆಗಳಿಗೆ ಕಂಠ ನೀಡಿರುವಂತಹ ಎಸ್ ಜಾನಕಿ ಅವರು ಸಂಗೀತ ನಿರ್ದೇಶಕಿಯಾಗಿ, ರಾಗ ಸಂಯೋಜಕಿಯಾಗಿ ಹಾಗೂ ಕವಿತ್ರಿಯಾಗಿ ಕೂಡ ಪ್ರಸಿದ್ಧರು. ಹಿನ್ನೆಲೆ ಗಾಯನಕ್ಕಾಗಿ ದಕ್ಷಿಣ ಭಾರತದ ಬಹುತೇಕ ಭಾಷೆಗಳಲ್ಲಿ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಎಸ್ ಜಾನಕಿ ಅಮ್ಮ ಅವರು ಕವಿಗೀತೆಗಳಿಗೆ ವಿಶೇಷವಾದ ಕಂಠವನ್ನ ನೀಡಿ ಹೆಸರನ್ನ ಮಾಡಿದಂತಹವರು. ಹಿಂದಿಯೂ ಕೂಡ ನಮ್ಮ ಮನಸ್ಸಿನಲ್ಲಿ ವಿಶಿಷ್ಟವಾದ ಸ್ಥಾನವನ್ನ ಪಡೆದಿದ್ದಾರೆ. ಅದಕ್ಕೆ ನಾವು ಅವ್ರನ್ನ ಜಾನಕಿ ಅಮ್ಮ ಅಂತ ಕರೀತೇವೆ. ಮುಂದೆ ಕೂಡ ಚಿರಕಾಲ ನಿಮ್ಮ ಧ್ವನಿ ಶಾಶ್ವತವಾಗಿ ನಮ್ಮ ಮನದ ಪುಟಗಳಲ್ಲಿ ಅಚ್ಚು ಹೊತ್ತಿದೆ. ಅಮ್ಮ, ನಿಮಗೆ ನಮ್ಮ ಕರ್ನಾಟಕ ಸರ್ಕಾರ ಕನ್ನಡ ರಾಜ್ಯೋತ್ಸವವನ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇರೋದು ಪ್ರತಿಯೊಬ್ಬ ಕನ್ನಡಿಗರಿಗೂ ಹೆಮ್ಮೆ ಅನ್ನಿಸ್ತಾ ಇದೆ. ಅಭಿನಂದನೆಗಳು ಅಮ್ಮ. ಮುಂದೆ ವಿಜ್ಞಾನ ಕ್ಷೇತ್ರದಲ್ಲಿ ಡಾಕ್ಟರ್ BN ಸುರೇಶ್ ಅವರು. BN ಸುರೇಶ್ ಅವರು ಪ್ರತಿಷ್ಠಿತ ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕ್ಷೇತ್ರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಭಾರತೀಯ ಪ್ರಸಿದ್ಧ ಅಂತರಿಕ್ಷ ವಿಜ್ಞಾನಿ. ಸ್ಯಾಟಲೈಟ್ ಉಡ್ಡಯನ ಯಂತ್ರದ ವಿನ್ಯಾಸಗೊಳಿಸುವಲ್ಲಿ ನೈಪುಣ್ಯತೆ ಸಾಧಿಸಿರುವ BN ಸುರೇಶ್ ಅವರು ಭಾರತೀಯ ಅಂತರಿಕ್ಷ ವಿಜ್ಞಾನ ಸಂಸ್ಥೆಯ ಸ್ಥಾಪಕ ನಿರ್ದೇಶಕರೂ ಕೂಡ. ದೇಶದ ಪ್ರಸಿದ್ಧ IIT ಸೇರಿದಂತೆ ಹಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ BN ಸುರೇಶ್ ಅವರು ಸ್ಪೇನ್ ಕ್ಯಾಪ್ಸೂಲ್ ರಿಕವರಿ ಎಕ್ವಿಪ್ಮೆಂಟ್ ತಯಾರಿಕೆಯಲ್ಲಿ ನೀಡಿರುವ ಕೊಡುಗೆ ಅಪಾರವಾದುದು.
ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿಯನ್ನೂ ಪಡೆದಿರುವ ಸುರೇಶ್ ಅವರು ದೇಶ ವಿದೇಶಗಳ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಂತಹ ಸಾಧಕ ವಿಜ್ಞಾನಿಯನ್ನು ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯೊಂದಿಗೆ ಗೌರವಿಸಿ ಸತ್ಕರಿಸಲು ಕರ್ನಾಟಕ ಸರ್ಕಾರ ಸಂತೋಷ ಪಡುತ್ತಿದೆ. ಡಾಕ್ಟರ್ BN ಸುರೇಶ್ ಅವರು. ಅಭಿನಂದನೆಗಳು ಡಾಕ್ಟರ್ BN ಸುರೇಶ್ ರವರಿಗೆ. ಈಗ ದಯಮಾಡಿ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸೇವೆಗೈದಿರುವಂತಹ GS 12 ಮಠಾರ್ ಅವರಲ್ಲಿ, ಕನ್ನಡದ ಪ್ರಮುಖ ಬರಹಗಾರರಲ್ಲಿ ಒಬ್ಬರಾದಂತಹ GS 12 ಮಠ ಅವರು ಸಾಹಿತ್ಯದ ಬಹುತೇಕ ಎಲ್ಲ ಪ್ರಕಾರಗಳಲ್ಲಿ ಬರೆಯುವ ಮೂಲಕ ಓದುಗರ ಗಮನವನ್ನ ಸೆಳೆದಿದ್ದಾರೆ. ಕಥೆ, ಕಾವ್ಯ, ಕಾದಂಬರಿ, ಪ್ರವಾಸ, ನಾಟಕ, ಪ್ರಬಂಧ, ಚಿಂತನೆ ಹೀಗೆ ಹಲವಾರು ವಿಚಾರ ವೈವಿಧ್ಯಗಳನ್ನ ಕುರಿತು 94 ಪುಸ್ತಕಗಳನ್ನ ರಚಿಸಿದ್ದಾರೆ. ಬಸವ ಕಾವ್ಯ ದರ್ಶನಂ ಎಂಬ ಮಹಾಕಾವ್ಯವನ್ನ ರಚಿಸಿರುವ GS 12 ಮಠಾರ್ ಅವರು ನಾಟಕಕಾರರಾಗಿಯೂ ಕೂಡ ಹೆಸರನ್ನ ಮಾಡಿದಂಥವರು. ಮಕ್ಕಳ ನಾಟಕಗಳು ಸೇರಿದಂತೆ 25 ನಾಟಕಗಳನ್ನ ಬರೆದಿರುವಂತಹ ಸನ್ಮಾನ್ಯರು ಬಸವಣ್ಣನವರ ಆಶಯಗಳನ್ನ ಪ್ರಚುರಪಡಿಸಿದ ಶರಣರ ಬದುಕು ಹಾಗೂ ಸಾಧನೆಯನ್ನ ಕುರಿತು ಅರ್ಥಪೂರ್ಣವಾದಂತಹ 8 ಕಾದಂಬರಿಗಳನ್ನ ಪ್ರತ್ಯೇಕವಾಗಿ ಹಾಗೂ ಸಂಕಲಿತವಾಗಿ ಮಹಾಸಂಗಮ ಎಂಬ ಬೃಹತ್ ಸಂಪುಟ ರೂಪದಲ್ಲಿ ಹೊರತಂದಿದ್ದಾರೆ. GH 12 ಮಠ ಅವರು ಚಲನಚಿತ್ರಗಳಿಗಾಗಿಯೂ ಹಾಗೂ ಟೆಲಿವಿಷನ್ಗಾಗಿಯೂ ಸಾಹಿತ್ಯ ಗೀತೆಯನ್ನ ಅವರು ರಚಿಸಿದ್ದಾರೆ. ಬರಲಿ ಜೋರಾದ ಚಪ್ಪಾಳೆ. ರಂಗದ ಮೇಲೆ ಹಾಗೂ ಬಾನುಲಿಯಲ್ಲೂ ಕೂಡ ಅವರ ರಂಗಕೃತಿಗಳು ಪ್ರಯೋಗವಾಗಿವೆ. ಇವರಿಗೆ ನಾಡಿನ ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿದೆ. ಇಂದು ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಅಭಿನಂದನೆಗಳು 12 ಮಠಾರ್ ಅವರಿಗೆ. ಮುಂದೆ ವೈದ್ಯಕೀಯ ಕ್ಷೇತ್ರದಿಂದ ಡಾಕ್ಟರ್ P ಸತೀಶ್ ಚಂದ್ರ ಅವರು. ದಯಮಾಡಿ ಸತೀಶ್ ಚಂದ್ರ ಅವರು ಪ್ರಶಸ್ತಿ ಸ್ವೀಕರಿಸಲು ಆಗಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಡಾಕ್ಟರ್ B ಸತೀಶ್ ಚಂದ್ರ ಅವರು ನ್ಯೂರಾಲಜಿ ವಿಭಾಗದ ಮುಖ್ಯಸ್ಥರಾಗಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕೇಂದ್ರ ನಿಮ್ಹಾನ್ಸ್ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಲವಾರು ಪ್ರತಿಷ್ಠಿತ ಫೆಲೋಶಿಪ್ಗಳು ದೊರೆತಿವೆ. ಈವರೆಗೆ 200ಕ್ಕೂ ಹೆಚ್ಚು ಪ್ರಕಟಣೆಗಳು, 164 ಜರ್ನಲ್ಗಳಲ್ಲಿ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಹಾಟ್ ವಾಟರ್ ಎಪಿಲೆಪ್ಸಿ ಕುರಿತಾದ ವಿಶೇಷ ಅಧ್ಯಯನ ಮಾಡಿರುವ ಡಾಕ್ಟರ್ P ಸತೀಶ್ ಚಂದ್ರ ಅವರಿಗೆ CV ರಾಮನ್ ಯುವ ವಿಜ್ಞಾನಿ ಪ್ರಶಸ್ತಿ ಮತ್ತು BC ರಾಯ್ ಪ್ರಶಸ್ತಿಯೂ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಗೌರವ ಪುರಸ್ಕಾರಗಳು ದೊರೆತಿವೆ. ಇಂತಹ ಸಾಧಕ ವೈದ್ಯರನ್ನ 59ನೇ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತಹ ಒಂದು ಅವಕಾಶ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರಕ್ಕೆ. ಅಭಿನಂದನೆಗಳು ಡಾಕ್ಟರ್ ಸತೀಶ್ ಚಂದ್ರರವರಿಗೆ. ಕನ್ನಡಿಗರ ಹೆಮ್ಮೆಯ ಪ್ರಾತಿನಿಧಿಕ ಸಂಸ್ಥೆ ಅಂತ ಖ್ಯಾತಿ ಪಡೆದಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ಬಾರಿ ಸಂಘ ಸಂಸ್ಥೆ ವಿಭಾಗದ ಅಡಿಯಲ್ಲಿ ಗೌರವವನ್ನು ನೀಡ್ತಾ ಇದ್ದೇವೆ. ಅದರ ಉಸ್ತುವಾರಿಯನ್ನು ವಹಿಸಿರುವಂತಹ ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಪುಂಡಲೀಕ ಹಾಲಂಬೀರ್ ಅವರು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. 1915ರಲ್ಲಿ ಮೈಸೂರು ಸಂಸ್ಥಾನದ ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯರವರ ದೂರದರ್ಶಿತ್ವದ ಫಲವಾಗಿ ನಾಡಿಗೆ ದೊರಕಿದ ಹಲವು ಪ್ರಗತಿಪರ ಸಂಸ್ಥೆಗಳಲ್ಲಿ ನಾಡಿನ ಸಾಹಿತ್ಯ ಸಂಸ್ಕೃತಿಗಳ ಸಂರಕ್ಷಣೆ ಹಾಗೂ ಸಂವರ್ಧನೆಗಾಗಿ ಸ್ಥಾಪಿಸಿದ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಕಾಲಾಂತರದಲ್ಲಿ ಕನ್ನಡ ನಾಡಿನ ಪ್ರಾತಿನಿಧಿಕ ಸಂಸ್ಥೆಯಾಗಿ ರೂಪುಗೊಂಡಿತು. ಕರ್ನಾಟಕ ಏಕೀಕರಣವೂ ಸೇರಿದಂತೆ ಕನ್ನಡ ನಿಘಂಟು ಸಾಹಿತ್ಯ ಸಂಸ್ಕೃತಿಗಳ ಪುನರುತ್ಥಾನಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿರುವಂತಹ ಸಾಹಿತ್ಯ ಪರಿಷತ್ ಮಹಾಜನ ವರದಿ, ಸರೋಜಿನಿ ಮಹಿಷಿ ವರದಿ, ಗೋಕಾಕ್ ಚಳವಳಿಯ ಸಂದರ್ಭಗಳಲ್ಲಿ ಹೋರಾಟದ ಮುಂಚೂಣಿಯಲ್ಲಿತ್ತು. ಅಭಿನಂದನೆಗಳು. ಇದು ನಮಗೆ ನಾವೇ ಪಡ್ಕೊಳ್ತಿರುವಂತಹ ಗೌರವ ಅಂತ ಹೆಮ್ಮೆ ಅನ್ಸುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ ಮತ್ತಷ್ಟು ಕನ್ನಡ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ. ಮುಂದೆ ಮಾಧ್ಯಮ ವಿಭಾಗದಲ್ಲಿ ಖಾದ್ರಿ S ಅಚ್ಯುತನ್ ಅವರು, ದಯಮಾಡಿ ಅಚ್ಯುತನ್ ಸರ್ ಅವರು ಮುಂಭಾಗಕ್ಕೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಭಾರತೀಯ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ನಿವೃತ್ತರಾದ ಖಾದ್ರಿ S ಅಚ್ಯುತನ್ ದೂರದರ್ಶನ, ಆಕಾಶವಾಣಿ, ಸೆನ್ಸಾರ್ ಬೋರ್ಡ್ ಸೇರಿದಂತೆ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡಿದವರು. ಅಂಡಮಾನ್ನಲ್ಲಿಯೂ ಕೂಡ ಆಕಾಶವಾಣಿ ಪ್ರತಿನಿಧಿಯಾಗಿದ್ದ ಖಾದ್ರಿ ಅಚ್ಯುತನ್ ಅವರು ಕ್ಷೇತ್ರ ಪ್ರಚಾರ ವಿಭಾಗದಲ್ಲಿ ಅನೇಕ ಪ್ರಯೋಗಗಳನ್ನು ಕೈಗೊಂಡವರು. ದೂರದರ್ಶನ ಮತ್ತು ಆಕಾಶವಾಣಿ ಸುದ್ದಿ ಸಂಪಾದಕರಾಗಿ ಕಾರ್ಯನಿರ್ವಹಿಸಿರುವ ಅಚ್ಯುತನ್ ಅನೇಕ ಹೊಸ ವಿಚಾರಗಳನ್ನು ಸುದ್ದಿ ವಿಭಾಗದಲ್ಲಿ ಅಳವಡಿಸಿಕೊಂಡು ಕೇಳುಗರಿಗೆ ಮತ್ತು ನೋಡುಗರಿಗೆ ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯೂ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಅಂತಹ ಸಾಧಕರಾದಂತಹ ಖಾದ್ರಿ S ಅಚ್ಯುತನ್ ಅವರಿಗೆ ಮಾಧ್ಯಮ ವಿಭಾಗದಲ್ಲಿ
ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸತ್ಕರಿಸಲು ಕರ್ನಾಟಕ ಸರ್ಕಾರ ಸಂತೋಷ ಪಡ್ತಾ ಇದೆ. ಅಭಿನಂದನೆಗಳು ಖಾದ್ರಿ ಎಸ್ ಅಚ್ಯುತನ್ ರವರಿಗೆ. ಈಗ ಸಂಘ ಸಂಸ್ಥೆಗಳ ವಿಭಾಗದಲ್ಲಿ ಮತ್ತೊಂದು ಪ್ರಶಸ್ತಿಯನ್ನ ನೀಡಲಾಗ್ತಿದೆ ಶಾಂತಿ ಕುಟೀರಕ್ಕೆ. ಶಾಂತಿ ಕುಟೀರ ಸಂಸ್ಥೆಯು ನಾಡಿನ ಅಸಂಖ್ಯಾತರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡ್ತಿರುವಂತಹ ಸಂಸ್ಥೆಗಳಲ್ಲೊಂದು. ಈ ಆಧ್ಯಾತ್ಮಿಕ ಸಂಸ್ಥೆಯನ್ನ ಆರಂಭಿಸಿದಂತಹ ಸನ್ಮಾನ್ಯ ಶ್ರೀ ಗಣಪತರಾವ್ ಮಹಾರಾಜರಿಗೆ ಈಗ 3 ವರ್ಷ ಚಪಾಳೆಯಲ್ಲಿ ಲೌಕಿಕ ಶಿಕ್ಷಣ ಪಡೆದು ಆಧ್ಯಾತ್ಮದಲ್ಲಿ ಆಸಕ್ತಿ ಬೆಳೆಸಿಕೊಂಡಂತಹ ಗಣಪತರಾವ್ ಮಹಾರಾಜರು ಆಧ್ಯಾತ್ಮ ಸಾಧನೆಯಿಂದ ಹೊಸ ಹಾದಿಯನ್ನ ಹುಡುಕಿಕೊಟ್ಟರಲ್ಲದೆ ಅದನ್ನ ಸಮರ್ಥವಾಗಿ ಮುಂದುವರಿಸೋಕೆ ಅನುಕೂಲವಾಗುವಂತೆ ವಿಜಾಪುರ ಜಿಲ್ಲೆಯ ಕನ್ನೂರಿನಲ್ಲಿ ಶಾಂತಿ ಕುಟೀರವನ್ನ ಸ್ಥಾಪಿಸಿದ್ರು. 5 ದಶಕಗಳ ಕಾಲ ಅಸಂಖ್ಯಾತ ಶಿಷ್ಯರಿಗೆ ನಾಮಮಂತ್ರವನ್ನ ಉಪದೇಶಿಸಿದ ಶ್ರೀ ಗಣಪತರಾವ್ ಮಹಾರಾಜ್ ಹಲವು ಮೌಲ್ಯಯುತ ಗ್ರಂಥಗಳನ್ನ ರಚಿಸಿರುವುದೇ ಅಲ್ಲದೆ ಸತತವಾಗಿ ತಮ್ಮ ಪ್ರವಚನಗಳಿಂದ ಅಸಂಖ್ಯಾತ ಜನರನ್ನ ತಲುಪಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಜೋರದ ಚಪ್ಪಾಳೆಯೊಂದಿಗೆ. ಅಭಿವಂದನೆಗಳು. ಮುಂದೆ ಸಾಹಿತ್ಯ ವಿಭಾಗದಲ್ಲಿ ನಮ್ಮ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಡಾಕ್ಟರ್ ಎಚ್ ಗಿರಿಜಮ್ಮ ಅವರು. ಡಾಕ್ಟರ್ ಎಚ್ ಗಿರಿಜಮ್ಮನವರು ವೃತ್ತಿಯಿಂದ ವೈದ್ಯರಾಗಿದ್ದು ಪ್ರವೃತ್ತಿಯಿಂದ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ನಿರತರಾಗಿದ್ದಾರೆ. ಕನ್ನಡ ಸಾಹಿತ್ಯದ ಪ್ರಮುಖ ಕಥೆಗಾರರಾಗಿಯೂ ಹೆಸರು ಮಾಡಿರುವ ಗಿರಿಜಮ್ಮನವರು ಸ್ವಾತಂತ್ರ್ಯಾನಂತರದ ಸಂದರ್ಭದಲ್ಲಿನ ಕೌಟುಂಬಿಕನ ವಿಘಟನೆ, ದಾಂಪತ್ಯದ ವಿಷಮತೆ, ಸ್ತ್ರೀಪರ ಕಾಳಜಿ ಮೊದಲಾದ ಜನಮುಖಿ ನಿಲುವುಗಳ ಹಿನ್ನೆಲೆಯಲ್ಲಿ ಮನೋಜ್ಞವಾದ ಕಥೆ, ಕಾದಂಬರಿಗಳನ್ನು ರಚಿಸಿದ್ದಾರೆ. ಮಕ್ಕಳ ಮನೋವಿಜ್ಞಾನ ಸಂಬಂಧಿ ಸಂಶೋಧನೆ ನಡೆಸಿ ಡಿಲಿಟ್ ಪದವಿ ಪಡೆದಿರುವ ಡಾಕ್ಟರ್ ಗಿರಿಜಮ್ಮನವರು ನಿರ್ದೇಶಿಸಿರುವ ಟೆಲಿಫಿಲ್ಮ್ ಹಾಗೂ ಧಾರಾವಾಹಿಗಳು ಹಲವಾರು ಪ್ರತಿಷ್ಠಿತ ಡಾಕ್ಟರ್ BC ರಾಯ್ ಅತಿಮಬ್ಬೆ ಪ್ರಶಸ್ತಿಯೂ ಸೇರಿದಂತೆ 10 ಗೌರವಗಳಿಂದ ಸನ್ಮಾನಗೊಂಡಿರುವಂತಹ ಡಾಕ್ಟರ್ ಎಚ್ ಗಿರಿಜಮ್ಮನವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲು ಕರ್ನಾಟಕ ಸರ್ಕಾರ ಹೆಮ್ಮೆ ಪಡ್ತಾ ಇದೆ. ಅಭಿನಂದನೆಗಳು ಡಾಕ್ಟರ್ ಎಚ್ ಗಿರಿಜಮ್ಮ ಅವರಿಗೆ. ಈಗ ದಯಮಾಡಿ ಕ್ರೀಡಾ ವಿಭಾಗದಲ್ಲಿ ಕಬಡ್ಡಿ ಆಟಗಾರ್ತಿ ಮಮತಾ ಪೂಜಾರಿರವರು ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶಾಲಾ ದಿನಗಳಿಂದಲೇ ಕಬಡ್ಡಿ ಆಟದಲ್ಲಿ ಆಸಕ್ತಿ ಇಟ್ಕೊಂಡು ರಾಜ್ಯ ಹಾಗೂ ರಾಷ್ಟ್ರ ತಂಡಗಳಿಗೆ ಆಯ್ಕೆಯಾದ ಮಮತಾ ಪೂಜಾರಿ ವಿಶ್ವಕಪ್ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಭಾರತ ತಂಡದ ನಾಯಕಿಯಾಗಿ ಚಾಂಪಿಯನ್ಶಿಪ್ ಗೆದ್ದುಕೊಂಡಿದ್ದಾರೆ. ಯುವ ಕಬಡ್ಡಿ ಆಟಗಾರ್ತಿಯರಲ್ಲಿ ಪ್ರಮುಖರಾಗಿರುವ ಮಮತಾ ಪೂಜಾರಿ ಹಿಂದಿನ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯ ತಂಡದಲ್ಲಿದ್ದು ಈ ಸಾಲಿನ ಏಷ್ಯನ್ ಕ್ರೀಡಾಕೂಟದಲ್ಲಿ ಅಗ್ರ ಸ್ಥಾನ ಪಡೆದ ಭಾರತ ತಂಡದ ಆಟಗಾರ್ತಿಯಾಗಿದ್ದ ಮಮತಾ ಪೂಜಾರಿ ಅರ್ಜುನ ಪ್ರಶಸ್ತಿಗೆ ಬಹಳ ಕಿರಿಯ ವಯಸ್ಸಿನಲ್ಲಿಯೇ ಭಾಜನರಾಗಿರುವ ಪ್ರತಿಭಾನ್ವಿತೆ. 2 ಏಷ್ಯನ್ ಕ್ರೀಡಾಕೂಟಗಳಲ್ಲೂ ಚಿನ್ನದ ಪದಕವನ್ನ ಭಾರತಕ್ಕೆ ತಂದುಕೊಟ್ಟಂತಹ ಮಹಿಳಾ ಕಬಡ್ಡಿ ತಂಡದ ಪ್ರಮುಖ ಆಟಗಾರ್ತಿಯರಲ್ಲಿ ಮಮತಾ ಪೂಜಾರಿ ಅವರು ಕೂಡ ಒಬ್ರು. ಭಾರತೀಯ ಮಹಿಳಾ ಕಬಡ್ಡಿ ಆಟಗಾರ್ತಿಯರಲ್ಲಿ ಅಗ್ರಗಣ್ಯರಾದ ಮಮತಾ ಪೂಜಾರಿ ಈಗಾಗಲೇ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡು ಹಲವಾರು ಗೌರವ ಪುರಸ್ಕಾರಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ನಿಮಗೆ ಶುಭವಾಗಲಿ. ಜೋರದ ಚಪ್ಪಾಳೆಯೊಂದಿಗೆ ಶುಭಾಶೀರ್ವಾದ ತಾವೆಲ್ಲರೂ ಕೂಡ ಮಾಡಬೇಕು. ಮುಂದೆ ಸಾಹಿತ್ಯ ವಿಭಾಗದಲ್ಲಿ ಮೂಡ್ನಾಕೂಡು ಬಿ ಚಿನ್ನಸ್ವಾಮಿ ಅವರು. ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ನಡೆದ ದಲಿತ ಸಾಹಿತ್ಯ ಚಳವಳಿಯ ಮೊದಲ ತಲೆಮಾರಿನ ಬರಹಗಾರರು. ದಲಿತ ಬಂಡಾಯ ಕಾವ್ಯ ಮಾರ್ಗದಲ್ಲಿ ನಡೆದು ಬಂದ ಇವರು ಕವಿತೆ, ನಾಟಕ, ಕಥೆ ಹೀಗೆ ಎಲ್ಲ ಪ್ರಕಾರಗಳಲ್ಲಿಯೂ ಹಾದು ಬಂದಿದ್ದಾರೆ. ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಅಲ್ಲಿಯೂ ಕನ್ನಡದ ಕಂಪನ್ನು ಪಸರಿಸಿದ್ದಾರೆ. ಮೂಡ್ನಾಕೂಡು ಚಿನ್ನಸ್ವಾಮಿಯವರು ತಮ್ಮ ಕೃತಿ ಮತ್ತು ಚಿಂತನೆಗಳ ಮೂಲಕ ಸಮಾಜದ ಶೋಷಿತ ಮತ್ತು ದಮನಿತ ವರ್ಗಗಳ ಅಭಿಮಾನವನ್ನ ಜಾಗೃತಗೊಳಿಸಿದವರು. ಇವರ ಅನೇಕ ಕವಿತೆಗಳು ಬೇರೆ ಬೇರೆ ಭಾಷೆಗಳಿಗೂ ಅನುವಾದಗೊಂಡಿದ್ದು ಅನೇಕ ಕೃತಿಗಳನ್ನು ಇವರ ಸಂಪಾದನೆ ಮಾಡಿದ್ದಾರೆ. ಕನ್ನಡದಿಂದ ಸ್ಪ್ಯಾನಿಷ್ ಭಾಷೆಗೆ ಗ್ರಂಥ ರೂಪದಲ್ಲಿ ಪ್ರಕಟಗೊಂಡ ಮೊದಲ ಕೃತಿ ಕೂಡ ಇವರದೇ ಎನ್ನುವಂತಹ ಅಭಿಮಾನ ನಮ್ಮದು. ಶ್ರೀ ಮೂಡ್ನಾಕೂಡು ಬಿ ಚಿನ್ನಸ್ವಾಮಿಯವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಕರ್ನಾಟಕ ಸರ್ಕಾರ ಸಂತೋಷ ಪಡುತ್ತಿದೆ. ಅಭಿನಂದನೆಗಳು ಸನ್ಮಾನ್ಯರಿಗೆ. ಈಗ ದಯಮಾಡಿ MB ದೇಸಾಯಿರವರು ಮಾಧ್ಯಮ ರಂಗದಲ್ಲಿ ಅವರು ಗಣನೀಯ ಸೇವೆಯನ್ನ ಗೈದಿದ್ದಾರೆ. ದಯಮಾಡಿ ಈಗ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ಅಂತ ಆ ಹಿರಿಯ ಚೇತನಕ್ಕೆ ನಾವು ಕೇಳ್ಕೊಳ್ತಾ ಇದ್ದೇವೆ. MB ದೇಸಾಯಿ ಅವರು ಗಡಿನಾಡ ಪ್ರದೇಶದಲ್ಲಿ ಕನ್ನಡದ ಪತ್ರಿಕೆಗಳನ್ನ ಯಶಸ್ವಿಯಾಗಿ ನಡೆಸಿದಂತವರು. ಬೆಳಗಾವಿಯ ಲೋಕದರ್ಶನ ಪತ್ರಿಕೆಯ ಮೂಲಕ ಜಿಲ್ಲೆಯ ಜನತೆಯ ಆಶೋತ್ತರಗಳನ್ನ ಪ್ರತಿಬಿಂಬಿಸುವ ಕೆಲಸವನ್ನ ದೇಸಾಯಿ ಅವರು ದಶಕಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಸಮಾಜದ ಆಗು ಹೋಗುಗಳನ್ನ ಆಡಳಿತಗಾರರ ಹಾಗೂ ಅಧಿಕಾರಸ್ಥರ ಗಮನಕ್ಕೆ ಸಮರ್ಥವಾಗಿ ತರುವ ಪ್ರಯತ್ನವನ್ನು
ತಮ್ಮ ಪತ್ರಿಕೆಯ ಮೂಲಕ MV ದೇಸಾಯಿ ಅವರು ಮಾಡ್ತಾ ಬರ್ತಿದ್ದಾರೆ. ಅವರಿಗೆ ಮಾಧ್ಯಮ ವಿಭಾಗದಲ್ಲಿ MV ದೇಸಾಯಿ ಅವರಿಗೆ ಈಗ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ. ಜೋರಾದ ಚಪ್ಪಾಳೆ ಬರಲಿ. ನಾಡು ನುಡಿ ಸೇವೆಗಾಗಿ ಅವಂತವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಹಿರಿಯ ಚೇತನ MV ದೇಸಾಯಿ ಅವರು ಈಗ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅಭಿನಂದನೆಗಳು ತಮಗೆ. ಮುಂದೆ ಸಾಹಿತ್ಯ ವಿಭಾಗದಲ್ಲಿ ಶ್ರೀ ಶೂದ್ರ ಶ್ರೀನಿವಾಸ್ ಅವರು. ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಶೂದ್ರ ಶ್ರೀನಿವಾಸ್ ವೃತ್ತಿಯಿಂದ ಶಿಕ್ಷಕರು. ಅನೇಕ ಸಾಹಿತ್ಯ ಹಾಗೂ ಸಾಮಾಜಿಕ ಹೋರಾಟಗಳಲ್ಲಿ ಪಾಲ್ಗೊಳ್ಳುತ್ತಾ ಬಂದಿರುವ ಶೂದ್ರ ಶ್ರೀನಿವಾಸ್ ತಮ್ಮ ಶೂದ್ರ ಸಾಹಿತ್ಯ ಪತ್ರಿಕೆಯನ್ನ ಹೊರತರುವುದರ ಮುಖಾಂತರ ಸಮಕಾಲೀನ ಸಾಮಾಜಿಕ ಹಾಗೂ ಸಾಹಿತ್ಯ ಚಟುವಟಿಕೆಗಳಲ್ಲಿ ಕಳೆದ 4 ದಶಕಗಳಿಂದ ಸಕ್ರಿಯರಾಗಿದ್ದಾರೆ. ಈ ಅವಧಿಯಲ್ಲಿ ನಡೆದ ಬಹುತೇಕ ಎಲ್ಲ ಜನಪರ ಚಳುವಳಿಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಕನಸಿಗೊಂದು ಕಣ್ಣು ಎಂಬ ಜನಪ್ರಿಯ ಅಂಕಣ ಆರಂಭಿಸಿದ ಶ್ರೀನಿವಾಸ್ ಅದೇ ಹೆಸರಿನ ಲೇಖನ ಸಂಕಲನವನ್ನ ಪ್ರಕಟಿಸಿದ್ದಾರೆ. ಕಾವ್ಯ, ಕಥೆ ಹಾಗೂ ಪ್ರಬಂಧಗಳನ್ನು ಬರೆಯುವಲ್ಲಿ ನಿಪುಣರಾದ ಶೂದ್ರ ಶ್ರೀನಿವಾಸ್ ಪರಿಸರ ಕುರಿತಂತಹ ನೆಲದ ಮಾತು ಎಂಬ ನಿಯತಕಾಲಿಕವನ್ನ ಸಂಪಾದಿಸುತ್ತಿದ್ದರು. ಶ್ರೀಯುತರಿಗೆ ಸಾಹಿತ್ಯ ವಿಭಾಗದಲ್ಲಿ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಕರ್ನಾಟಕ ಸರ್ಕಾರ ಸಂತೋಷ ಪಡುತ್ತದೆ. ಅಭಿನಂದನೆಗಳು. ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸೇವೆಗೈದಿರುವಂತಹ ವಿಷ್ಣುಜಿ ಭಂಡಾರಿ ಅವರು ದಯಮಾಡಿ ಈಗ ಪ್ರಶಸ್ತಿಯನ್ನ ಪಡೆದುಕೊಳ್ಳಿಕ್ಕೆ ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿಷ್ಣುಜಿ ಭಂಡಾರಿ ಅವರು ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಅವರ ಗರಡಿಯಲ್ಲಿ ಪಳಗಿ ದೇಸಾಯಿ ಅವರಂತೆಯೇ ಸಾಹಿತ್ಯ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಕನ್ನಡ ಪರ ಹೋರಾಟದಲ್ಲೂ ಕೂಡ ಪಾಲ್ಗೊಳ್ಳುತ್ತಾ ಬಂದಿದ್ದಾರೆ. ಕನ್ನಡ ಗ್ರಂಥಗಳ ಮಾರಾಟವನ್ನ ತಮ್ಮ ಊರಿನಿಂದಲೇ ಆರಂಭಿಸಿದ್ರು ವಿಷ್ಣುಜಿ ಭಂಡಾರಿರವರು. ಚುಟುಕುಗಳನ್ನ ವಿಡಂಬಾರಿ ಎಂಬ ಕಾವ್ಯನಾಮದಿಂದ ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ ಪ್ರಕಟಿಸ್ತಾ ಬಂದಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಬರ್ಮಾಡ್ಕೊಳ್ಳೋಣ ವೇದಿಕೆಯ ಮುಂಭಾಗಕ್ಕೆ. ಅಂಚೆ ಪೇದೆಯಾಗಿಯೂ ಕಾರ್ಯನಿರ್ವಹಿಸಿದಂತಹ ವಿಷ್ಣುಜಿ ಭಂಡಾರಿ ಅವರು ಅಂಚೆ ಪೇದೆಯ ಆತ್ಮಕಥೆ ಎಂಬ ಕೃತಿಯನ್ನ ರಚಿಸಿದ್ದು ಇವರ 6 ಚುಟುಕ ಸಂಕಲನಗಳು ನಾಡಿನ ಓದುಗರ ಗಮನವನ್ನ ಸೆಳೆದಿದೆ. ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸೇವೆಗೈದಿದ್ದಂತಹ ವಿಷ್ಣುಜಿ ಭಂಡಾರಿರವರಿಗೆ ನೀಡ್ತಿರೋದು ನಿಜಕ್ಕೂ ನಮಗೆ ಖುಷಿ ಅನಿಸ್ತಾ ಇದೆ. ಅಭಿನಂದನೆಗಳು ತಮಗೆ ವಿಷ್ಣುಜಿ ಭಂಡಾರಿರವರೇ. ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸಿ, ಕನ್ನಡವನ್ನ ಇತರರಿಗೂ ಕಲಿಸಿ, ಕನ್ನಡದಲ್ಲೇ ವ್ಯವಹರಿಸಿ ಅಂತ ಹೇಳ್ತಾ ಈಗ ಬಂಧುಗಳೇ, ಮುಂದೆ ರಂಗಭೂಮಿ ವಿಭಾಗದಲ್ಲಿ ಕಂಠಿ ಹನುಮಂತರಾಯರು ನಮ್ಮ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ. ಶ್ರೀಯುತರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಿರಿಯರಾದ ಶ್ರೀ ಕಂಠಿ ಹನುಮಂತರಾಯರು ಕಳೆದ 6 ದಶಕಗಳಿಂದ ರಂಗಭೂಮಿಯ ಒಡನಾಟವಿಟ್ಟುಕೊಂಡವರು. ಇವರು 18 ಜನಪ್ರಿಯ ನಾಟಕಗಳನ್ನು ರಚಿಸಿದ್ದಾರೆ. ರಂಗಭೂಮಿಯಲ್ಲಿ ಆ ನಾಟಕಗಳೆಲ್ಲವೂ ಕೂಡ ಹಲವಾರು ಪ್ರದರ್ಶನಗಳನ್ನು ಕಂಡಿವೆ. ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿಗಳು ಸಂದಿರುವಂತಹದ್ದು. ಇವುಗಳನ್ನು ಹೊರತಾಗಿಯೂ ಕೂಡ ಹಲವಾರು ಸಂಘ ಸಂಸ್ಥೆಗಳು ತಮ್ಮ ಪುರಸ್ಕಾರಗಳನ್ನು ನೀಡಿ ಸತ್ಕರಿಸಿವೆ. ಇಂತಹ ಸಾಧಕ ರಂಗಭೂಮಿಯ ಹಿನ್ನೆಲೆಯಿಂದ ಬಂದಂತಹ ಕಂಠಿ ಹನುಮಂತರಾಯರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಸತ್ಕರಿಸಲು ಕರ್ನಾಟಕ ಸರ್ಕಾರ ಸಂತೋಷ ಪಡ್ತಾ ಇದೆ. ಅಭಿನಂದನೆಗಳು. ಹಾಗೆ ಸ್ನೇಹಿತರೆ, ರಂಗಭೂಮಿ ಕ್ಷೇತ್ರದಲ್ಲಿ ಗಣನೀಯ ಸೇವೆಗೈದಿರುವಂತಹ ಅಬ್ದುಲ್ ಸಾಬ್ ಅನಿಗೇರಿರವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರಕಟಗೊಳಿಸಲಾಗಿದೆ. ಆದರೆ ಅನಿವಾರ್ಯ ಕಾರ್ಯಗಳಿಂದಾಗಿ ಅವರು ಆಗಮಿಸಿಲ್ಲ. ಹಾಗಾಗಿ ಮುಂದೆ ಕೂಡ ರಂಗಭೂಮಿ ವಿಭಾಗದಿಂದಲೇ ತೋಟಪ್ಪವಾಡಿ ನಂಜುಂಡಸ್ವಾಮಿ ಅವರು. ಶ್ರೀಯುತರು ಎಳೆಯ ವಯಸ್ಸಿನಲ್ಲಿಯೇ ರಂಗಭೂಮಿಯ ಕಡೆ ಒಲವನ್ನಿಟ್ಟುಕೊಂಡವರು. ಹಲವಾರು ನಾಟಕಗಳನ್ನು ಹಾಗೂ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಲೋಕದ ಅನೇಕ ಕೃತಿಗಳನ್ನು ರಂಗರೂಪಾಂತರ ಮಾಡಿದ್ದಾರೆ. ಇವರು ರಂಗಭೂಮಿಯಲ್ಲಿ ಅಭಿನಯಿಸಿದ್ದಾರೆ ಕೂಡ. ಸಮಾನ ಮನಸ್ಕರೊಂದಿಗೆ ನಾಟಕ ಸಂಸ್ಥೆಯನ್ನು ಸ್ಥಾಪಿಸಿ ನಿರಂತರವಾಗಿ ನಾಟಕಗಳನ್ನು ಪ್ರದರ್ಶಿಸ್ತಾ ಬಂದಿದ್ದಾರೆ. ರಂಗಕೃತಿಗಳನ್ನು, ಅಭಿನಂದನಾ ಗ್ರಂಥಗಳನ್ನು, ವಿಮರ್ಶಾ ಸಂಕಲನಗಳನ್ನು ಸಂಪಾದನೆ ಮಾಡಿರುವಂತಹ ನಂಜುಂಡಸ್ವಾಮಿ ಅವರು ಕರ್ನಾಟಕ ನಾಟಕ ಅಕಾಡೆಮಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲಾದ ಸಂಸ್ಥೆಗಳ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ರಂಗಭೂಮಿಯ ಅವರ ಸೇವೆಯನ್ನು ಗುರುತಿಸಿ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಸತ್ಕರಿಸೋದಿಕ್ಕೆ ಕರ್ನಾಟಕ ಸರ್ಕಾರ ಹೆಮ್ಮೆ ಪಡ್ತಾ ಇದೆ. ತೊಟ್ಟವಾಡಿ ನಂಜುಂಡಸ್ವಾಮಿ ಅವರು.
ಈಗ ಮತ್ತೊಂದು ರಂಗಭೂಮಿ ಕಲಾವಿದರಾದಂತಹ ಜೆ ಲೋಕೇಶ್ ಅವರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕು. ಹವ್ಯಾಸಿ ನಾಟಕಗಳಲ್ಲಿ ನಟರಾಗಿ ಹೆಸರಾಗಿರುವಂತಹ ಲೋಕೇಶ್ ಅವರು ನಂತರ ರಂಗವಿನ್ಯಾಸ, ಬೆಳಕಿನ ವಿನ್ಯಾಸಗಳಲ್ಲಿ ಖ್ಯಾತರಾದಂಥವರು. ಕರ್ನಾಟಕ ಹವ್ಯಾಸಿ ಲೋಕದಲ್ಲಿ ರಂಗ ಸಂಪದ ತಂಡ ಬಹು ಪ್ರಸಿದ್ಧವಾದಂತಹದ್ದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಇದರ ಸಂಸ್ಥಾಪಕರಾದ ಲೋಕೇಶ್ ಅವರು ನಾಟಕ ಚಳುವಳಿಯನ್ನ ಗ್ರಾಮೀಣ ಭಾಗಗಳಿಗೆ ಹಬ್ಬಿಸುವಲ್ಲಿ ಅನೇಕ ಯೋಜನೆಗಳನ್ನ ಕಾರ್ಯಗತಗೊಳಿಸಿದಂತಹವರು. ರಂಗಭೂಮಿಗಾಗಿ ಹಲವಾರು ನಾಟಕಗಳನ್ನ ಪ್ರಕಟಿಸಿದಂತಹ ಲೋಕೇಶ್ ಅವರು ರಾಜ್ಯಾದ್ಯಂತ ಹಲವು ನಾಟಕೋತ್ಸವಗಳನ್ನ ಏರ್ಪಡಿಸುವ ಮೂಲಕ ಹಲವು ಪ್ರತಿಭೆಗಳನ್ನ ಬೆಳಕಿಗೆ ತಂದಂಥವರು. ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿಯೂ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಅವರು ರಂಗಭೂಮಿಯನ್ನ ಕುರಿತಂತಹ ರಂಗ ವಿಹಂಗಮ ಸಾಕ್ಷ್ಯಚಿತ್ರ ಧಾರಾವಾಹಿಯನ್ನ ಕೂಡ ನಿರ್ಮಿಸಿದ್ದಾರೆ. ನಿಮಗಿದು ಗೌರವ ಸಮರ್ಪಣೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡೋ ಮುಖೇನ ಸಹಿಸ್ತಾ ಇದ್ದೇವೆ. ಮುಂದೆ ರಂಗಭೂಮಿ ಕ್ಷೇತ್ರದಿಂದಲೇ ಶಿವಕುಮಾರಿ ಬಿ ದಯಮಾಡಿ ಅವರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಶಿವಕುಮಾರಿ ಅವರು ಕಳೆದ 3 ದಶಕಗಳಿಂದ ನಿರಂತರವಾಗಿ ವೃತ್ತಿ ರಂಗಭೂಮಿಯಲ್ಲಿ ವಿವಿಧ ಬಗೆಯ ಪಾತ್ರ ನಿರ್ವಹಿಸುತ್ತಾ ಬಂದಿರುವ ಹಿರಿಯ ಕಲಾವಿದೆ. ಪೌರಾಣಿಕ, ಸಾಮಾಜಿಕ ಹಾಗೂ ಸಾಂಸಾರಿಕ ನಾಟಕಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುತ್ತಿರುವ ಶಿವಕುಮಾರಿ ಅವರು ಆಕಾಶವಾಣಿಯ ಶ್ರೇಣೀಕೃತ ಕಲಾವಿದೆಯಾಗಿ ಮಾನ್ಯತೆ ಪಡೆದಿದ್ದಾರೆ. ವೃತ್ತಿ ರಂಗಭೂಮಿ ಅಲ್ಲದೆ ಹವ್ಯಾಸಿ ನಾಟಕ ತಂಡಗಳ ಜೊತೆಯಲ್ಲೂ ಕೆಲಸ ಮಾಡಿರುವ ಶಿವಕುಮಾರಿ ಅವರು ಅನೇಕ ಸರ್ಕಾರಿ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವ ವಿನೂತನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ದೂರದರ್ಶನ ಹಾಗೂ ಆಕಾಶವಾಣಿಗಳಲ್ಲಿ ರಂಗಗೀತೆಗಳ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಗೌರವವೂ ಸೇರಿದಂತೆ ಅನೇಕ ಬಹುಮಾನಗಳು ದೊರೆತಿವೆ. ಶಿವಕುಮಾರಿ ಅವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸುವುದಕ್ಕೆ ಕರ್ನಾಟಕ ಸರ್ಕಾರ ಹೆಮ್ಮೆ ಪಡ್ತಾ ಇದೆ. ಮುಂದೆ ಸಂಗೀತ ಕ್ಷೇತ್ರಕ್ಕೆ ವಿ ಮಣಿರವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಪರಂಪರೆಯಿಂದ ಬಂದ ಕಲೆಯನ್ನ ಮುಂದುವರಿಸುತ್ತಿರುವಂತಹ ವಿ ಮಣಿಯವರು ಚಿಕ್ಕಂದಿನಿಂದಲೇ ಸಂಗೀತದೆಡೆಗೆ ನಡೆದಂತಹವರು. ತಂದೆಯಿಂದ ಡೋಲು ವಾದನ ಕಲಿತ ಮಣಿರವರು ನಂತರ ಅನೇಕ ಹಿರಿಯ ಡೋಲು ವಿದ್ವಾಂಸರಲ್ಲಿ ತರಬೇತಿಯನ್ನ ಪಡೆದಂತಹವರು. ದಕ್ಷಿಣ ಭಾರತದ ಹಲವಾರು ಹಿರಿಯ ವಿದ್ವಾಂಸರೊಂದಿಗೆ ವಿ ಮಣಿಯವರು ದೇಶ ವಿದೇಶಗಳಲ್ಲೂ ಕೂಡ ಕಾರ್ಯಕ್ರಮವನ್ನ ನೀಡಿದ್ದಾರೆ. ಕುಮ್ಮುಗುಡಿ ವೈದ್ಯನಾಥನ್, ಕದ್ರಿ ಗೋಪಾಲ್ನಾಥ್ ಮೊದಲಾದ ವಿದ್ವಾಂಸರ ಜೊತೆ ಡೋಲು ವಾದಕರಾಗಿ 100 ಕಚೇರಿಗಳಲ್ಲಿ ಸಂಗಾತಿಯಾಗಿರುವಂತಹ ಮಣಿಯವರು ಅನೇಕ ಧ್ವನಿ ಸುರುಳಿಗಳನ್ನ ಹಾಗೂ ಧ್ವನಿ ಸಾಂದ್ರಿಕೆಯನ್ನ ಹೊರತಂದಿದ್ದಾರೆ. ಡೋಲು ವಾದನದಲ್ಲಿ ಹಲವಾರು ಪ್ರಯೋಗಗಳನ್ನ ನಡೆಸಿರುವ ಮಣಿಯವರು ವಿದೇಶಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. 4.5 ದಶಕಗಳಿಂದ ನಿರಂತರವಾಗಿ ಡೋಲು ಕಚೇರಿಗಳನ್ನ ಮಾಡುತ್ತಿರುವಂತಹ ಮಣಿಯವರು ವೀಣೆ, ಮ್ಯಾಂಡಲಿನ್ ವಾದನ ಹಾಗೂ ಗಾಯನದಲ್ಲಿಯೂ ಪರಿಣಿತಿ ಹೊಂದಿದ್ದಾರೆ. ಇವರಿಗೆ ಕಲೈಮಾಮಣಿ ಗೌರವವೂ ಕೂಡ ಸಂದಿದೆ. ಅಭಿನಂದನೆಗಳು. ಮುಂದೆ ಸಂಗೀತ ವಿಭಾಗದಲ್ಲಿ ಡಿ ಕುಮಾರ್ ದಾಸ್ ಅವರು. ಚಪ್ಪಾಳೆ ಸದ್ದು. ಡಿ ಕುಮಾರ್ ದಾಸ್ ಅವರು ಸಂಗೀತ ವಿಭಾಗದಿಂದ ಸುಪ್ರಸಿದ್ಧ ಹಿಂದೂಸ್ತಾನಿ ಗ್ವಾಲಿಯರ್ ಮತ್ತು ಕಿರಾಣ ಘರಾಣದಲ್ಲಿ 3 ದಶಕಗಳಿಂದ ಗಾಯಕರಾಗಿ ಕೆಲಸ ಮಾಡುತ್ತಿರುವಂತಹ ಡಿ ಕುಮಾರ್ ದಾಸ್ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಎ ಶ್ರೇಣಿ ಗಾಯಕರಾಗಿ 1/4 ಶತಮಾನದ ಸೇವೆ ಸಲ್ಲಿಸಿದ್ದಾರೆ. ರಾಷ್ಟ್ರಮಟ್ಟದ ಸಂಗೀತ ವಿಶಾರದ ಪರೀಕ್ಷೆಯಲ್ಲಿ ಚಿನ್ನದ ಪದಕ ಪಡೆದುಕೊಂಡ ಕುಮಾರದಾಸ್ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನದ ಜೊತೆಗೆ ವಚನ ಸಾಹಿತ್ಯ ಮತ್ತು ದಾಸರ ಕೀರ್ತನ ಗಾಯದಲ್ಲೂ ಕೂಡ ಖ್ಯಾತಿ ಪಡೆದಿದ್ದಾರೆ. ಕನ್ನಡ ಸಾಹಿತ್ಯವನ್ನು ಸಂಗೀತದಲ್ಲಿ ಅಳವಡಿಸಿಕೊಂಡು ನಾಡು ನುಡಿ ಬೆಳವಣಿಗೆಗೆ ಸೇವೆ ಸಲ್ಲಿಸುತ್ತಿರುವ ಕುಮಾರ್ ದಾಸ್ ಅವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸೋದಕ್ಕೆ ಕರ್ನಾಟಕ ಸರ್ಕಾರ ಸಂತೋಷ ಪಡ್ತಾ ಇದೆ. ಅಭಿನಂದನೆಗಳು. ಈಗ ಹಿಂದೆ ಎಸ್ ಶಂಕರ್ ಅವರು ಸಂಗೀತ ಕ್ಷೇತ್ರದಲ್ಲಿ ಮಾಡಿರುವಂತಹ ಗಣನೀಯ ಸೇವೆಯನ್ನ ಮನಗಂಡು ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಿದೆ. ವಿದ್ವಾನ್ ಎಸ್ ಶಂಕರ್ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸಿಸಿ ಎಲ್ಲ ವಾಗ್ಗೇಯಕಾರರ ಕೃತಿಗಳನ್ನ ಜನಮನಕ್ಕೆ ತಲುಪಿಸಿದಂತಹವರು. ಆಕಾಶವಾಣಿ ಟಾಪ್ ಕಲಾವಿದರಾಗಿ ವಿದ್ವಾನ್ ಎಸ್ ಶಂಕರ್ ಅವರು ದೇಶ ವಿದೇಶಗಳ ಹಲವಾರು ಉತ್ಸವಗಳಲ್ಲಿ ಸಂಗೀತ ಸುದಿಯನ್ನ ಹರಿಸಿದ್ದಾರೆ. ಕರ್ನಾಟಕ ಸಂಗೀತ ನಾಟಕ ಅಕಾಡೆಮಿಯ ಗೌರವ ಪುರಸ್ಕಾರವೂ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ಗೌರವಿಸಿದೆ. ಅವರಿಗೆ ಈ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಎಲ್ಲ ಕನ್ನಡಿಗರು ಹೆಮ್ಮೆಯನ್ನ ಪಡ್ತಾ ಇದ್ದೇವೆ. ಅಭಿನಂದನೆಗಳು. ಮುಂದೆ ನೃತ್ಯ ವಿಭಾಗದಲ್ಲಿ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಪಂಕಜ ರಾಮಕೃಷ್ಣಯ್ಯ ಅವರು. ಪಂಕಜ ರಾಮಕೃಷ್ಣಯ್ಯನವರು ಪದವಿಯ ನಂತರ ನೃತ್ಯದತ್ತ ಒಲವು ಬೆಳೆಸಿಕೊಂಡು ನಾಟ್ಯಾಚಾರ್ಯ ಎಂ ವಿಷ್ಣುದಾಸ್ ಗುರುಗಳನ್ನಾಗಿ ಸ್ವೀಕರಿಸಿ ನಾಟ್ಯವನ್ನು ಅಭ್ಯಾಸ ಮಾಡಿದವರು. ಭರತನಾಟ್ಯದಲ್ಲಿ ವಿದ್ವತ್ ಪರೀಕ್ಷೆಯಲ್ಲೂ ತೇರ್ಗಡೆಯಾಗಿ ನಂತರ ಕಥಕ್ ಪ್ರಕಾರವನ್ನು ತಮ್ಮದಾಗಿಸಿಕೊಂಡವರು.
ತಾವು ಕಲಿತ ವಿದ್ಯೆಯನ್ನು ಆಸಕ್ತರಿಗೆ ಕಲಿಸುವ ಉದ್ದೇಶದಿಂದ ಪಂಕಜ ರಾಮಕೃಷ್ಣಯ್ಯ ಅವರು ಮೈಸೂರಿನಲ್ಲಿ ಸರ್ವೇಶ್ವರ ನೃತ್ಯ ಮಂದಿರದ ಮೂಲಕ ಆಸಕ್ತ ಯುವ ಯುವತಿಯರಿಗೆ, ವಿಶೇಷವಾಗಿ ಹಿಂದುಳಿದ ವರ್ಗಗಳ ಮತ್ತು ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೃತ್ಯ ಶಿಕ್ಷಣವನ್ನ ನೀಡ್ತಾ ಬಂದಿದ್ದಾರೆ. ಇಂತಹ ಸಾಧಕ ಕಲಾವಿದೆ ಪಂಕಜ ರಾಮಕೃಷ್ಣಯ್ಯ ಅವರಿಗೆ ನೃತ್ಯ ವಿಭಾಗದ ಸಾಧನೆಗಾಗಿ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸುವುದಕ್ಕೆ ಕರ್ನಾಟಕ ಸರ್ಕಾರ ಸಂತೋಷ ಪಡ್ತಾ ಇದೆ. ಅಭಿನಂದನೆಗಳು ತಮಗೆ. ಈಗ ಜಾನಪದ ಕ್ಷೇತ್ರದಲ್ಲಿ ಗಣನೀಯ ಸೇವೆಗೈದಿರುವಂತಹ ಎಸ್ ಯೋಗಲಿಂಗಂರವರು ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಳೆಯ ವಯಸ್ಸಿನಿಂದಲೇ ಕೀಲು ಕುದುರೆ ಕಲೆಯನ್ನ ವೃತ್ತಿಯನ್ನಾಗಿ ಸ್ವೀಕರಿಸಿರುವಂತಹ ಯೋಗಲಿಂಗಂರವರು ಕೀಲು ಕುದುರೆ ಪ್ರದರ್ಶನವನ್ನ ನೀಡ್ತಾ ಬಂದಿದ್ದಾರೆ. ತಂದೆಯವರಿಂದ ಬಳುವಳಿಯಾಗಿ ಪಡೆದ ಕೀಲು ಕುದುರೆ ಕಲೆಯನ್ನ ನಿರಂತರವಾಗಿ ಪ್ರದರ್ಶಿಸಿದಂತಹ ಕಾರಣದಿಂದಾಗಿ 2 ಕಾಲುಗಳಿಗೆ ಚಿಕಿತ್ಸೆ ಮಾಡಿಸಿಕೊಂಡಿರುವಂತಹ ಯೋಗಲಿಂಗಂ ದೇಶ ವಿದೇಶಗಳಲ್ಲಿ ಈ ಕಲೆಯನ್ನ ಪ್ರದರ್ಶಿಸಿದ್ದಾರೆ. ನೋಡಿ ಸ್ನೇಹಿತರೆ, ಕಲಾವಿದರು ಎಲ್ಲ ಕಲಾಭಿಮಾನಿಗಳನ್ನ ರಂಜಿಸ್ಲಿಕ್ಕಾಗಿ ನಮ್ಗೆ ಏನೇ ನೋವಾದ್ರೂ ಪರವಾಗಿಲ್ಲ ಅಂತ ಅವರು ಪ್ರದರ್ಶನವನ್ನ ಇಂದಿಗೂ ನಿಲ್ಲಿಸಿಲ್ಲ. 15,000ಕ್ಕೂ ಹೆಚ್ಚು ಪ್ರದರ್ಶನವನ್ನ ಮಾಡಿರುವಂತಹ ಹೆಗ್ಗಳಿಕೆ ಯೋಗಲಿಂಗಂರವರದು. 16 ಚಲನಚಿತ್ರಗಳಲ್ಲಿಯೂ ಕೀಲ್ಕುದುರೆ ಕಲೆಯನ್ನ ಪ್ರದರ್ಶನ ಮಾಡಿರುವಂತಹ ಯೋಗಲಿಂಗಂರವರು ವಿದೇಶಿ ಕಲೆಗಾರರಿಂದಲೂ ಪ್ರಶಂಸೆಗೆ ಅವರು ಪಾತ್ರರಾಗಿದ್ದಾರೆ. ಅವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳು ಸಂದಿದೆ. ಈ ಬಾರಿಯ ಕನ್ನಡ ರಾಜ್ಯೋತ್ಸವವು ಕೂಡ ಮುಡಿಗೇರ್ತಾ ಇದೆ. ಅಭಿನಂದನೆಗಳು. ಧನ್ಯವಾದಗಳು ಬಂಧುಗಳೇ. ಮುಂದೆ ಜಾನಪದ ಕ್ಷೇತ್ರದ ಸಾಧನೆಗಾಗಿ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ಗಣ್ಯರು ಮಾರುತಿ ಹಣಮಂತ ಭಜಂತ್ರಿಯವರು. ಶ್ರೀ ಮಾರುತಿ ಹನುಮಂತ ಭಜಂತ್ರಿಯವರು ಜಾನಪದ ವಾದ್ಯಗಳನ್ನು ಅತ್ಯಂತ ಸುಲಲಿತವಾಗಿ ನುಡಿಸುವುದರಲ್ಲಿ ಸಿದ್ಧಹಸ್ತರು. ಭಜಂತ್ರಿಯವರು ಸನಾದಿ ವಾದನ ಹಾಗೂ ಭಜಂತ್ರಿ ವಾದನ ಕಲೆಯ ಪರಿಣತರು ಕೂಡ. ಇವರ ವಾದನದ ವೈಶಿಷ್ಟ್ಯಕ್ಕೆ ತಲೆತೂಗುವಷ್ಟು ಚಿರಪರಿಚಿತವಾದಂತಹದ್ದು. ಮಾರುತಿ ಹನುಮಂತ ಭಜಂತ್ರಿ ಅವರಿಗೆ ಹಲವಾರು ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆ ದೊರಕಿದ್ದು ಜನಮೆಚ್ಚುಗೆಯನ್ನ ಗಳಿಸಿದ್ದಾರೆ. ಈಗಲೂ ಕೂಡ ತಮ್ಮ ಕಲಾ ಪ್ರಕಾರವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ಹಿರಿಯ ಜಾನಪದ ಸಾಧಕರು ಮಾರುತಿ ಹನುಮಂತ ಭಜಂತ್ರಿಯವರು. ಅವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಕರ್ನಾಟಕ ಸರ್ಕಾರ ಸಂತೋಷ ಪಡ್ತಾ ಇದೆ. ಅಭಿನಂದನೆಗಳು. ಜಾನಪದ ಕ್ಷೇತ್ರದಲ್ಲಿ ಮತ್ತೊಬ್ಬರಿಗೆ ಪೂಜಾರಿ ನಾಗರಾಜ್ ಅವರಿಗೆ ಪ್ರಶಸ್ತಿಯನ್ನ ಈಗ ನೀಡಲಾಗುತ್ತೆ. ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. 4 ತಲೆಮಾರುಗಳಿಂದ ಕರಗ ಹೊರುವ ಕಾಯಕವನ್ನ ನಡೆಸಿಕೊಂಡು ಬರ್ತಿರುವಂತಹ ಕುಟುಂಬದ ಕುಡಿಯಾದ ನಾಗರಾಜ್ ಅವರು ಬಾಲ್ಯದಿಂದಲೇ ಕರಗ ಧಾರ್ಮಿಕ ಕಲೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಬಂದ್ರು. ಕರಗ ಹೊರುವುದನ್ನ ಆರಂಭಿಸಿದ್ದು ಎಷ್ಟು ವಯಸ್ಸಿಗೆ ಗೊತ್ತಾ? ಆಶ್ಚರ್ಯ ಆಗುವುದು. ತಮ್ಮ 18ನೇ ವಯಸ್ಸಿಗೆ 4 ದಶಕಗಳಿಂದ 100 ಸ್ಥಳಗಳಲ್ಲಿ ಕರಗ ಹೊರುವ ಪರಿಪಾಠವನ್ನ ರೂಢಿಸಿಕೊಂಡು ಬಂದಿರುವಂತಹ ನಾಗರಾಜ್ ಆರಾಧನಾ ಕಲೆಯಾದ ಕರಗ ಒಂದು ಕಲೆಯನ್ನ ಅತ್ಯಂತ ನಿಯಮ ನಿಷ್ಠೆಗಳಿಂದ ಆಚರಿಸ್ತಾ ಬಂದಿದ್ದಾರೆ. ತಂದೆ ಪ್ರಸಿದ್ಧ ಕರಗ ಪೂಜಾರಿ ಮುನಿಸ್ವಾಮಿ ಅವರೊಂದಿಗೆ ಕರಗ ಹೊರುವುದನ್ನ ಕಲಿತ ನಾಗರಾಜ್ ಅವರು ಕರಗಕ್ಕೆ ಬೇಕಾದ ಎಲ್ಲ ಪೂರಕ ತಯಾರಿಗಳನ್ನ ಮಾಡುವ ಕೌಶಲ್ಯವನ್ನ ರೂಢಿಸಿಕೊಂಡಿದ್ದಾರೆ. ಮಲ್ಲಿಗೆ ಹೂವಿನಿಂದ ಪ್ರಸಿದ್ಧವಾಗುವ ಕರಗಕ್ಕೆ ಅನೇಕ ರೀತಿಯ ಆಕರ್ಷಕ ಅಲಂಕಾರಗಳನ್ನ ಮಾಡುವ ನಾಗರಾಜ್ ಶಾಸ್ತ್ರೀಯ ಸಂಗೀತವನ್ನ ಕೂಡ ತಿಳಿದುಕೊಂಡಿದ್ದಾರೆ. ತಮಟೆ, ನಾದಸ್ವರ ಹಾಗೂ ಬ್ಯಾಂಡ್ ಸಂಗೀತಕ್ಕೆ ಆಕರ್ಷಕವಾಗಿ ಕರಗ ನೃತ್ಯ ಮಾಡುವ ನಾಗರಾಜ್ ಅವರು ಜೀವನೋಪಾಯಕ್ಕಾಗಿ ನಂಬಿರುವುದು ಬೇಸಾಯವನ್ನ ಅನ್ನೋದು ಬಹಳ ಮುಖ್ಯ. ಅಭಿನಂದನೆಗಳು ತಮಗೆ. ಮುಂದೆ ಜಾನಪದ ಕ್ಷೇತ್ರದಲ್ಲೇ ಮತ್ತೋರ್ವ ಸಾಧಕರು ಶ್ರೀಮತಿ ಲಕ್ಷ್ಮೀಬಾಯಿ ರೇವಲ್ ಅವರು. ದಯಮಾಡಿ ಅವರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಲಕ್ಷ್ಮೀಬಾಯಿ ರೇವಲ್ ಅವರು ತಮ್ಮ ಮನೆತನದ ಕಸುಬಾದ ಬುರ್ರಕತೆ ಹೇಳುವ ವೃತ್ತಿಯನ್ನು ಅನೂಚಾನವಾಗಿ ಮುಂದುವರಿಸುತ್ತಾ ಸುಮಾರು 7.5 ದಶಕಗಳನ್ನ ಕಳೆದಿದ್ದಾರೆ. ಪಾರಂಪರಾನುಗತವಾಗಿ ಬಂದ ಮಹಾಕಾವ್ಯಗಳ ಜೊತೆಗೆ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಮಹಾಕಾವ್ಯ, ಕುಮಾರರಾಮನ ಮಹಾಕಾವ್ಯ, ಕೃಷ್ಣ ಗೊಲ್ಲರಾಯನ ಮಹಾಕಾವ್ಯ ಮೊದಲಾದ 23ಕ್ಕೂ ಹೆಚ್ಚು ಮಹಾಕಾವ್ಯಗಳನ್ನು ಪ್ರಸ್ತುತಿಪಡಿಸುವ ನೈಮಣ್ಯತೆ ಹೊಂದಿರುವಂತಹ ಲಕ್ಷ್ಮೀಬಾಯಿ ರೇವಲ್ ಜಾನಪದ ಹಾಡುಗಳನ್ನು ಹಾಗೂ ಭಕ್ತಿಗೀತೆಗಳನ್ನು ಕೂಡ ಸುಶ್ರಾವ್ಯವಾಗಿ ಆಡಬಲ್ಲಂತಹ ಕಲಾವಿದೆ. ಈ ಹಿರಿಯ ಜಾನಪದ ಕಲಾವಿದೆಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲು ಕರ್ನಾಟಕ ಸರ್ಕಾರ ಹೆಮ್ಮೆ ಪಡ್ತಾ ಇದೆ. ಶ್ರೀಮತಿ ಲಕ್ಷ್ಮೀಬಾಯಿ ರೇವಲ್ ಅವರು. ಮುಂದೆ ಜಾನಪದ ಕ್ಷೇತ್ರದ ಮತ್ತೂರ್ವ ಕಣ್ಮಣಿ ಚಿಕ್ಕಮರಿಯಪ್ಪರವರು ದಯವಿಟ್ಟು ಈಗ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿ
ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬೀಸು ಕಂಸಾಳೆ ಕಲೆಯನ್ನ ಸುಮಾರು 5 ದಶಕಗಳಿಂದ ಪ್ರದರ್ಶಿಸ್ತಾ ಬಂದಿರುವಂತಹ ಹಿರಿಯ ಕಲಾವಿದರು ಇವರು ಚಿಕ್ಕಮರಿಯಪ್ಪರವರು. ನಾಡಿನುದ್ದಕ್ಕೂ ಬೀಸು ಕಂಸಾಳೆ ಪ್ರದರ್ಶನದಲ್ಲಿ ಹೆಸರನ್ನ ಪಡೆದಿದ್ದಾರೆ. ಹಲವಾರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ಉತ್ಸವಗಳಲ್ಲಿ ಭಾಗಿ ಕೂಡ ಆಗಿದ್ದಾರೆ. ಜಾನಪದ ಕಲೆಯನ್ನ ಜೀವಂತವಾಗಿಟ್ಟು ಅದರಲ್ಲಿ ಹಲವಾರು ಉತ್ಕೃಷ್ಟ ಬದಲಾವಣೆಗಳನ್ನ ತರುವಲ್ಲಿ ಚಿಕ್ಕಮರಿಯಪ್ಪರವರ ಪಾತ್ರ ಮಹತ್ತರವಾದಂತಹದ್ದು. ಇವರಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ಜಾನಪದ ಲೋಕೋತ್ಸವ ಪುರಸ್ಕಾರಗಳು ಸೇರಿದಂತೆ ಹಲವು ಪ್ರತಿಷ್ಠಿತ ಪುರಸ್ಕಾರಗಳು ಸಂದಿವೆ. ಜೋರದ ಚಪಾಳಿಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಮುಂದೆ ಯಕ್ಷಗಾನ ಬಯಲಾಟ ವಿಭಾಗದಲ್ಲಿ ಈ ಸಾಲಿನ ಪ್ರಶಸ್ತಿ ಪುರಸ್ಕೃತರು ಮಣಸೆ ನಾರಾಯಣ ಗಾಣಿಗ ಅವರು. ತೆಂಕು ಹಾಗೂ ಬಡಗಿನ ಯಕ್ಷಗಾನದ ಮುಮ್ಮೇಳ ಕಲಾವಿದರಾಗಿ ಹೆಸರಾಗಿರುವ ನಾರಾಯಣ ಗಾಣಿಗರು ಸಮರ್ಥ ಸ್ತ್ರೀ ವೇಷಧಾರಿಯಾಗಿ ಪ್ರಸಿದ್ಧರಾದವರು. ಸುಮಾರು 30 ವರ್ಷಗಳ ಕಾಲ 10ಕ್ಕೂ ಹೆಚ್ಚು ಯಕ್ಷಗಾನ ಮೇಳಗಳಲ್ಲಿ ಕಲಾವಿದರಾಗಿದ್ದ ಗಾಣಿಗ ಅವರು ಹಲವಾರು ಪೌರಾಣಿಕ ಪಾತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಶಿವರಾಮ ಕಾರಂತರ ಯಕ್ಷರಂಗದ ಕಲಾವಿದರಾಗಿ ಸೇವೆ ಸಲ್ಲಿಸಿರುವ ಒಣಸೆ ನಾರಾಯಣ ಗಾಣಿಗರು ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಪ್ರಶಸ್ತಿಯ ಗೌರವವೂ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪುರಸ್ಕಾರಗಳಿಂದ ಸನ್ಮಾನಿತರಾಗಿದ್ದಾರೆ. ಯಕ್ಷಗಾನ ಬಯಲಾಟ ಮಾಧ್ಯಮದ ಅವರ ಸೇವೆಯನ್ನ ಗುರುತಿಸಿ ಮಣಸೆ ನಾರಾಯಣ ಗಾಣಿಗ ಅವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಸತ್ಕರಿಸಲು ಕರ್ನಾಟಕ ಸರ್ಕಾರ ಸಂತೋಷ ಪಡ್ತಾ ಇದೆ. ಅಭಿನಂದನೆಗಳು. ಮತ್ತೋರ್ವ ಯಕ್ಷಗಾನ ಬಯಲಾಟದಲ್ಲಿ ತೊಡಗಿಸಿಕೊಂಡಿರುವಂತಹ ಪ್ರತಿಭೆ ಸಂಪಾಜೆ ಸೀನಪ್ಪ ರೈರವರು. ಸಂಪಾಜೆ ಸೀನಪ್ಪ ರೈ ಅವರು ತಮ್ಮ 13ನೇ ವಯಸ್ಸಲ್ಲಿ ಯಕ್ಷಗಾನ ರಂಗಕ್ಕೆ ಪಾದಾರ್ಪಣೆ ಮಾಡಿ ತೆಂಕುತಿಟ್ಟಿನ ಪ್ರಮುಖ ಯಕ್ಷಗಾನ ಕಲಾವಿದರಾಗಿ ಕಳೆದ 5 ದಶಕಗಳಿಂದ ಜನಪ್ರಿಯರಾಗಿದ್ದಾರೆ. ಚಪಾಳೆ ಬರಲಿ ಸ್ನೇಹಿತರೆ. ಮೊದಲಿಗೆ ತಂದೆಯವರಿಂದ ಮೊದಲ ಪಾಠವನ್ನ ಕಲಿತು ಅರ್ಥಗಾರಿಕೆ, ನಾಟ್ಯಾಭ್ಯಾಸ, ಭರತನಾಟ್ಯ ಹಾಗೂ ಬಣ್ಣಗಾರಿಕೆಯನ್ನ ಅಭ್ಯಾಸ ಮಾಡಿ ಯಕ್ಷಗಾನದ ಹಲವು ಮೇಳಗಳಲ್ಲಿ ಪ್ರಮುಖ ಪಾತ್ರಗಳನ್ನ ನಿರ್ವಹಿಸಿ ಮೆಚ್ಚುಗೆ ಪಡೆದ ಕಲಾವಿದರವರು. ಕ್ರಿಯಾಶೀಲ ಅಭಿನಯದ ಪ್ರಮುಖ ಕಲಾವಿದರಾಗಿ ಅವರು ವಿಶೇಷ ಪಾತ್ರಗಳನ್ನ ಅವರು ವಹಿಸಿದ್ದಾರೆ. ರಾಕ್ಷಸ ಪಾತ್ರಗಳಲ್ಲಿ, ಗಂಡುಗತ್ತಿನ ಪಾತ್ರಗಳಲ್ಲಿ, ಜೋರಾಟ, ಕೂಡಾಟಗಳಲ್ಲಿ ಜೀವ ತುಂಬಿ ಅಭಿನಯಿಸಿ ಜನಮನ್ನಣೆಯನ್ನ ಅವರು ಗಳಿಸಿದ್ದಾರೆ. ಜೋರದ ಚಪಾಳಿಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಮುಂದೆ ಯಕ್ಷಗಾನ ಬಯಲಾಟ ವಿಭಾಗದಲ್ಲಿ ಶ್ರೀಮತಿ ಭೀಮವ್ವ ಶಿಳ್ಳೆಕ್ಯಾತ ಅವರು. ಭೀಮವ್ವ ಶಿಳ್ಳೆಕ್ಯಾತ ಅವರು ಸಾಂಪ್ರದಾಯಿಕ ಶಿಳ್ಳೆಕ್ಯಾತರ ಕುಟುಂಬದವರಾಗಿದ್ದು ತೊಗಲು ಬೊಂಬೆ ಕಲಾವಿದರಾಗಿ ನಿರಂತರವಾಗಿ 75 ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡು ಬಂದಿದ್ದಾರೆ. ಪರದೆಯ ಹಿಂದೆ ಮಹಿಳಾ ಪಾತ್ರಗಳಿಗೆ ಧ್ವನಿ ತುಂಬುವ ಅಪರೂಪದ ಕಲಾವಿದೆಯಾದ ಶ್ರೀಮತಿ ಭೀಮವ್ವನವರು ದೊಡ್ಡಬಾಳಪ್ಪ ಅವರ ದೇಶ ವಿದೇಶಗಳಲ್ಲೂ ತಮ್ಮ ವೈವಿಧ್ಯ ತೊಗಲುಗೊಂಬೆಯ ಪ್ರದರ್ಶನದಲ್ಲಿ ಜೋಡಿಯಾಗಿ ಕೆಲಸ ಮಾಡಿದ್ದಾರೆ. ಇಳಿ ವಯಸ್ಸಿನಲ್ಲಿಯೂ ತೊಗಲುಗೊಂಬೆ ಆಟವನ್ನ ಮನಮುಟ್ಟುವಂತೆ ಪ್ರದರ್ಶಿಸುವ ಭೀಮವ್ವ ಅಮೆರಿಕ, ಇರಾನ್, ಸ್ವಿಟ್ಜರ್ಲೆಂಡ್ ಮೊದಲಾದ ದೇಶಗಳಲ್ಲಿ ಭಾರತದ ಪುರಾತನ ಕಲೆಯಾದ ತೊಗಲುಗೊಂಬೆ ಆಟವನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನೋದು ಬಹಳ ವಿಶೇಷ. ಇಂತಹ ಸಾಧಕ ಮಹಿಳೆ ಶ್ರೀಮತಿ ಭೀಮವ್ವ ಶಿಳ್ಳೆಕ್ಯಾತ ಅವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲು ಕರ್ನಾಟಕ ಸರ್ಕಾರ ಹೆಮ್ಮೆ ಪಡ್ತಾ ಇದೆ. ಅಭಿನಂದನೆಗಳು ತಮ್ಗೆಮ್ಮ. ಯಕ್ಷಗಾನ ಬಯಲಾಟವನ್ನು ತಿಳಿದ ಕಲಾವಿದರು ಬಸಪ್ಪ ದುಡಲಪ್ಪ ಸಲಲ ಇವರು ಹೆಸರಾಂತ ದೊಡ್ಡಾಟದ ಕಲಾವಿದರು. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನೇಕಾರಿಕೆ ವೃತ್ತಿಯ ಕುಟುಂಬದ ಹೆಮ್ಮೆಲೆಯಿಂದ ಬಂದಂತಹ ಬಸಪ್ಪ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡಾಟದ ತಂಡಗಳಲ್ಲಿ ಸೇರ್ಕೊಂಡು ತಿರುಗಾಟ ನಡೆಸ್ತಾ ಇದ್ರು. ಪುರುಷ ಹಾಗೂ ಸ್ತ್ರೀ ಪಾತ್ರಗಳೆರಡರಲ್ಲೂ ಕೂಡ ನಿಪುಣರಾದ ಇವರು ದೊಡ್ಡಾಟದ ಹಿನ್ನೆಲೆಯಲ್ಲಿ ಗಾಯಕರು ಕೂಡ ಆಗಿದ್ರು. ಅವರು ಅನಿವಾರ್ಯ ಕಾರ್ಯಗಳಿಂದಾಗಿ ಬಂದಿಲ್ಲ. ಅವರಿಗೆ ನಂತರ ಖಂಡಿತ ತಲುಪಿಸಲಾಗುವುದು ಪ್ರಶಸ್ತಿಯನ್ನ. ಮುಂದೆ ಸಮಾಜ ಸೇವೆ ವಿಭಾಗದಲ್ಲಿ ಖಂಡಿತ ಅವರು ಬಂದಿದ್ದಾರೆ, ಬಹಳ ಹಿಂದೆ ಕುಳಿತಿದ್ದಾರೆ, ಹಾಗಾಗಿ ನಮ್ಮ ಗಮನಕ್ಕೆ ಬಂದಿಲ್ಲ. ಚಪ್ಪಾಳಿಯೊಂದಿಗೆ ಈ ಹಿರಿಯ ಕಲಾವಿದರನ್ನ ಬರ್ಮಾಡ್ಕೊಳ್ಳೋಣ. ನಾನು ಈ ಮಾತನ್ನ ಹೇಳಲಿಕ್ಕೆ ಆಗ್ಲಿಲ್ಲ ಅಂತ ನಂಗೆ ಬೇಜಾರಾಗ್ತಿತ್ತು ಸ್ನೇಹಿತರೆ. ಬಸಪ್ಪ ದುಡಲಪ್ಪ ಸಲಲಾರವರು ಅಂಗವಿಕಲರು. ಆದ್ರೂ ಕೂಡ ಅಂಗವಿಕಲತೆಯ ನಡುವೆಯೂ ಗೋಪಾಲಕೃಷ್ಣ, ರುಕ್ಮಿಣಿ, ರಾಮ, ಭೃಕುಂಡಮುನಿ ಮೊದಲಾದ ಪಾತ್ರಗಳನ್ನ ಲೀಲಾಜಾಲವಾಗಿ ಅಭಿನಯಿಸುವಂತಹ ಸನ್ಮಾನ್ಯರು. ಈಗ ವಯಸ್ಸೆಷ್ಟು ಗೊತ್ತಾ? 80ರ ಪ್ರಾಯ. ಈ 80ರ ಹರೆಯದಲ್ಲೂ ಕೂಡ ದೊಡ್ಡಾಟದ ಸಂಘವನ್ನ ಇನ್ನೂ ಬಿಟ್ಟಿಲ್ಲವಂತೆ. ಹಬ್ಬ ಹಾಗಿದ್ರೆ ವಯಸ್ಸು ಬರೀ 80, ಮನಸ್ಸು ಇನ್ನೂ 20 ಅಂತ ನನಗೆ ಅನಿಸ್ತಾ ಇದೆ. ಅಭಿನಂದನೆಗಳು ತಮಗೆ.
ಮುಂದೆ ಸಮಾಜ ಸೇವೆ ವಿಭಾಗದಲ್ಲಿ ಡಾಕ್ಟರ್ ಗುರುರಾಜ ಹೆಬ್ಬಾರ್ ಅವರು ದಯಮಾಡಿ ಅವರು ವೇದಿಕೆಯ ಮುಂಭಾಗಕ್ಕೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮೈಸೂರಿನಲ್ಲಿ ವೈದ್ಯಕೀಯ ಪದವಿ ಪಡೆದ ಡಾಕ್ಟರ್ ಗುರುರಾಜ ಹೆಬ್ಬಾರ್ ಅವರು ಮೊದಲಿಗೆ ಗ್ರಾಮೀಣ ಭಾಗದಲ್ಲಿಯೇ ತಮ್ಮ ವೃತ್ತಿಯನ್ನ ಆರಂಭಿಸಿ ಬಹಳ ಬೇಗ ಗ್ರಾಮೀಣ ಜನರ ನೆಚ್ಚಿನ ವೈದ್ಯರೆನಿಸಿಕೊಂಡರು. ವಿಶೇಷವಾಗಿ ಬಡವರ ಡಾಕ್ಟರ್ ಎಂದು ಕರೆಸಿಕೊಂಡ ಗುರುರಾಜ ಹೆಬ್ಬಾರ್ ಸರ್ಕಾರದ ಸೇವೆಯಲ್ಲಿದ್ದರೂ ಬಲು ಬೇಗ ಸ್ವತಂತ್ರವಾಗಿ ಹಾಸನದಲ್ಲಿ ರಾಮಕೃಷ್ಣ ನರ್ಸಿಂಗ್ ಹೋಮ್ ಸ್ಥಾಪನೆ ಮಾಡ್ತಾರೆ. ಜನಸಾಮಾನ್ಯರಿಗೆ ಸುಲಭವಾಗಿ ಆರೋಗ್ಯ ಸೌಲಭ್ಯಗಳು ದೊರೆಯಬೇಕೆಂಬ ಸದುದ್ದೇಶದಿಂದ ಸಹಕಾರಿ ತತ್ವದಲ್ಲಿ ಆಸ್ಪತ್ರೆಯನ್ನ ಆರಂಭಿಸಿದ ಅವರು ಹಾಸನ ಜಿಲ್ಲೆಯಲ್ಲಿ ಸಹಕಾರಿ ತತ್ವವನ್ನು ಅತ್ಯಂತ ವ್ಯಾಪಕ ಚಳುವಳಿಯಾಗಿ ರೂಪಿಸ್ತಾರೆ. ಹಾಸನದಲ್ಲಿ ಸಹಕಾರಿ ತತ್ವದ ಅಡಿಯಲ್ಲಿ ಅವರ ಆಸ್ಪತ್ರೆ ಬಹಳ ಹೆಸರು ಮಾಡಿರುವಂತಹದ್ದು. ಸಮಾಜ ಸೇವಾ ವಿಭಾಗದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸೋದಕ್ಕೆ ಸರ್ಕಾರ ಹೆಮ್ಮೆ ಪಡ್ತಾ ಇದೆ. ಸಮಾಜ ಸೇವೆ ಕ್ಷೇತ್ರದ ಅಡಿಯಲ್ಲಿ ರೆವರೆಂಡ್ ಫಾದರ್ ಡಾಕ್ಟರ್ ಪಿ.ಜೆ. ಜೇಕಬ್ ರವರು ದಯಮಾಡಿ ಈಗ ಸನ್ಮಾನವನ್ನ ಸ್ವೀಕರಿಸಬೇಕು, ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು. ಸನ್ಮಾನ ಶ್ರೀ ರೆವರೆಂಡ್ ಫಾದರ್ ಡಾಕ್ಟರ್ ಪಿ.ಜೆ. ಜೇಕಬ್ ರವರು ಧಾರ್ಮಿಕ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಲೇ ತಮ್ಮ ಸುತ್ತಮುತ್ತಲ ಜನರನ್ನ ಸರ್ವ ರೀತಿಯಿಂದ ಪ್ರೋತ್ಸಾಹಿಸ್ತಾ ಹಾಗೂ ಅಭಿವೃದ್ಧಿಯ ಪಥದಲ್ಲಿ ನಡೆಸೋಕೆ ನಿರಂತರವಾಗಿ 5 ದಶಕಗಳಿಂದ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಗ್ರಾಮೀಣ ಸೇವೆ, ಶೈಕ್ಷಣಿಕ ಸೌಲಭ್ಯ ಪೂರೈಸಿದ ಮಾನವ ಹಕ್ಕು ರಕ್ಷಣೆ ಮಾಡುವಲ್ಲಿಯೂ ಕೂಡ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮದೇ ಅಭಿವೃದ್ಧಿ ವೃಕ್ಷ ಎಂಬ ಮೂಲ ಮಂತ್ರವನ್ನ ಸಮಾಜದ ಬಹುಮುಖ ಬೆಳವಣಿಗೆಗಾಗಿ ಅನುಷ್ಠಾನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಧರ್ಮ ಪ್ರಚಾರ ಮಾಡುತ್ತಲೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂತಹ ಸನ್ಮಾನ್ಯರಿಗೆ ಹಲವಾರು ಪ್ರಶಸ್ತಿ ಸಂದಿವೆ. ಅಷ್ಟೇ ಅಲ್ಲ, ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಶಾಸಕರಾಗಿ ಆಯ್ಕೆಯಾದ ಅಪರೂಪದ ವ್ಯಕ್ತಿತ್ವ ಉಳ್ಳವರು ರೆವರೆಂಡ್ ಫಾದರ್ ಡಾಕ್ಟರ್ ಪಿ.ಜೆ. ಜೇಕಬ್ ರವರು. ಮುಂದೆ ಸಮಾಜ ಸೇವೆ ವಿಭಾಗದಲ್ಲಿ ಎನ್ ವೆಂಕಟೇಶ್ ಅವರು ನಮ್ಮ ಈ ಸಾಲಿನ ಪ್ರಶಸ್ತಿ ಪುರಸ್ಕೃತರಲ್ಲೊಬ್ಬರು. ಶ್ರೀ ಎನ್ ವೆಂಕಟೇಶ್ ಅವರು ಹಿರಿಯ ದಲಿತ ಹೋರಾಟ ಕಾರ್ಯಕರ್ತರಲ್ಲಿ ಒಬ್ಬರು. 70ರ ದಶಕದಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಚನೆಗಾಗಿ ಶ್ರಮಿಸಿದ ವೆಂಕಟೇಶ್ ಅವರು ಸಂಘದ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ದಾರೆ. ನಿರಂತರವಾಗಿ ದಲಿತ ಸಂಘರ್ಷ ಸಮಿತಿಯ ಸಕ್ರಿಯ ಕಾರ್ಯಕರ್ತರಾಗಿ ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡಿರುವ ವೆಂಕಟೇಶ್ ಅನ್ಯಾಯಗಳ ವಿರುದ್ಧ ಈಗಲೂ ದನಿ ಎತ್ತುವುದರಲ್ಲಿ ಮುಂದಾಗಿರುವಂತಹವರು. ಸಮಾಜ ಸೇವಾ ವಿಭಾಗದಲ್ಲಿ ಎನ್ ವೆಂಕಟೇಶ್ ಅವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸತ್ಕರಿಸಲು ಕರ್ನಾಟಕ ಸರ್ಕಾರ ಹೆಮ್ಮೆ ಪಡ್ತಾ ಇರುವಂತಹದ್ದು. ಸಮಾಜ ಸೇವೆಯ ಅಡಿಯಲ್ಲಿ ಹನುಮಂತ ಬೊಮ್ಮಗೌಡರವರು ದಯಮಾಡಿ ಈಗ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಹನುಮಂತ ಬೊಮ್ಮಗೌಡ ಅವರು ಪಾರ್ಶ್ವ ರೋಗವನ್ನ ನಿವಾರಿಸುವಲ್ಲಿ ಅನುಪಮ ಸೇವೆಯನ್ನ ಸಲ್ಲಿಸ್ತಾ ಬಂದಂತವರು. ತಂದೆಯವರಿಂದ ಕಲಿತಂತಹ ಈ ಔಷಧಿ ಕೊಡುವ ಕಾಯಕವನ್ನ ವ್ಯಾಪಕವಾಗಿ ಕೈಗೊಳ್ಳಲು ಒಳ ರೋಗಿಗಳಿಗಾಗಿ ಕೇಂದ್ರವನ್ನ ಸ್ಥಾಪಿಸಿ ಪಾರ್ಶ್ವರೋಗ ಪೀಡಿತರಿಗೆ ಅವರು ನೆರವಾಗ್ತಾ ಇದ್ದಾರೆ. ಜೋರಾಗಿ ಬರಲಿ ಚಪ್ಪಾಳೆ ಸ್ನೇಹಿತರೆ. ಹಾಲಕ್ಕಿ ಒಕ್ಕಲಿಗರ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದು ಇವರ ಪುರೋಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ಹನುಮಂತ ಬೊಮ್ಮಗೌಡ ಒಣ ಔಷಧಗಳಿಂದ ಪಾರ್ಶ್ವರೋಗ ಪೀಡಿತರಿಗೆ ಲೇಪನ ಚಿಕಿತ್ಸೆಯನ್ನ ಮಾಡುವಲ್ಲಿ ಅನನ್ಯ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಭಿನಂದನೆಗಳು ತಮಗೆ ಹನುಮಂತ ಬೊಮ್ಮಗೌಡರವರೇ. ಮುಂದೆ ಸಮಾಜ ಸೇವಾ ವಿಭಾಗದಲ್ಲಿ ಡಾಕ್ಟರ್ ಲೀಲಾ ಸಂಪಿಗೆ ಅವರು. ಸ್ತ್ರೀವಾದಿ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿರುವ ಡಾಕ್ಟರ್ ಲೀಲಾ ಸಂಪಿಗೆ ಅವರು ಏಡ್ಸ್ ಸಂತ್ರಸ್ತರ ಪುನರ್ವಸತಿ ಕುರಿತಂತೆ ರಾಜ್ಯಾದ್ಯಂತ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಹೆಸರು ಮಾಡಿದವರು. ವೇಶ್ಯಾವೃತ್ತಿಯ ದುಷ್ಪರಿಣಾಮಗಳನ್ನು ಮನಮಟ್ಟು ಮಾಡಿಕೊಡುವ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುವ ಲೀಲಾ ಸಂಪಿಗೆ ವೇಶ್ಯ ಸಮಸ್ಯೆಯ ವಿವಿಧ ಮುಖಗಳನ್ನು ಕುರಿತು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಮಾರಣಾಂತಿಕ ಏಡ್ಸ್ ರೋಗ ಕುರಿತು ಜನಜಾಗೃತಿ ಮೂಡಿಸುವಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಏಡ್ಸ್ ಪ್ರಿವೆನ್ಷನ್ ಸಂಸ್ಥೆ ಮೂಲಕ ಡಾಕ್ಟರ್ ಲೀಲಾ ಅವರು ನಡೆಸಿರುವಂತಹದ್ದು. ತಮ್ಮದೇ ವಿಶೇಷ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾ ಇರುವಂತಹ ಡಾಕ್ಟರ್ ಲೀಲಾ ಸಂಪಿಗೆ ಅವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯ ಗೌರವವನ್ನು ಸಲ್ಲಿಸಲು ಕರ್ನಾಟಕ ಸರ್ಕಾರ ಸಂತೋಷ ಪಡ್ತಾ ಇದೆ. ಅಭಿನಂದನೆಗಳು ತಮಗೆ. ಸಂಕೀರ್ಣ ವಿಭಾಗದಲ್ಲಿ ಈಗ ದಯಮಾಡಿ ಅಂಕೇಗೌಡರವರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಮಿಕರಾಗಿ ಕಾರ್ಯನಿರ್ವಹಿಸುತ್ತಲೇ ಪುಸ್ತಕ ಸಂಗ್ರಹಿಸುವಂತಹ ಹವ್ಯಾಸವನ್ನು ಆರಂಭಿಸಿದಂತಹ ಅಂಕೇಗೌಡರು ಕಳೆದ 5 ದಶಕಗಳಿಂದ ಪುಸ್ತಕ ಸಂಗ್ರಹಿಸುವಂತಹ ಕಾಯಕದಲ್ಲಿದ್ದಾರೆ. ಎಲ್ಲಾ ಭಾಷೆಯ ಪುಸ್ತಕಗಳನ್ನ ಮನೆಯಲ್ಲಿಟ್ಕೊಂಡು ಅಭ್ಯಾಸ ಶುರು ಮಾಡಿದ ಅಂಕೇಗೌಡರು ಎಲ್ಲಾ ಭಾರತೀಯ ಭಾಷೆಗಳ ಅಸಂಖ್ಯ ಕೃತಿಗಳು ಇವರಲ್ಲಿ ಲಭ್ಯವಿದೆ. ಬಾಪೂಜಿ ಅವರನ್ನ ಕುರಿತಂತಹ 1,000ಕ್ಕೂ ಹೆಚ್ಚು ಬಗೆಯ ವಿವಿಧ ಭಾಷೆಗಳ ಪುಸ್ತಕಗಳ ಸಂಗ್ರಹವನ್ನು ಹೊಂದಿರುವಂತಹ ಗೌಡರು ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ಸಾವಿರಾರು ಆವೃತ್ತಿಗಳನ್ನ ಜೋಡಿಸಿಟ್ಟಿದ್ದಾರಂತೆ. ಮನೆ ತುಂಬ ಲಕ್ಷ ಲಕ್ಷ ಪುಸ್ತಕಗಳನ್ನ ಸಂಗ್ರಹಿಸಿಟ್ಟುಕೊಂಡಿರುವಂತಹ ಗೌಡರು ನಾಡಿನ ಹಲವು ಸ್ಥಳಗಳಲ್ಲಿ ವಿಶೇಷ ಪುಸ್ತಕಗಳ ಪ್ರದರ್ಶನಗಳನ್ನ ಮಾಡುವ ಮೂಲಕ ಪುಸ್ತಕ ಹವ್ಯಾಸವನ್ನ ಹಬ್ಬಿಸುವ ಕಾಯಕದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅಭಿನಂದನೆಗಳು ನಿಮಗೆ. ಮುಂದೆ ಸಂಕೀರ್ಣ
ಸಾಮರಸ್ಯದ ಕೆಲಸಕ್ಕೋಸ್ಕರ ದಾದಾ ಪೀರ್ ಪಂಜರ್ಲೆ ಅವರು ನಮ್ಮ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹದ್ದು. ದಾದಾ ಪೀರ್ ಮಂಜರ್ಲಾ ಅವರು ತತ್ವ ಪದಗಳ ಮೂಲಕ ಭಾವೈಕ್ಯತೆ ಮೂಡಿಸುವ ಕಾರ್ಯದಲ್ಲಿ ನಿರತರಾಗಿದ್ದು ಅದನ್ನು ವ್ಯಾಪಕವಾಗಿ ಪಸರಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಗಾಯನವ ವಿಜಯಶಾಂತಿ ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ ಕಲಿತ ದಾದಾ ಪೀರ್ ಹಿಂದೂಸ್ತಾನಿ ಗಾಯನವನ್ನು ಅಭ್ಯಾಸ ಮಾಡಿದ್ದು ಹೆಸರಾಂತ ಹಿಂದೂಸ್ತಾನಿ ಗಾಯಕ ಕಲ್ಕತ್ತೆಯ ಉಸ್ತಾದ್ ರಶೀದ್ ಖಾನ್ ಅವರಿಂದ ತತ್ವಪದ ಹಾಗೂ ಧಾರ್ಮಿಕ ಸಾಮರಸ್ಯ ಹರಡುವ ಸಂಗೀತವನ್ನ ಸಮಾಜಕ್ಕೆ ನೀಡುವ ಉದ್ದೇಶದಿಂದ ಕ್ರಿಯಾಶೀಲರಾಗಿ ಬಂದಿದ್ದಾರೆ. ಹಲವು ಆಲ್ಬಮ್ಗಳನ್ನು ಹೊರತಂದಿದ್ದಾರೆ, ಧ್ವನಿ ಮುದ್ರಿಕೆಗಳನ್ನು ಹೊರತಂದಿದ್ದಾರೆ. ಕನ್ನಡದ ಜೊತೆಗೆ ಉರ್ದು, ತೆಲುಗು ಮತ್ತು ಹಿಂದಿ ಗೀತೆಗಳನ್ನು ಕೂಡ ಸುಶ್ರಾವಾಗಿ ಹಾಡುವಂತಹ ದಾದಾ ಪೀರ್ ಮಂಜರ್ಲಾ ಅವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲು ಕರ್ನಾಟಕ ಸರ್ಕಾರ ಸಂತೋಷ ಪಡ್ತಾ ಇದೆ. ಅಭಿನಂದನೆಗಳು ತಮಗೆ. ಮತ್ತೂರ್ವರು ಸಂಕೀರ್ಣ ವಿಭಾಗದಲ್ಲಿ ಕಂಚಾಣಿ ಶರಣಪ್ಪ ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು. ನಾಡಿನ ಹೆಸರಾಂತ ಶಿಶು ಸಾಹಿತಿಗಳಲ್ಲಿ ಒಬ್ಬರಾಗಿರುವಂತಹ ಸನ್ಮಾನ್ಯರು. ಅವರ ಕಾವ್ಯನಾಮ ಕಂಚಾಣಿ ಶರಣಪ್ಪ. ಶಿಕ್ಷಕರಾಗಿ ಸುಮಾರು 4 ದಶಕಗಳ ಕಾಲ ಸೇವೆ ಮಾಡಿರುವಂತಹ ಶರಣಪ್ಪರವರು ಕಳೆದ 50 ವರ್ಷಗಳಿಂದ ಸಾಹಿತ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೊದಲಿಗೆ ಪ್ರೌಢ ಸಾಹಿತ್ಯವನ್ನ ಕಾವ್ಯವನ್ನ ರಚಿಸಿದಂತಹ ಶರಣಪ್ಪರವರು ಮುಂದೆ ಬರೆದದ್ದೆಲ್ಲವೂ ಮಕ್ಕಳಿಗಾಗಿಯೇ. ಮಕ್ಕಳ ಗೀತೆಯನ್ನ ಪುಟಾಣಿಗಳಿಗೆ ಸರಳವಾಗಿ ಅರ್ಥವಾಗುವಂತೆ ಬರೆಯುವ ಕಲೆಯನ್ನ ಕರಗತ ಮಾಡಿಕೊಂಡಂತಹ ಸನ್ಮಾನ್ಯರು 20ಕ್ಕೂ ಹೆಚ್ಚು ಶಿಶುಗೀತೆಗಳ ಸಂಕಲನಗಳನ್ನ ಹೊರತಂದಿದ್ದಾರೆ. ಮಕ್ಕಳಿಗಾಗಿಯೇ ಕಥೆಯನ್ನ ಆಧ್ಯಾತ್ಮಿಕ ಸಾಧಕರ ಜೀವನ ಚರಿತ್ರೆಗಳನ್ನು ರಚಿಸಿರುವಂತಹ ಸನ್ಮಾನ್ಯರಿಗೆ ರಾಷ್ಟ್ರೀಯ ಬಾಲ ಸಾಹಿತ್ಯ ಪುರಸ್ಕಾರವೂ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಗೌರವ ಸಂದಿದೆ. ಅವರಿಗೆ ಶುಭವಾಗಲಿ. ಜೋರದ ಚಪ್ಪಾಳಿಯೊಂದಿಗೆ ಹಿರಿಯರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸೋಣ. ಮುಂದೆ ಸಿನಿಮಾ ವಿಭಾಗದಲ್ಲಿ ಶ್ರೀ ವೈಜನಾಥ ಬಿರಾದಾರ ಅವರು. ರಂಗಭೂಮಿಯ ಮೂಲಕ ಬಣ್ಣದ ಜಗತ್ತಿಗೆ ಕಾಲಿಟ್ಟ ವೈಜನಾಥ ಬಿರಾದಾರ್ ಕನ್ನಡದ ಹಿರಿಯ ಪೋಷಕ ನಟರಲ್ಲಿ ಒಬ್ಬರು. ಹಾಸ್ಯ ಪಾತ್ರಗಳಿಂದ ಕನ್ನಡ ಚಿತ್ರಗಳಲ್ಲಿ ಗುರುತಿಸಿಕೊಂಡಿರುವ ವೈಜನಾಥ ಬಿರಾದಾರ್ ಅವರು 4 ದಶಕಗಳಿಂದ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ದೊರೆಯುವ ಯಾವುದೇ ಪಾತ್ರವಾದರೂ ಅದಕ್ಕೆ ಜೀವ ತುಂಬಿ ಅಭಿನಯಿಸುವ ವೈಜನಾಥ್ ಬಿರಾದಾರ್ ಅವರು ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಚಲನಚಿತ್ರ ನಿರ್ದೇಶಕ ಗಿರೀಶ್ ಕಾಸರವಳ್ಳಿಯವರ ಕನಸೆಂಬ ಕುದುರೆಯನೇರಿ ಚಿತ್ರದಲ್ಲಿ ಮನೋಜ್ಞ ಅಭಿನಯದಿಂದ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರೇಕ್ಷಕರ ಗಮನ ಸೆಳೆದವರು. ಹೀಗಾಗಿ ಅವರ ಹೆಸರು ರಾಷ್ಟ್ರ ಪ್ರಶಸ್ತಿಯ ವೇಳೆ ಚರ್ಚೆಗೆ ಬಂದಿತ್ತು ಅನ್ನುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿದೆ. ಅತ್ಯಂತ ನೈಜ ಅಭಿನಯದಿಂದ ಪ್ರೇಕ್ಷಕರ ಮನಗೆದ್ದಿರುವ ವೈಜನಾಥ್ ಬಿರಾದಾರ್ ರಂಗಭೂಮಿ ಹಾಗೂ ಚಲನಚಿತ್ರ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಅಭಿನಯಿಸ್ತಾ ಇರುವಂತಹ ಕಲಾವಿದರು. ಅವರಿಗೆ ಸಿನಿಮಾ ಮಾಧ್ಯಮದ ಸಾಧನೆಗಾಗಿ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸೋದಕ್ಕೆ ಕರ್ನಾಟಕ ಸರ್ಕಾರ ಸಂತೋಷ ಪಡ್ತಾ ಇದೆ. ಅಷ್ಟೇ ಅಲ್ಲ, ಅವರು ಬಹಳ ಅದ್ಭುತ ಜನಪದ ಗಾಯಕರು ಕೂಡ ಹೌದು. ಅವರಿಗೆ ಅಭಿನಂದನೆಗಳು. ಮತ್ತೊಬ್ಬ ಹಿರಿಯ ನಟಿ ಆಟಿ ರಮಾರ್ ಅವರು ಸಿನಿಮಾ ಕ್ಷೇತ್ರಕ್ಕಾಗಿ ಅವರು ಮಾಡಿರುವಂತಹ ಗಣನೀಯ ಸೇವೆಗೆ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಾ ಇದೆ. ಕನ್ನಡದ ಹವ್ಯಾಸಿ ರಂಗಭೂಮಿಯಲ್ಲಿ ಜನಪ್ರಿಯ ನಟಿಯಾಗಿದ್ದಂತಹ ಶ್ರೀಮತಿ ಆಟಿ ರಮಾರ್ ಅವರು ಚಲನಚಿತ್ರಗಳಲ್ಲಿ ನಾಯಕಿಯಾಗಿ ಪೋಷಕ ನಟಿಯಾಗಿ 4 ದಶಕಗಳಿಂದ ದುಡಿತಾ ಇದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರದರ್ಶನ ಕಲಾ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿದ್ದು ಪ್ರೌಢ ಪ್ರಬಂಧವನ್ನ ರಚಿಸಿರುವಂತಹ ಶ್ರೀಮತಿ ಆಟಿ ರಮಾರ್ ಅವರು ಏಕಪಾತ್ರಗಳ ನಾಟಕಗಳಿಂದ ಪ್ರಖ್ಯಾತರಾದಂಥವರು. ಕನ್ನಡ ಚಲನಚಿತ್ರರಂಗಕ್ಕೆ ನಾಯಕಿಯಾಗಿ ಪ್ರವೇಶ ಮಾಡಿದಂತಹ ಶ್ರೀಮತಿ ಆಟಿ ರಮಾರ್ ಅವರು ಅನುಭವಿ ನೃತ್ಯ ಕಲಾವಿದೆ. ನಮಗಿದು ಖಂಡಿತ ಗೊತ್ತಿರಲಿಲ್ಲ. ಚಪ್ಪಾಳೆ ಬರಲಿ. ಅನೇಕ ನಾಯಕ ನಟರೊಂದಿಗೆ ಪ್ರಧಾನ ಪಾತ್ರಗಳಲ್ಲಿ ಕಾಣಿಸಿಕೊಂಡಂತಹ ರಮಾರ್ ಅವರು ಈಗ ಕಿರುತೆರೆಯಲ್ಲಿ ಬೇಡಿಕೆ ನಟಿಯಾಗಿದ್ದಾರೆ. ರಂಗಭೂಮಿಯಲ್ಲಿ ಆಗಾಗ ಹೊಸ ಪ್ರಯೋಗಗಳನ್ನ ಅನುಷ್ಠಾನಗಳನ್ನ ಕೂಡ ಮಾಡ್ತಿರ್ತಾರೆ. ಸಕ್ರಿಯವಾಗಿದ್ದಾರೆ. ರಂಗದಲ್ಲಿ ಜೋರದ ಚಪ್ಪಾಳೆ ಬರಲಿ ಹಿರಿಯ ಕಲಾವಿದರಿಗೆ. ಮುಂದೆ ಸಿನಿಮಾ ಮಾಧ್ಯಮದಿಂದಲೇ ಶ್ರೀ MS ರಾಜಶೇಖರ್ ಅವರು ನಿರ್ದೇಶಕರು. ಶ್ರೀ MS ರಾಜಶೇಖರ್ ಅವರು ಕನ್ನಡದ ಹಿರಿಯ ಮೇಕಪ್ ಮ್ಯಾನ್ ಹಾಗೂ ಕಲಾವಿದ ಸುಬ್ಬಣ್ಣನವರ ಪುತ್ರ. ಚಿಕ್ಕಂದಿನಿಂದಲೇ ಚಲನಚಿತ್ರ ತಯಾರಿಕೆಯ ವಿವಿಧ ವಿಭಾಗಗಳಲ್ಲಿ ಪರಿಣತಿ ಪಡೆದ MS ರಾಜಶೇಖರ್ ಅವರಿಗೆ ಹೆಸರು ತಂದುಕೊಟ್ಟ ಮೊದಲ ಚಿತ್ರ ನಂಜುಂಡಿ ಕಲ್ಯಾಣ. ಡಾಕ್ಟರ್ ರಾಜ್ಕುಮಾರ್ ಅವರ ನಿರ್ಮಾಣ ಸಂಸ್ಥೆಯ ಬಹಳಷ್ಟು ಚಿತ್ರಗಳಲ್ಲಿ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡಿರುವ MS ರಾಜಶೇಖರ್ ಅನೇಕ ಯಶಸ್ವಿ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಇವರಿಗೆ ಪ್ರತಿಷ್ಠಿತ ಪುಟ್ಟಣ ಕಣಗಾಲ್ ಪ್ರಶಸ್ತಿಯೂ ಕೂಡ ಸಂದಿರುವುದು ಬಹಳ ಅಭಿಮಾನದ ವಿಷಯ. ಇಂತಹ ಸಾಧಕ ನಿರ್ದೇಶಕ ಶ್ರೀ MS ರಾಜಶೇಖರ್ ಅವರಿಗೆ ಸಿನಿಮಾ ವಿಭಾಗದ ಸಾಧನೆಯನ್ನ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸುವುದಕ್ಕೆ ಕರ್ನಾಟಕ ಸರ್ಕಾರ ಸಂತೋಷ ಪಡ್ತಾ ಇದೆ. ಅಭಿನಂದನೆಗಳು ತಮಗೆ. ಈಗ ಶಿಲ್ಪಕಲೆ ವಿಭಾಗದಲ್ಲಿ ಶಿಲ್ಪಿಗಳಾದಂತಹ ಚಂದ್ರಶೇಖರ್ ವೈ ಶಿಲ್ಪಿರವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯರು ಲೋಹ, ಶಿಲೆ ಹಾಗೂ ಕಾಷ್ಟ ಶಿಲ್ಪಗಳಾಗಿ ಹೆಸರನ್ನ ಮಾಡಿದಂಥವರು. ಕಠಿಣ ಅಭ್ಯಾಸದಿಂದ ಶಿಲ್ಪಕಲೆಯಲ್ಲಿ ನೈಪುಣ್ಯತೆ ಪಡೆದ ಚಂದ್ರಶೇಖರ್ ವೈ ಶಿಲ್ಪಿರವರು ದ್ವಾರ ಬಾಗಿಲುಗಳು, ದೇವರ ಮನೆ ಬಾಗಿಲು ಕೆತ್ತುವಲ್ಲಿ ಪರಿಣಿತರು.
ಚಾಲುಕ್ಯ ಹಾಗೂ ರಾಷ್ಟ್ರಕೂಟ ಶೈಲಿಯಲ್ಲಿ ಶಾಸ್ತ್ರಬದ್ಧವಾದ ವಿಗ್ರಹಗಳ ರಚನೆಯಲ್ಲಿ ನೈಪುಣ್ಯತೆ ಪಡೆದಿರುವಂತಹ ಸನ್ಮಾನ್ಯರು ದೇವಾನುದೇವತೆಗಳ ವಿಗ್ರಹಗಳ ಕೆತ್ತನೆಯಲ್ಲಿ ಖ್ಯಾತಿಯನ್ನ ಪಡೆದಿದ್ದಾರೆ. ಶಿಲ್ಪಕಲಾ ಅಕಾಡೆಮಿಯ ಸದಸ್ಯರಾಗಿದ್ದು ಇವರ ಅನೇಕ ಕೃತಿಗಳು ವಿದೇಶಗಳ ಅನೇಕ ಸಂಗ್ರಹಗಳಲ್ಲಿದ್ದು ಶಿಲ್ಪಕಲೆಯಲ್ಲಿ ಅನೇಕ ಯುವ ಜನರನ್ನ ಚಂದ್ರಶೇಖರ ವೈ ಶಿಲ್ಪಿಗಳು ಗುರುಕುಲ ಪದ್ಧತಿಯಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಅಭಿನಂದನೆಗಳು ತಮಗೆ. ಮುಂದೆ ಶಿಲ್ಪಕಲೆ ವಿಭಾಗದಲ್ಲಿ ಶ್ರೀ ವೈ ಯಂಕಪ್ಪ ಅವರು. ಕರ್ನಾಟಕದಲ್ಲಿ ದೇವಾಲಯಗಳಿಗೆ ಗೋಪುರಗಳನ್ನು ನಿರ್ಮಿಸುವಲ್ಲಿ ನೈಪುಣ್ಯತೆ ಹೊಂದಿರುವ ವೈ ಯಂಕಪ್ಪ ಅವರು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ದಿನ ಮುಂದುವರಿಯದಿದ್ದರೂ ಶಿಲ್ಪಕಲೆಯಲ್ಲಿ ವಿಶೇಷವಾಗಿ ಗೋಪುರ ಹಾಗೂ ಸಭಾಮಂಟಪಗಳನ್ನು ನಿರ್ಮಿಸುವಲ್ಲಿ ತಮ್ಮದೇ ಆದ ಮಾರ್ಗವನ್ನ ಕಂಡುಕೊಂಡರು. 3 ದಶಕಗಳಿಂದ ಅನೇಕ ಗೋಪುರ ಹಾಗೂ ಸಭಾಮಂಟಪಗಳನ್ನು ವಿಭಿನ್ನ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವ ಶಿಲ್ಪಿ ಯಂಕಪ್ಪ ಅವರು ಒಂದೊಂದು ದೇವಾಲಯವನ್ನು ವಿಭಿನ್ನ ರೀತಿಯಲ್ಲಿ ನಿರ್ಮಾಣ ಮಾಡುವಲ್ಲಿ ನಿಪುಣರು. ಶಿಲ್ಪಕಲಾ ಅಕಾಡೆಮಿಯ ಗೌರವವನ್ನು ಪಡೆದಿರುವ ಯಂಕಪ್ಪನವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಸತ್ಕರಿಸಲು ಕರ್ನಾಟಕ ಸರ್ಕಾರ ಹೆಮ್ಮೆ ಪಡ್ತಾ ಇದೆ. ಅಚ್ಚರಿ ಚಿತ್ತಾರ ವಿಭಾಗದಲ್ಲಿ ಈಗ ಲಕ್ಷ್ಮೀ ರಾಮಪ್ಪ ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಲಕ್ಷ್ಮೀ ರಾಮಪ್ಪ ಅವರು ಕಳೆದ 40 ವರ್ಷಗಳಿಂದ ಅವರ ವಂಶ ಪರಂಪರೆಯಾದ ಹಸೆ ಚಿತ್ತಾರವನ್ನ, ಹಸೆಗೋಡೆ ಚಿತ್ತಾರ, ತೇರಿನ ಚಿತ್ತಾರ, ಭೂಮಿ ಹುಣ್ಣಿಮೆ ಬುಟ್ಟಿ, ಭತ್ತದಿಂದ ಮಾಡುವ ತೋರಣ, ಗೂಡು, ಒರಳಿ ಎಲೆ, ಜುಂಕಿ ಹಾಗೂ ಕಳಸದ ಕಡಿ, ವಿವಿಧ ಕಲಾಕೃತಿಗಳ ನಿರ್ಮಾಣ ಮತ್ತು ಸೋಬಾನೆ ಪದ, ಭತ್ತ ಕುಟ್ಟುವ ಹಾಡು, ಬೀಡುವ ಹಾಡು, ನಾಟ ಹಾಡು, ದೀಪಾವಳಿ ಹಾಗೂ ಗೌರಿ ಗಣೇಶ ಹಬ್ಬದ ಹಾಡುಗಳನ್ನ ಕೂಡ ಹಾಡ್ತಾರೆ ಸನ್ಮಾನ್ಯರು. ಚಿತ್ತಾರ ಕಲೆಯ ಜೊತೆಗೆ ಗ್ರಾಮ್ಯ ಜಗತ್ತಿನಲ್ಲಿ ಜನಪ್ರಿಯವಾದ ಗೀತೆಗಳನ್ನ ಸುಶ್ರಾವ್ಯವಾಗಿ ಹಾಡುವ ಲಕ್ಷ್ಮೀ ರಾಮಪ್ಪ ಅವರ ಕಲಾ ಪ್ರತಿಭೆಯನ್ನ ಗುರುತಿಸಿ ಹಲವಾರು ಗೌರವ ಸಂದಿದೆ. ಇಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಕೂಡ ಅವರು ಭಾಜನರಾಗಿದ್ದಾರೆ. ಅಭಿನಂದನೆಗಳು. ಮುಂದೆ ಲಲಿತ ಕಲಾ ವಿಭಾಗದಲ್ಲಿ ಶ್ರೀ ಖಾಸಿಂ ಕನ್ಸಾವಿ ಅವರು. ಖಾಸಿಂ ಕನ್ಸಾವಿ ಅವರು ನಾಡಿನ ಹೆಸರಾಂತ ಚಿತ್ರಕಲಾವಿದರು. ಚಿತ್ರಕಲೆಯಲ್ಲಿ ಸಾಂಪ್ರದಾಯಿಕ ಶಿಕ್ಷಣವನ್ನು ಪಡೆದ ಇವರು ವಿದ್ಯಾರ್ಥಿಯಾಗಿದ್ದಾಗಲೇ ಅನೇಕ ಬಹುಮಾನಗಳಿಗೆ ಪಾತ್ರರಾದವರು. ಆನಂತರ ದೇಶದ ಅನೇಕ ಚಿತ್ರಕಲಾ ಪ್ರದರ್ಶನಗಳಲ್ಲಿ ಪಾಲ್ಗೊಂಡಿದ್ದ ಖಾಸಿಂ ಕನ್ಸಾವಿ ಅವರು ಏಕವ್ಯಕ್ತಿ ಪ್ರದರ್ಶನಗಳನ್ನು, ಸಮೂಹ ಚಿತ್ರಕಲಾ ಪ್ರದರ್ಶನಗಳನ್ನು ನಾಡಿನುದ್ದಕ್ಕೂ ನಡೆಸಿದ್ದು ಅನೇಕ ರಾಷ್ಟ್ರಮಟ್ಟದ ಕಲಾವಿದರ ಶಿಬಿರಗಳಲ್ಲಿಯೂ ಕೂಡ ಪಾಲ್ಗೊಂಡಿದ್ದಾರೆ. ಇವರ ಚಿತ್ರಕಲಾ ಕೃತಿಗಳು ದೇಶ ವಿದೇಶಗಳ ಸಂಗ್ರಹದಲ್ಲಿವೆ. ಅವರ ಸಾಧನೆಯನ್ನು ಗುರುತಿಸಿ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸತ್ಕರಿಸಲು ಕರ್ನಾಟಕ ಸರ್ಕಾರ ಹೆಮ್ಮೆ ಪಡ್ತಾ ಇರುವಂತಹದ್ದು ಶ್ರೀ ಖಾಸಿಂ ಕನ್ಸಾವಿ ಅವರು. ಅಭಿನಂದನೆಗಳು. ಈಗ ಪರಿಸರ ಸಂರಕ್ಷಣಾ ವಿಭಾಗದಲ್ಲಿ ಡಿ.ಎ. ಚೌಡಪ್ಪ ಅವರು ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕು. ಚೌಡಪ್ಪ ಅವರು ಪಿನಾಕಿನಿ ನದಿಯಲ್ಲಿ ಮರಳು ಅಕ್ರಮ ದಂಧೆಯನ್ನ ವಿರೋಧಿಸುವ ಹೋರಾಟದಲ್ಲಿ ಸಕ್ರಿಯವಾಗಿ ಕೆಲಸವನ್ನ ಮಾಡಿದಂಥವರು. ಸರ್ಕಾರಕ್ಕೆ ಆಗ್ತಿರೋ ನಷ್ಟದ ಬಗ್ಗೆ ಅಪಾರ ಮಾಹಿತಿಯನ್ನ ನೀಡಿ ಮೆಚ್ಚುಗೆಯನ್ನ ಪಡೆದಿರುವಂತಹ ಸನ್ಮಾನ್ಯರು ಅನೇಕ ಬಾರಿ ಮಾರಣಾಂತಿಕ ಹಲ್ಲೆಗಳಿಂದ ಪಾರಾಗಿದ್ದಾರೆ. ವೃತ್ತಿಯಿಂದ ನೇಕಾರರಾದಂತಹ ಚೌಡಪ್ಪ ಅವರು ಕೃಷಿಯನ್ನ ತಮ್ಮ ಬದುಕನ್ನಾಗಿ ಮಾಡಿಕೊಂಡು ಮರಳು ನಿಕ್ಷೇಪಗಳನ್ನ ಉಳಿಸುವ ಹೋರಾಟದಲ್ಲಿ ಈಗಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಮಗಿದು ಅಭಿಮಾನದಿಂದ ನಾವೆಲ್ಲರೂ ಸೇರಿ ನಮ್ಮ ಎಲ್ಲ ಸಮಸ್ತ ಕನ್ನಡಿಗರಿಗೂ ಕೂಡ ಹೆಮ್ಮೆ ಅನಿಸ್ತಾ ಇದೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ತಮಗೆ ನೀಡ್ತಾ ಇರೋದಕ್ಕಾಗಿ ಅಭಿನಂದನೆಗಳು ಸರ್ ತಮಗೆ. ಮುಂದೆ ಪರಿಸರ ವಿಭಾಗದಿಂದಲೇ ಶಿವಾನಂದ ಕಳವೆ ಅವರು. ನಾಡಿನ ಹೆಸರಾಂತ ಪರಿಸರ ಹಾಗೂ ಅಭಿವೃದ್ಧಿ ಬರಹಗಾರರಾದಂತಹ ಶಿವಾನಂದ ಕಳವೆ ನಾಡಿನ ಪರಿಸರ ಕುರಿತ ಹಲವಾರು ಲೇಖನಗಳನ್ನು ಹಾಗೂ ಅಂಕಣಗಳನ್ನು ನಿಯತವಾಗಿ ವಿವಿಧ ಪತ್ರಿಕೆಗಳಿಗೆ ಬರೆಯುತ್ತಾ ಬಂದಿದ್ದಾರೆ. ಮಾಲಿನ್ಯದಿಂದ ವಾತಾವರಣದ ಮೇಲೆ ಉಂಟಾಗುವ ಅಪಾಯಗಳನ್ನು ಜನತೆಗೆ ತಿಳಿಸಿಕೊಡುವಲ್ಲಿ ಅನೇಕ ಕಾರ್ಯಾಗಾರಗಳನ್ನು ವ್ಯವಸ್ಥೆ ಮಾಡಿರುವ ಶಿವಾನಂದ ಕಳವೆ ಕೃಷಿ ಪತ್ರಿಕೋದ್ಯಮದಲ್ಲಿ ಹಲವರನ್ನು ತರಬೇತಿಗೊಳಿಸಿದ್ದಾರೆ. ಪ್ರತಿಷ್ಠಿತ ಅಭಿವೃದ್ಧಿ ವರದಿಗಾರಿಕೆ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರದಿಂದ ಪಡೆದಿರುವ ಶಿವಾನಂದ ಕಳವೆ ಉತ್ತರ ಕನ್ನಡದಲ್ಲಿ ಪ್ರಾತ್ಯಕ್ಷಿಕೆಗಾಗಿ ಕೇಂದ್ರವನ್ನ ನಿರ್ಮಿಸಿ ಪರಿಸರ ಹಾಗೂ ಕೃಷಿ ಕುರಿತ ಕಾರ್ಯಾಗಾರಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಶಿವಾನಂದ ಕಳವೆ ಅವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಕರ್ನಾಟಕ ಸರ್ಕಾರ ಸಂತೋಷ ಪಡ್ತಾ ಇದೆ. ಅಭಿನಂದನೆಗಳು. ಹೊರನಾಡಿನಲ್ಲಿ ಇಟ್ಕೊಂಡು ಕನ್ನಡ ಸೇವೆಯನ್ನು ಮಾಡ್ತಿರುತ್ತ ಜಯಾ ಸುವರ್ಣ ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜಯಾ ಸುವರ್ಣ ಅವರು ಮುಂಬೈಯಲ್ಲಿ ನೆಲೆ ನಿಂತು ಹೋಟೆಲ್ ಉದ್ಯಮಿಯಾಗಿ ವಲಸೆ ಬರೋ ಕರಾವಳಿಯ ಕನ್ನಡಿಗರಿಗೆ ಆಶ್ರಯದಾತರೆನಿಸಿಕೊಂಡಿದ್ದಾರೆ. ಅತ್ಯುತ್ತಮ ಸಂಘಟನಾಕಾರರು ಆದಂತಹ ಸನ್ಮಾನ್ಯರು ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲವನ್ನ ರೂಪಿಸಿ ಎಲ್ಲ ಬಿಲ್ಲವರನ್ನು ಒಗ್ಗೂಡಿಸುವ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿಯೂ ತಮ್ಮ ಪ್ರಾವೀಣ್ಯತೆ ತೋರಿರುವ ಜಯಾ ಸುವರ್ಣ ಅವರು ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಬ್ಯಾಂಕ್ ಅನ್ನು 6.32
ಲಕ್ಷಗಳ ಬಂಡವಾಳದಿಂದ 105 ಕೋಟಿ ರುಗಳ ಲಾಭ ಗಳಿಸುವ ಮಟ್ಟಕ್ಕೆ ಕೊಂಡೊಯ್ಯಲಿ ಸಂಘಟನಾ ಚತುರತೆಯನ್ನ ತೋರಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ನಿಮಗೆ ಅಭಿನಂದನೆಗಳು. ಮುಂದೆ ಕೃಷಿ ವಿಭಾಗದಲ್ಲಿ ಆಶಾ ಶೇಷಾದ್ರಿಯವರು. ಶ್ರೀಮತಿ ಆಶಾ ಶೇಷಾದ್ರಿಯವರು ಸಸ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಪುಷ್ಪೋದ್ಯಮದ ಕ್ರಾಂತಿಗೆ ತಮ್ಮ ಕೊಡುಗೆಯನ್ನು ಸಲ್ಲಿಸುತ್ತಿದ್ದಾರೆ. ಆರ್ಥಿಕತೆಗೆ ಹೊಸ ಪ್ರೋತ್ಸಾಹ ಕೊಡುತ್ತಿರುವ ಪುಷ್ಪ ರಫ್ತು ಉದ್ಯಮದಲ್ಲಿಯೂ ಸಾಕಷ್ಟು ಪರಿಣಿತಿ ಪಡೆದಿರುವ ಆಶಾ ಶೇಷಾದ್ರಿಯವರು ಕೃಷಿ ಕ್ಷೇತ್ರದಲ್ಲಿ ವಾಣಿಜ್ಯ ಕೃಷಿಯ ರಬ್ಬರ್, ವೆನಿಲ್ಲಾ, ಅಡಿಕೆ, ಭತ್ತ, ಆರ್ಕಿಡ್ಗಳನ್ನು ಬೆಳೆಯುವಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಕಸಿ ಕೃಷಿಯ ಮೂಲಕ ಬಾಳೆಹಣ್ಣು ಬೆಳೆಯನ್ನು ಇತರ ತರಕಾರಿ ಬೆಳೆಗಳೊಂದಿಗೆ ಬೆಳೆಯುವ ಹೊಸ ಪದ್ಧತಿಯೊಂದನ್ನು ಕಂಡುಹಿಡಿದಿರುವ ಆಶಾ ಶೇಷಾದ್ರಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಆಡಳಿತ ಮಂಡಳಿ ಸದಸ್ಯರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಮತಿ ಆಶಾ ಶೇಷಾದ್ರಿ ಅವರಿಗೆ ಕೃಷಿ ವಿಭಾಗದಲ್ಲಿ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಸತ್ಕರಿಸಲು ಕರ್ನಾಟಕ ಸರ್ಕಾರ ಸಂತೋಷ ಪಡ್ತಾ ಇದೆ. ಅಭಿನಂದನೆಗಳು. ಮಾಧ್ಯಮ ಕ್ಷೇತ್ರದಲ್ಲಿ ದಯಮಾಡಿ ಅಬ್ದುಲ್ ಹಫೀಜ್ ರವರು ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಸನ್ಮಾನ್ಯರು ನಾಡಿನ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರಲ್ಲೊಬ್ರು. ಹಿಂದೂ ಪತ್ರಿಕೆಯಲ್ಲಿ ಹಲವಾರು ವರ್ಷಗಳ ಕಾಲ ಛಾಯಾಗ್ರಾಹಕರಾಗಿದ್ದು ಅನೇಕ ಮಹತ್ವದ ಸಮಾರಂಭಗಳನ್ನ, ಘಟನೆಗಳನ್ನ ತಮ್ಮ ಕ್ಯಾಮೆರಾದಿಂದ ಸೆರೆ ಹಿಡಿದು ಓದುಗರಿಗೆ ಉಣಬಡಿಸಿದ್ದಾರೆ. ಫ್ರಂಟ್ ಲೈನ್, ಬಿಸಿನೆಸ್ ಲೈನ್ ಮೊದಲಾದ ಪತ್ರಿಕೆಗಳಿಗೂ ಕೂಡ ಛಾಯಾಚಿತ್ರಗಳನ್ನು ಒದಗಿಸಿರುವಂತಹ ಅಬ್ದುಲ್ ಹಫೀಜ್ ನಿವೃತ್ತಿಯ ನಂತರ ಈಗಲೂ ಕೂಡ ಫ್ರೀಲಾನ್ಸ್ ಛಾಯಾಗ್ರಾಹಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪುರಸ್ಕಾರವೂ ಸೇರಿದಂತೆ ಹಲವು ಗೌರವ ಸಂದಿದೆ. ನಾವು ಕಾಣಬಹುದು ನಮ್ಮ ಈ ಒಂದು ಸಮಗ್ರ ಸಮಾರಂಭದ ಎಲ್ಲ ವಿವರಗಳನ್ನ ತಲುಪಿಸಲಿಕ್ಕೆ ಹೇಗೆ ಛಾಯಾಗ್ರಾಹಕರು ಕಷ್ಟಪಟ್ಟು ಒಟ್ಟಿನಲ್ಲಿ ಎಲ್ಲರಿಗೂ ತಲುಪಬೇಕು. ಇಂತಹ ಅದ್ಭುತ ಸಮಾರಂಭ ಜರುಗ್ತಿದೆ ಅಂತ ಅವರಿಗೆ ಸಂದಂತಹ ಗೌರವ ನಿಮಗೂ ಸಂದಂತೆ. ಅಭಿನಂದನೆಗಳು. ಮುಂದೆ ಮಾಧ್ಯಮ ವಿಭಾಗದಿಂದ ಹಿರಿಯರಾದ ಶ್ರೀ ಲಕ್ಷ್ಮಣ ಕೊಡಸೆ ಅವರು. ಹಿರಿಯ ಪತ್ರಕರ್ತರಾದ ಲಕ್ಷ್ಮಣ ಕೊಡಸೆ ಪ್ರಜಾವಾಣಿ ಪತ್ರಿಕೆಯ ಸಹಾಯಕ ಸಂಪಾದಕರಾಗಿ ನಿವೃತ್ತರಾಗಿದ್ದಾರೆ. ಪ್ರಜಾವಾಣಿಯ ಸುದ್ದಿ ವಿಭಾಗ, ಪುರವಣಿ ವಿಭಾಗ, ಚಲನಚಿತ್ರ ವಿಭಾಗಗಳ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿರುವ ಕೊಡಸೆ ಜನಪ್ರಿಯ ಅಂಕಣಕಾರರೂ ಹೌದು. ಪತ್ರಿಕೋದ್ಯಮವಲ್ಲದೆ ಸಾಹಿತ್ಯದಲ್ಲೂ ಹೆಸರು ಮಾಡಿರುವ ಲಕ್ಷ್ಮಣ ಕೊಡಸೆ ಅವರು ಹಲವಾರು ಕಥಾ ಸಂಕಲನಗಳನ್ನು ಹೊರತಂದಿದ್ದು ಪತ್ರಿಕೋದ್ಯಮದಲ್ಲಿ ವಿಶಿಷ್ಟ ಬರವಣಿಗೆಯ ಮೂಲಕ ಹೆಸರು ಮಾಡಿದ್ದಾರೆ. ಅನೇಕ ಚಲನಚಿತ್ರೋತ್ಸವಗಳಿಗೆ ವಿಶೇಷ ಪ್ರತಿನಿಧಿಯಾಗಿ ಪಾಲ್ಗೊಂಡಿರುವ ಲಕ್ಷ್ಮಣ ಕೊಡಸೆ ಈಗಲೂ ಬರವಣಿಗೆಯಲ್ಲಿ ಸಕ್ರಿಯರು. ಅವರಿಗೆ ಮಾಧ್ಯಮ ವಿಭಾಗದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಕರ್ನಾಟಕ ಸರ್ಕಾರ ಹೆಮ್ಮೆ ಪಡ್ತಾ ಇದೆ. ಅಭಿನಂದನೆಗಳು. ಕ್ರೀಡಾ ಕ್ಷೇತ್ರದಲ್ಲಿ ವಿಲಾಸ ನಿಲಗುಂದಾರ್ ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವರು ನಾಡಿನ ಹೆಸರಾಂತ ಅಥ್ಲೀಟ್. 100 ಹಾಗೂ 200 ಮೀಟರ್ ಓಟದಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಮೊದಲ ಸ್ಥಾನವನ್ನ ಪಡೆದಿರುವಂತಹ ವಿಲಾಸ್ ನಿಲಗುಂದ್ 9ನೆಯ ಸ್ಯಾಪ್ ಗೇಮ್ಸ್ ನಲ್ಲಿ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ದಾಖಲೆಯ ಮೂಲಕ ಮೊದಲ ಸ್ಥಾನ ಪಡೆದ ಭಾರತೀಯ ತಂಡದ ಓಟಗಾರ ಎನಿಸಿಕೊಂಡಂತವರು. ಅನೇಕ ರಾಜ್ಯ ದಾಖಲೆಗಳನ್ನು ಸ್ಥಾಪಿಸಿರುವಂತಹ ವಿಲಾಸ್ ನಿಲಗುಂದ್ ವಿಶ್ವ ರೈಲ್ವೆ ಅಥ್ಲೀಟ್ ಕೂಟದ ರಿಲೇ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತ ತಂಡವನ್ನ ಪ್ರತಿನಿಧಿಸಿದಂತವರು. ಪ್ರಸ್ತುತ ರೈಲ್ವೆ ತಂಡದಲ್ಲಿರುವ ವಿಲಾಸ್ ನಿಲಗುಂದ್ ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ ನಿರಂತರವಾಗಿ ಪಾಲ್ಗೊಂಡು ಅನೇಕ ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಅಭಿನಂದನೆಗಳು ತಮಗೆ. ಎಲ್ಲ ಕನ್ನಡಿಗರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ. ಮುಂದೆ ಮಾಧ್ಯಮ ವಿಭಾಗದಲ್ಲಿ ನಮ್ಮ ಈ ಸಾಲಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಸಂಧ್ಯಾ ಸತೀಶ್ ಪೈ ಅವರು. ಮಣಿಪಾಲ ಪತ್ರಿಕಾ ಸಮೂಹದ ಪ್ರಧಾನ ಸಂಪಾದಕಿಯಾಗಿರುವ ಡಾಕ್ಟರ್ ಸಂಧ್ಯಾ ಪೈ ವಾರಪತ್ರಿಕೆ ತರಂಗದ ಪ್ರಧಾನ ಸಂಪಾದಕರಾಗಿ ಮಣಿಪಾಲದ ಪತ್ರಿಕಾ ಸಮೂಹದ ಪ್ರಧಾನ ಸಂಪಾದಕಿಯಾಗಿರುವ ಡಾಕ್ಟರ್ ಸಂಧ್ಯಾ ಪೈ ವಾರಪತ್ರಿಕೆ ತರಂಗದ ಪ್ರಧಾನ ಸಂಪಾದಕರಾಗಿ ಓದುಗರ ಮನಮುಟ್ಟುವಂತೆ ಅನೇಕ ಅಂಕಣಗಳನ್ನು ಸತತವಾಗಿ ಬರೆಯುತ್ತಾ ಬಂದಿದ್ದಾರೆ. ಸಮಾಜದಲ್ಲಿ ಘಟಿಸುವ ಸಣ್ಣ ಸಣ್ಣ ಘಟನೆಗಳನ್ನೇ ಆಧಾರವಾಗಿಟ್ಟುಕೊಂಡು ಆಮೂಲಾಗ್ರವಾದ ಚಿಂತನೆಗಳನ್ನು ಹರಿಯಬಿಡುವ ಅಂಕಣಗಳನ್ನು ಸಂಧ್ಯಾ ಪೈ ಅವರು ಓದುಗರಿಗೆ ದಾಟಿಸುತ್ತಿದ್ದಾರೆ. ಓದುಗರನ್ನು ಚಿಂತನೆಗೆ ಹಚ್ಚುವಂತಹ ಲೇಖನಗಳ ಮೂಲಕ ಮನಮುಟ್ಟುತ್ತಿರುವ ಸಂಧ್ಯಾ ಪೈ ಮಕ್ಕಳಿಗಾಗಿ ಅನೇಕ ವಿಚಾರಗಳನ್ನು ಸರಳವಾಗಿ ಹೇಳುವ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ. ಅವರ ಕೃತಿಗಳು ಓದುಗರನ್ನ ಮುಟ್ತಾ ಇದ್ದಾವೆ. ಗೌರವ ಡಾಕ್ಟರೇಟ್ ಸೇರಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವಂತಹ ಸಂಧ್ಯಾ ಸತೀಶ್ ಪೈ ಅವರಿಗೆ ಮಾಧ್ಯಮ ವಿಭಾಗದ ಸಾಧನೆಗಾಗಿ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಕರ್ನಾಟಕ ಸರ್ಕಾರ ಸಂತೋಷ ಪಡ್ತಾ ಇದೆ. ಈಗ ಕೊನೆಯದಾಗಿ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಗಾಗಿರುವಂತಹ ಕಿರಣಗೆರೆ ಜಗದೀಶ್ ಅವರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು. ಸನ್ಮಾನ್ಯರು ರೇಷ್ಮೆ ಕೃಷಿಕರಿಗೆ ಬಹುಬಗೆಯ ಸೌಲಭ್ಯಗಳನ್ನು ಒದಗಿಸಿಕೊಡುವ ಅತ್ಯಾಧುನಿಕ
ಚಾಕಿ ಸಾಕಾಣಿಕಾ ಕೇಂದ್ರವನ್ನ ಸ್ಥಾಪಿಸಿ ಅಸಂಖ್ಯಾತ ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಮಾಡಿಕೊಡ್ತಾ ಬಂದಿದ್ದಾರೆ. ರೇಷ್ಮೆ ಕೃಷಿ ಬೆಳೆಗಾರರಿಗೆ ಒಳ್ಳೆಯ ಆದಾಯ ಗಳಿಸಿಕೊಡುವಂತೆ ಆಧುನಿಕ ತಂತ್ರಜ್ಞಾನ ಹಾಗೂ ತರಬೇತಿಯನ್ನ 6,000ಕ್ಕೂ ಹೆಚ್ಚು ಮಂದಿಗೆ ತಮ್ಮ ಕೇಂದ್ರದ ಮೂಲಕ ನೀಡಿರುವಂತಹ ಜಗದೀಶ್ ಅವರು ಉತ್ತಮ ಗುಣಮಟ್ಟದ ಚಾಕಿ ಹುಳುಗಳನ್ನು ರೈತರಿಗೆ ವಿತರಿಸುವ ಮೂಲಕ ಹೆಚ್ಚಿನ ಇಳುವರಿ ಹಾಗೂ ಆದಾಯ ಪಡೆಯುವುದಕ್ಕೆ ನೆರವಾಗಿದ್ದಾರೆ. ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಚಾಕಿ ಕೇಂದ್ರವೆಂಬ ಹೆಗ್ಗಳಿಕೆಗೂ ಜಗದೀಶ್ ಅವರ ಕೀರಿನಕೆರೆ ಚಾಕಿ ಕೇಂದ್ರ ಪಾತ್ರವಾಗಿದೆ. ಜೋರದ ಚಪ್ಪಾಳಿಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಸಭಿಕರೇ ತಮ್ಮೆಲ್ಲರ ಅಭಿಮಾನದ ಹೃತ್ಪೂರ್ವಕ ಅಭಿನಂದನೆಗಳು ಇರಲಿ ಅನ್ನುವಂತಹ ಆಶಯ ಮತ್ತು ಬೇಡಿಕೆ ನಮ್ಮದು. ಮುಂದೆ ಈ ಸಾಲಿನ ಪ್ರಶಸ್ತಿಯನ್ನು ಪಡೆದಂತಹ 59 ಸಾಧಕರು ವೇದಿಕೆಯ ಮೇಲೆ ಇದ್ದಾರೆ. ಅವರೆಲ್ಲರ ದನಿಯನ್ನ ತಮ್ಮದಾಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಕುರಿತಾಗಿ ತಮ್ಮ 4 ಅಭಿಪ್ರಾಯಗಳನ್ನು ಸಭೆಯ ಜೊತೆ ಹಂಚಿಕೋಬೇಕು ಅಂತ ಹೇಳಿ ನ್ಯಾಯಾಂಗ ವಿಭಾಗದಲ್ಲಿ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಹಿರಿಯರಾದ ಪದ್ಮವಿಭೂಷಣ ನ್ಯಾಯಮೂರ್ತಿ MN ವೆಂಕಟಾಚಲಯ್ಯ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಶ್ರೀ ಅನಂತಕುಮಾರ್ರವರೇ, ಶ್ರೀ ರಾಮಲಿಂಗಾರೆಡ್ಡಿಯವರೇ, ಮಹಾಪೌರರಾದ ಶ್ರೀಮತಿ ಶಾಂತಕುಮಾರಿಯವರೇ, ಶ್ರೀಮತಿ ಉಮಾಶ್ರೀ ಅವರೇ, ನಮ್ಮ ಕಲಾ ಮಂತ್ರಿಗಳಾದ ಶ್ರೀಮತಿ ಉಮಾಶ್ರೀ ಅವರೇ, ಡಾಕ್ಟರ್ ಶಾಲಿನಿ ರಜನೀಶ್ ಅವರೇ, ಕನ್ನಡ ಬಂಧುಗಳೇ, ಈ ಹೃದಯ ಸ್ಪರ್ಶಿಯಾದ ಸಂಜೆ ಇವತ್ತು 58 ಪ್ರತಿಭಾವಂತ ವ್ಯಕ್ತಿಗಳು ಕಲೆ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ ಈ ಕ್ಷೇತ್ರಗಳನ್ನು ತಮ್ಮ ಅಮೋಘವಾದ ಸೇವೆಯಿಂದ ಸಮೃದ್ಧಿಗೊಳಿಸಿ ನಮ್ಮ ಸಮಾಜವನ್ನು ಶ್ರೀಮಂತಗೊಳಿಸತಕ್ಕಂಥ ಪ್ರತಿಭಾವಂತ ವ್ಯಕ್ತಿಗಳ ಜೊತೆ ನನ್ನನ್ನು ಸೇರಿಸಿ ಹೂವಿನ ಜೊತೆ ನಾರನ್ನು ಸ್ವರ್ಗಕ್ಕೆ ಕಳಿಸಿದ್ದೀರಿ. ಈ ಸಮಾರಂಭದಲ್ಲಿ ಸತತವಾಗಿ 2 ಗಂಟೆ ಕಾಲ ನಿಂತು ಈ ಪುರಸ್ಕೃತರನ್ನು ಸನ್ಮಾನಿಸ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ಪುರಸ್ಕೃತರ ಪರವಾಗಿ ನಾನು ನನ್ನ ಕೃತಜ್ಞತಾಪೂರ್ವದ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಯು ವ್ಯಕ್ತಿಶಃ ಅಪರಿಪೂರ್ಣ. ಆತನಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಪೂರ್ಣತೆ ಬರಬೇಕಾದರೆ ಸಮಾಜದ ಒಡನಾಟ ಅವಶ್ಯಕ. ಒಂದು ಗಣರಾಜ್ಯದಲ್ಲಿ ರಿಪಬ್ಲಿಕನ್ ಗವರ್ಮೆಂಟ್, ಗಣರಾಜ್ಯದಲ್ಲಿ ಅತ್ಯಂತ ಉತ್ತಮವಾದ ಶ್ರೇಷ್ಠವಾದ ಪದವಿ ಯಾವುದು ಅಂತ ಕೇಳಿದರೆ ನಾಗರಿಕನ ಪದವಿ ಅದು. ದಿ ಹೈಯೆಸ್ಟ್ ಆಫೀಸ್ ಇನ್ ಎ ರಿಪಬ್ಲಿಕ್ ಈಸ್ ದಿ ಸಿಟಿಸನ್ಸ್ ಆಫೀಸ್. ತಾವೆಲ್ಲ ಇಲ್ಲಿ ಆಹ್ವಾನಿತರಾಗಿರ್ತಕ್ಕಂಥ ತಾವೆಲ್ಲ ಗಣ್ಯರು ಪ್ರತಿಯೊಬ್ಬರೂ ಒಂದು ಗಣರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾದ ವ್ಯಕ್ತಿಗಳು. ತಮ್ಮ ಒಡನಾಟವಿಲ್ಲದೆ, ತಮ್ಮ ಸಹಕಾರ, ಅನುಗ್ರಹ, ಆಶೀರ್ವಾದವಿಲ್ಲದೆ ಯಾವ ವ್ಯಕ್ತಿಯೂ ತನ್ನ ಜೀವನದಲ್ಲಿ ಪರಿಪೂರ್ಣತೆಯನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಇನ್ಕಂಪ್ಲೀಟ್ ಬೈ ಹಿಮ್ಸೆಲ್ಫ್.
he needs the companionship of fellow men to complete himself. ಈ ಶುಭ ಸಂಜೆ ಆ ಒಂದು ಧರ್ಮದ ಒಂದು ಕಲ್ಪನೆಯ ಒಂದು ಸಾಕಾರವಾದ ಒಂದು ಸನ್ನಿವೇಶ. ತಾವೆಲ್ಲರೂ 2 ಗಂಟೆ ನಿಶ್ಶಬ್ದವಾಗಿ ಇಷ್ಟು ಜನ ವಿದ್ವಾಂಸರನ್ನ, ಕಲೋಪಾಸಕರನ್ನ, ವಿಜ್ಞಾನಿಗಳನ್ನು ಗೌರವಿಸಿದ್ದೀರಿ. ಇದು ಅತ್ಯಂತ ಮುಖ್ಯವಾದ ಒಂದು ಅಂಶ ನಮ್ಮ ನಾಗರಿಕತೆಯಲ್ಲಿ. ನಮ್ಮ ಸಂಸ್ಕೃತಿ ನಾಗರಿಕತೆ ಉಳಿಯಬೇಕಾದರೆ ಇಷ್ಟು ಮಟ್ಟಿಗೆ ಸಾಧನೆ ಮಾಡಿರ್ತಕ್ಕಂಥ ಅನೇಕ ಪ್ರತಿಭಾವಂತ ವ್ಯಕ್ತಿಗಳನ್ನ ಗೌರವಿಸಿದ್ದೀರಿ. ಈ ಗೌರವ ಸಮಾಜಕ್ಕೆ ತಾವೇ ಮಾಡಿಕೊಂಡಂಥ ಗೌರವ. ಈ ಪ್ರತಿಯೊಬ್ಬರ ಅವರ ಸಾಧನೆಯನ್ನು ಕೇಳ್ತಾ ಇದ್ದರೆ ಈ ದೇಶ ಎಷ್ಟು ಸಮೃದ್ಧಿಯಾದ ದೇಶ ಇದು, ಇದರ ಎಷ್ಟು ಮಟ್ಟಿಗೆ ಇದರ ಭವಿಷ್ಯ ನಿಶ್ಚಿತವಾಗಿದೆ ಅಂಥೇಳಿ ನಮಗೆ ಮನವರಿಕೆ ಆಗ್ತದೆ. ನನ್ನನ್ನು ಈ ಸಂದರ್ಭದಲ್ಲಿ ಕರೆಸಿ ಶ್ರೀ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಈ ಜೀವನದ ಸಂಜೆಯ ಒಂದು ಕಾಲದಲ್ಲಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ವ್ಯಕ್ತಿಶಃ ನಾನು ಅವರಿಗೆ ಅತ್ಯಂತ ಋಣಿಯಾಗಿದ್ದೇನೆ. ಇದು ಆಹ್ವಾನ ಒಂದೇ ಅಲ್ಲ, ಅವರು ಆಹ್ವಾನ ಕೊಟ್ಟ ರೀತಿ ನನಗೆ ಹೃದಯ ಸ್ಪರ್ಶಿಯಾಗಿದೆ. ಇದು ಅತ್ಯಂತ ಒಂದು ಅನುಭವ, ಪ್ರೀತಿಯಾದ ಅನುಭವ. 10 ವರ್ಷದ ಹಿಂದೆ ಈ ಭಾರತ ಸರ್ಕಾರದವರು ನನಗೊಂದು ಪುರಸ್ಕಾರ ಕೊಟ್ಟರು, ಪದ್ಮವಿಭೂಷಣ ಅಂಥೇಳಿ. ಅದಕ್ಕೆ ಕೆಲವು ಸೇವೆಗಳನ್ನ ನಾನು ಸರ್ಕಾರಕ್ಕೆ ಮಾಡಿದ್ದೆ. ಆದರೆ ಈ 10 ವರ್ಷದಲ್ಲಿ ಏನು ನಾನು ಮಾಡಿದ್ದೀರಾನೆ ಈ ಪುರಸ್ಕಾರ ನೀವು ಕೊಟ್ಟಿದ್ದೀರಿ ಅಂಥೇಳಿ ಅದು ಎಲ್ಲದಕ್ಕಿಂತ ದೊಡ್ಡದಾಗಿ ಕಾಣುತ್ತೆ ನನಗೆ. ಅಂದರೆ ಇದರ ಸೂಚನೆ ಏನು ಅಂದರೆ ಸಿದ್ದರಾಮಯ್ಯನವ್ರದ್ದು, ನೀವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋಲ್ಲ, ಸಮಾಜ ಸೇವೆಯನ್ನು ಮಾಡ್ತಾನೆ ಇರಬೇಕು ಅನ್ನೋ ಒಂದು ಜ್ಞಾಪಕ ಕೊಟ್ಟಿದ್ದಾರೆ. ತಮ್ಮೆಲ್ರಿಗೂ ಇಷ್ಟು ಜನಸಂಖ್ಯೆಯಲ್ಲಿ ಬಂದು ಎಲ್ಲರನ್ನೂ ಗೌರವಿಸಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ವಂದನೆಗಳು, ನಮಸ್ಕಾರ. ಸನ್ಮಾನ್ಯರಿಗೆ ಜೋರದ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಬರ್ಮಾಡ್ಕೊಳ್ಳೋಣ. ನಿಜಕ್ಕೂ ಇವರು ಶಾರದೆಯ ವರಪುತ್ರಿ ಅಂತಾನೆ ಹೇಳಬಹುದು. ಗಾನ ಕೋಗಿಲೆ ಜಾನಕಿ ಅಮ್ಮರವರನ್ನ. ಸ್ನೇಹಿತರೆ, ನನಗೆ ಯಾವಾಗಲೂ ಅನ್ಸುತ್ತೆ, ಗಾನದಲ್ಲಿ ಭಾವ, ರಾಗ, ತಾಳಗಳು ಹಿತಮಿತವಾಗಿ ಗತಿಯಲ್ಲಿ ಸಮ್ಮಿಶ್ರಗೊಂಡಾಗ ಸಂಗೀತ ಕೇಳುಗರ ಮನಸ್ಸನ್ನ ಉಲ್ಲಾಸಿತಗೊಳಿಸುತ್ತೆ ಅಂತ. ಇವರ ಹಾಡುಗಳನ್ನ ಕೇಳಿದಾಗ ಪ್ರತಿ ಬಾರಿಯೂ ನನಗೆ ಈ ಅನುಭವ ಆಗುತ್ತೆ. ನಿಮಗೂ ಆಗುತ್ತೆ ಅಲ್ವಾ? ಹಾಗಿದ್ರೆ ಚಪ್ಪಾಳೆಯ ಮುಖಿನವರನ್ನ ಬರ್ಮಾಡ್ಕೊಳ್ಳೋಣ ಒಂದೆರಡು ನುಡಿಗಳನ್ನ ಆಡ್ಲಿಕ್ಕಾಗಿ. ನಮ್ಮ ಚೀಫ್ ಮಿನಿಸ್ಟರ್ ಅವರಿಗೆ ಮತ್ತು ಹಿರಿಯರೆಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಿಮ್ಮೆಲ್ಲರಿಗೂ, ಕನ್ನಡ ಮಕ್ಕಳಿಗೆ. ಇವತ್ತು ಪ್ರಶಸ್ತಿ ಪಡೆದ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನಾನು 1957 ಸಿನಿಮಾ ಫೀಲ್ಡಿಗೆ ಬಂದೆ. ಆವಾಗನೇ
ಆವಾಗಿಂದ ಎಷ್ಟೋ ಹಾಡುಗಳನ್ನು ಹಾಡಿದೆ ಎಲ್ಲ ಭಾಷೆಗಳಲ್ಲೂ. ಆದರೆ ಮುಂಚೆ ಎಲ್ಲ ನಾನು ತುಂಬ ಜಾಸ್ತಿ ಹಾಡಿದ್ದು ಕನ್ನಡ ಸಾಂಗ್ಸೇ. ಆಮೇಲೆ ಮಲಯಾಳ, ನೆಕ್ಸ್ಟೇ ಬೇರೆ ಯಾವುದಾದ್ರೂ. ಎಷ್ಟು ಕನ್ನಡ ಒಳ್ಳೆ ಒಳ್ಳೆ ಸಾಂಗ್ಸು ಹಾಡಿದ್ದೀನಿ, ಲೆಕ್ಕ ಇಲ್ಲದಷ್ಟು ಸಾಂಗ್ಸ್ ಹಾಡಿದ್ದೀನಿ. ನನಗೆ ನಿಜವಾಗಲೂ ಹೇಳಬೇಕಂದ್ರೆ ನನ್ನ ಅಭಿಮಾನಿಗಳ ಮನಸ್ಸಲ್ಲಿ ನಾನು ತುಂಬಿಕೊಂಡಿದ್ದೀನಿ. ಅವರುಗಳು ನನಗೆ ಕೊಡೋ ಪ್ರಶಸ್ತಿ ತುಂಬ ದೊಡ್ಡದು. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಯಾವುದೂ ಇಲ್ಲ. ಈಗ ಇಷ್ಟು ವರ್ಷಕ್ಕೆ ಕನ್ನಡ ರಾಜ್ಯದಲ್ಲಿ ನನಗೂ ಒಂದು ಪ್ರಶಸ್ತಿ ಕೊಟ್ಟರು, ತುಂಬ ಸಂತೋಷ. ಚೀಫ್ ಮಿನಿಸ್ಟರ್ ಕೈಯಿಂದ ತಗೊಂಡಿದ್ದು ತುಂಬ ಸಂತೋಷವಾಗಿದೆ. ಆ್ಯಕ್ಚುಲಾಗಿ ಇದು ಸಡನ್ನಾಗಿ ನಿನ್ನೆ ಮಧ್ಯಾಹ್ನ ಹೇಳಿದ್ದಾರೆ. ನಿನ್ನೆ ಮಧ್ಯಾಹ್ನ ಯಾರು ಹೇಳಿದಾರಂದರೆ ನಮ್ಮ ಗ್ರೇಟ್ ಆ್ಯಕ್ಟ್ರೆಸ್ ಆ್ಯಂಡ್ ಮಿನಿಸ್ಟರ್ ಉಮಾಶ್ರೀ ಅವರು ಫೋನ್ ಮಾಡಿದ್ದಾರೆ. ಅವರು ಫೋನ್ ಮಾಡಿ ಈ ಥರ ನಾವು ಮಾಡ್ತಾ ಇದ್ದೀವಿ, ನಿಮಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ, ಖಂಡಿತ ಬರಬೇಕು ಅಂತ. ನಾನು ಹೇಳಿದೆ, ಅಮ್ಮ ತುಂಬ ಕಮಿಟ್ಮೆಂಟ್ಸ್ ಇದೆ ನನಗೆ, ನೀವು ಸಡನ್ನಾಗಿ ಈಗ ಹೇಳಿ ನಾಳೆ ಫಂಕ್ಷನ್ ಅಂದರೆ ನಾನು ಹೇಗೆ ಬರ್ತೀನಿ? ಅಟ್ಲೀಸ್ಟ್ ಒಂದು ವಾರ ಆದರೂ ಟೈಮ್ ಇರಬೇಕು. ನಮಗೆಲ್ಲ ಪ್ರೋಗ್ರಾಮ್ಸು 3 ಮಂತ್ಸ್ 2 ಮಂತ್ಸ್ ಮುಂಚೆನೇ ಹೇಳ್ತಾರೆ. ಇಲ್ಲ, ಯಾವುದೋ ಒಂದು ಪ್ರೋಗ್ರಾಮ್ ಇರ್ತಾನೆ ಇರುತ್ತೆ. ಯಾವುದೇ ಇರಲಿ ನೀವು ಹೇಗಾದರೂ ಬರಬೇಕಂತ ಅವರು ತುಂಬ ಹಠ ಹಿಡಿದು ನನ್ನ ಹಿಡ್ಕೊಂಡು ಬಿಟ್ಟು, ಅಮ್ಮ ಹಾಗೆ ನಾನು ಕರೀತಾ ಇದ್ದೀನಿ, ನೀವು ನಮ್ಮ ಅಮ್ಮ, ನೀವು ಬರಲೇಬೇಕು ಅಂದರು. ಆ ಮಾತು ಅಂದ ಮೇಲೆ ನನಗೆ ನಿಜವಾಗಲೂ ತುಂಬ ಮನಸ್ಸು ತುಂಬಿಕೊಂಡು ಬಂದಿದೆ, ಹಾಗೆ ಅಳು ಬಂದಿದೆ. ಅಮ್ಮ ಅಂತ ಹೇಳಿದ ತಕ್ಷಣ ನನ್ನ ಫ್ಯಾನ್ಸ್ ಎಲ್ಲರೂ ಕೂಡ ನನ್ನ ಅಮ್ಮ ಅಂತಾರೆ. ನನಗೆ ಎಷ್ಟೋ ಮಕ್ಕಳು ಎಷ್ಟೋ ಪ್ರೀತಿಸ್ತಾರೆ. ನಿಜವಾಗಲೂ ನಿಮ್ಮೆಲ್ಲರಿಗೋಸ್ಕರ ನಾನು ಈ ಪ್ರಶಸ್ತಿ ಸ್ವೀಕರಿಸಿದ್ದೀನಿ. ನಿಜವಾಗಲೂ ಎಲ್ಲರೂ ಫೋನ್ ಮಾಡಿ, ಮಕ್ಕಳೆಲ್ಲರೂ ಫೋನ್ ಮಾಡಿ ನನ್ನ ಅಭಿಮಾನಿಗಳು, ಅಮ್ಮ ತುಂಬ ಸಂತೋಷವಾಗಿದೆ, ನೀವು ಖಂಡಿತ ಇದು ನೀವು ತಗೊಳ್ಳೇಬೇಕು ಅಂತ. ಎಷ್ಟು ಫೋನ್ಸ್ ಗೊತ್ತಾ ನನಗೆ, ಫೋನ್ಸು ಮೆಸೇಜಸ್ಸು ತುಂಬ, ನನಗೆ ಫೋನ್ ಕೆಳಗಡೆ ಇಡಲಿಕ್ಕಾಗಲ್ಲ ಅಷ್ಟು ಬಂದಿದೆ. ಅದರಿಂದ ನನ್ನ ಅಭಿಮಾನಿಗಳ ಮನಸ್ಸನ್ನು ಸಂತೋಷಪಡಿಸಲಿಕ್ಕೆ, ಅವರು ಖುಷಿಯಾಗಿ ಇರಬೇಕಂತ, ಅವರು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ಅವ್ರಿಗೋಸ್ಕರ ನಾನು ಇದು ಆ್ಯಕ್ಚುಲಾಗಿ ಆ್ಯಕ್ಸೆಪ್ಟ್ ಮಾಡಿದ್ದು. ನೆಕ್ಸ್ಟು ಅವರು ಕೊಟ್ಟಿದ್ದು ದೊಡ್ಡ ವಿಷಯನೇ, ತುಂಬ ಸಂತೋಷವಾಗಿದೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಇಲ್ಲ ಹಾಡಲಿಕ್ಕೆ ನಿಜವಾಗ್ಲೂ ಗಂಟಲು ಸರಿ ಇಲ್ಲ, ಕೆಮ್ಮು ಬರ್ತಾಯಿದೆ ತುಂಬ. ಈಗ ನಾನು ಹಾಡ್ರೆ ಮತ್ತೆ ಜನ್ಮದಲ್ಲಿ ನೀನು ಹಾಡಬೇಡ ಅಂತ ನೀವೆಲ್ಲರೂ ಹೇಳ್ತೀರಿ. ತುಂಬ ಕೆಮ್ಮು ಕೂಡ ಬರ್ತಾಯಿದೆ. ಸ್ವಲ್ಪ ಒಂದು ಲೈನ್ ಹಾಡ್ತೀನಿ, ನಿಮ್ಮಿಂದ ಕೇಳಲಿಕ್ಕಾದರೆ ಕೇಳ್ತೀನಿ. ನಿನ್ನನ್ನು
ನಿಮ್ಮನ್ನು ನೋಡೋಕ್ಕಿಂತ ನನಗೆ ಯಾವುದೂ ಇಲ್ಲ, ಅಷ್ಟು ಸಂತೋಷ ಬೇರೆ ಯಾವುದೂ ಇಲ್ಲ. ನಿಮ್ಮಲ್ಲೇ ದೇವರನ್ನ ನಾನು ನೋಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಆವಾಗಲಿಂದ ರೆಸ್ಟ್ ಇಲ್ಲದೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಅವರಿಗೆ ಕಂಗ್ರ್ಯಾಚುಲೇಷನ್. ಒಳ್ಳೆ ನಿನ್ನನ್ನು ಕಣ್ತುಂಬ ಅಂತ ಅವ್ರು ಹಾಡಿದ ಕೂಡಲೇ ನನಗಂತೂ ಕಣ್ತುಂಬ ನೀರೇ ತುಂಬಿಡ್ತು. ಹೌದೋ ಅಲ್ವೋ? ನಾವು ಅಮ್ಮ ಅಂತ ಕರಿತೀವಿ, ಆ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಜೋರದ ಚಪಾಲಿಯೊಂದಿಗೆ ಧನ್ಯವಾದಗಳನ್ನ ಅರ್ಪಿಸೋಣ ಜಾನಕಿ ಅಮ್ಮ ಅವ್ರಿಗೆ. ಬಂಧುಗಳೇ, ಜಾನಕಿಯವರ ಮಾತು ಯಾವತ್ತೂ ಉತ್ಪ್ರೇಕ್ಷೆ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮೆಲ್ರಿಗೋಸ್ಕರ ಬಂದೆ ಅಂತ ಹೇಳಿದ್ರು ಅದು ಉತ್ಪ್ರೇಕ್ಷೆಯ ಮಾತಲ್ಲ. ಯಾಕೆ ಅಂದರೆ ಪ್ರಶಸ್ತಿಗಳ ಬಗ್ಗೆ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನಾವು ಕಳೆದ ವರ್ಷ ನೋಡಿದ್ದೇವೆ. ಇವತ್ತು ಪ್ರಶಸ್ತಿಗೆ ಬಂದಿದ್ದಾರೆ ಸ್ವೀಕಾರಕ್ಕೆ ಅಂತ ಹೇಳಿದ್ರೆ ನಿಜಕ್ಕೂ ಕನ್ನಡಿಗರ ಮೇಲಿನ ಅವರ ಅಭಿಮಾನ. ಮತ್ತೊಮ್ಮೆ ಜಾನಕಿ ಅಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಈಗ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವರು, ಹಿರಿಯ ರಾಜಕೀಯ ನಾಯಕರು ಆದಂತಹ ಶ್ರೀ ಅನಂತಕುಮಾರ್ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ದಯಮಾಡಿ ತಾವು ಸಭೆಯನ್ನ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ. ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನನ್ನ ಆತ್ಮೀಯ ಸ್ನೇಹಿತರು ಆದಂಥ ಸಿದ್ದರಾಮಯ್ಯನವರೇ, ನಾನು ಮತ್ತು ಸಿದ್ದರಾಮಯ್ಯನವರು 75ನೇ ಇಸ್ವಿಯಿಂದ ಒಟ್ಟಿಗೆ ವಿದ್ಯಾರ್ಥಿ ಮತ್ತು ಯುವ ಚಳವಳಿಯಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೇವೆ. ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಈ ಅದ್ಭುತ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಿರ್ಮಾಣ ಮಾಡಿರುವಂಥ ಕರ್ನಾಟಕ ರಾಜ್ಯದ ಕನ್ನಡ ಸಂಸ್ಕೃತಿ ಇಲಾಖೆಯ ಸನ್ಮಾನ್ಯ ಸಚಿವರಾದಂಥ ಉಮಾಶ್ರೀ ಅವರೇ, ಅದೇ ರೀತಿ ಸನ್ಮಾನ್ಯ ಇಂಧನ ಸಚಿವರು ಸ್ನೇಹಿತರು ಆದಂಥ ಡಿ.ಕೆ. ಶಿವಕುಮಾರ್ ಅವರೇ, ಪೂಜ್ಯ ಮಹಾಪೌರರಾದಂಥ ನಮ್ಮ ಪೂಜ್ಯ ಮಹಾಪೌರರೇ ಶಾಂತಕುಮಾರಿ ಅವರೇ, ನಮ್ಮ ಪ್ರಮುಖ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರೇ, ದಯಾನಂದ ಅವರೇ, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಹಿರಿಯ ನ್ಯಾಯಮೂರ್ತಿಗಳು, ಭಾರತದ ಹಿಂದಿನ ಮುಖ್ಯ ನ್ಯಾಯಾಧೀಶರು ಆದಂಥ ವೆಂಕಟಾಚಲಯ್ಯನವರೇ, ಹೃದಯದಾಳದಿಂದ ಮಾತನಾಡಿ ನಾನು ಜಾನಕಿ ಅಮ್ಮ ಅವ್ರಿಗೆ ಹೇಳಿದೆ, ನಿಮ್ಮ ಧ್ವನಿ ಆ 40 ವರ್ಷದ ಹಿಂದಿನ ಅದೇ ಧ್ವನಿ, ಅದ್ಭುತವಾದಂತಹ ಧ್ವನಿ ಅಂತ ಮಾತನ್ನು ಅವ್ರಿಗೆ ಹೇಳಿದೆ. ಕಸ್ತೂರಿ ರಂಗನ್ ಅವರೇ ಮತ್ತು ಎಲ್ಲ ಅದ್ಭುತ ಸಾಧಕರೇ, ನನಗೆ ಡೊಮಿನಿಕ್ ಲೇಪಿಯರ್ ಬರೆದಂಥ ಒಂದು ಪುಸ್ತಕದ ನೆನಪಾಯಿತು, 1000 ಸನ್ಸ್ ಅಂತ ಹೇಳಿ. ಖ್ಯಾತ ಲೇಖಕ ಆತ ಇಡೀ ಭಾರತ ದೇಶದಲ್ಲಿ ಸಂಚಾರ ಮಾಡಿ 1000 ಸಾಧಕರ ಬಗ್ಗೆ 1000 ಸನ್ಸ್ ಅನ್ನುವಂಥ ಒಂದು ಅದ್ಭುತವಾದಂಥ ಪುಸ್ತಕವನ್ನು ಬರೆದಿದ್ದಾರೆ. ಅದೇ ರೀತಿ ಇವತ್ತು ಇಲ್ಲಿ 59ನೇ ರಾಜ್ಯೋತ್ಸವ ಸಂದರ್ಭದಲ್ಲಿ ಏನು 59 ಜನ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಿದ್ದಾರೆ. ಇವರು ಕರ್ನಾಟಕದ 59 ಸೂರ್ಯರು, ಅಷ್ಟು ಬೆಳಕನ್ನು ಕೊಡುವಂಥದ್ದು. ನಮ್ಮ ಇಡೀ ಕರ್ನಾಟಕಕ್ಕೆ ತಮ್ಮ ಒಂದು ಸಾಧನೆಯಿಂದ, ತಮ್ಮ ಒಂದು ಕೀರ್ತಿಯಿಂದ ಇವತ್ತು ಅವರು ಆ ಬೆಳಕನ್ನು, ಸೂರ್ಯನ ಬೆಳಕನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾನೆ, ಇಡೀ ಕರ್ನಾಟಕಕ್ಕೆ ಕೇಳಿಸುವಷ್ಟು ಜೋರಾಗಿ ಒಂದ್ಸತಿ ಚಪ್ಪಾಳೆ ತಟ್ಟಿ ಅವರೆಲ್ಲರಿಗೆ ತಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ನಾನು ಸ್ಪಷ್ಟವಾದಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ
ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಜೊತೆಯಲ್ಲಿ ಕನ್ನಡದ ನೆಲ, ಜಲ ಮತ್ತು ಭಾಷೆಯ ಜೊತೆಯಲ್ಲಿ ಇದೆ ಎನ್ನುವಂಥ ಮಾತನ್ನು ನಾನು ಅವರಿಗೆ ಹೇಳಿದ್ದೇನೆ. ಅದು ಕಾವೇರಿಯ ಪ್ರಶ್ನೆ ಇರ್ಬೋದು, ಕೃಷ್ಣ ಪ್ರಶ್ನೆ ಇರ್ಬೋದು, ಗೋದಾವರಿ ಪ್ರಶ್ನೆ ಇರ್ಬೋದು, ಯಾವುದೇ ವಿಷಯ ಇರ್ಬೋದು. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ಪಕ್ಷಾತೀತವಾಗಿ ನಾವು 6.5 ಕೋಟಿ ಕನ್ನಡಿಗರ ಪ್ರತಿನಿಧಿಗಳಾಗಿ ಡೆಲ್ಲಿಯಲ್ಲಿ ನಿಂತ್ಕೊಳ್ತೇವೆ ಅನ್ನುವಂಥ ಮಾತನ್ನು ನಾನು ಅವರಿಗೆ ಹೇಳಿದ್ದೇನೆ. ಡೆಲ್ಲಿಯಲ್ಲಿ ಕೂಡ ಅಲ್ಲಿ ಸಂಸತ್ ಭವನದಲ್ಲಿ ಅಲ್ಲಿರುವಂಥ ಸೆಂಟ್ರಲ್ ಹಾಲ್ನಲ್ಲಿ ನಾವೆಲ್ಲ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಪಕ್ಷಾತೀತರಾಗಿ ಸೇರ್ತೇವೆ. ಕನ್ನಡದ ಯಾವುದೇ ಪ್ರಶ್ನೆ ಬಂದಾಗ ಕಳೆದ 3 ದಶಕಗಳಿಂದ ಅದು ಕಾವೇರಿ ಇರಬಹುದು, ಯಾವುದೇ ಪ್ರಶ್ನೆ ಬಂದಾಗ ನಾವು ಒಟ್ಟಾಗಿ ಅಲ್ಲಿ ಕನ್ನಡಿಗರ ಪರವಾಗಿ, ಕನ್ನಡದ 6.5 ಕೋಟಿ ಜನರ ಪರವಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ನಿಮ್ಮ ಕಾವಲುಗಾರರಾಗಿ, ನಿಮ್ಮ ಜಾಗೃತ ಪ್ರಹರಿಗಳಾಗಿ ಆ ಸೇವೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಸಂಕಲ್ಪವನ್ನು ಈ ಒಂದು ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಕೊನೆಯದಾಗಿ ನನಗೆ ಒಂದೇ ಒಂದು ಮಾತನ್ನು ಹೇಳಲಿಕ್ಕಿದೆ. ಒಂದು ಸುಂದರವಾದಂಥ ಅನುಭವವೂ ಇದೆ. ಆ ಅನುಭವ ಏನು ಅಂತಂದರೆ, ತಮ್ಮ ಆಶೀರ್ವಾದದಿಂದ ನಾನು 6 ಬಾರಿ ಆಯ್ಕೆಯಾಗಿದ್ದೇನೆ ಲೋಕಸಭೆಗೆ. ಮೊದಲನೇ ಸತಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ನನಗನ್ನಿಸ್ತು ನಾನು ನನ್ನ ಮಾತೃಭಾಷೆಯಾದ ಕನ್ನಡದಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಕನ್ನಡದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದೆ. ಆದರೆ ಆ ವರ್ಷ ನಾನು ಒಬ್ಬನೇ ಕನ್ನಡದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದೆ. ಆಮೇಲೆ ಎಲ್ಲರಿಗೂ ನಾನು ಪತ್ರ ಬರಿತಾ ಹೋದೆ, ನೀವು ಕನ್ನಡದಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿ, ಕನ್ನಡದಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಂತ. ಅದು 12ನೇ ಲೋಕಸಭೆಯಲ್ಲಿ, 13ನೇ ಲೋಕಸಭೆಯಲ್ಲಿ, 14ನೇ ಲೋಕಸಭೆಯಲ್ಲಿ, 15ನೇ ಲೋಕಸಭೆಯಲ್ಲಿ, ಈಗ 16ನೇ ಲೋಕಸಭೆಯಲ್ಲಿ ಸಂತೋಷದ ಸಂಗತಿ ಅಂತಂದರೆ ಆ ಪ್ರಯತ್ನದಿಂದಾಗಿ ಎಲ್ಲ 28 ಲೋಕಸಭಾ ಸದಸ್ಯರು ಕನ್ನಡದಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅದರ ಜೊತೆಯಲ್ಲಿ ನಾವು ಕನ್ನಡದಲ್ಲಿ ಹಸ್ತಾಕ್ಷರ ಮಾಡಬೇಕು ಅನ್ನುವಂಥ ಒಂದು ಅಭಿಯಾನವನ್ನು ಕೂಡ ನಾನು ಶುರು ಮಾಡಿದ್ದೇನೆ. ಕರ್ನಾಟಕದ ಎಲ್ಲ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳು, ಕರ್ನಾಟಕದಿಂದ ಕೇಂದ್ರದಲ್ಲಿರುವಂಥ ಎಲ್ಲ ಮಂತ್ರಿಗಳು, ನಾನು ನನ್ನ ಬುದ್ಧಿ ತಿಳಿದಾಗಿನಿಂದ ಕನ್ನಡದಲ್ಲೇ ಸಹಿ ಮಾಡ್ತೇನೆ. ಅದು ರಾಷ್ಟ್ರೀಯ ಆದೇಶ ಇರ್ಬೋದು, ಅಂತಾರಾಷ್ಟ್ರೀಯ ಒಪ್ಪಂದ ಇರ್ಬೋದು, ನಾನು ಕನ್ನಡದಲ್ಲೇ ಸಹಿ ಹಾಕುವಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದೇನೆ. ಆದ್ದರಿಂದ ಈ ಕನ್ನಡದಲ್ಲೇ ಸಹಿ ಹಾಕುವಂಥ ಒಂದು ಅಭಿಯಾನವನ್ನು ನಾವು ವ್ಯಾಪಕವಾಗಿ ಮಾಡಬೇಕು. ನಮ್ಮ ಪುಂಡಲೀಕ ಹಾಲಂಬಿ ಅವರಿಗೆ ಬಹಳ ಸಂತೋಷ ಆಗುತ್ತೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಅಂತ ನಾನು ಭಾವಿಸಿದ್ದೇನೆ. ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ಒಂದು 10 ದಿವಸದ ಹಿಂದೆ ನನಗೆ ದೂರವಾಣಿ ಕರೆ ಮಾಡಿ, ನಮ್ಮ ಕರ್ನಾಟಕದ ಮಹಾನಗರಗಳ ಹೆಸರು ಅಪಭ್ರಂಶ ಆಗಿದೆ, ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಬ್ಯಾಂಗ್ಳೂರು ಆಗಿದೆ, ನಮ್ಮ ಬೆಳಗಾವಿ ಬೆಳಗಾಂ ಆಗಿದೆ, ನಮ್ಮ ಚಿತ್ರದುರ್ಗ ಆಗಿದೆ, ನಮ್ಮ ತುಮಕೂರು ಅದಕ್ಕೆ ಬೇರೆ ರೀತಿ ಅಪಭ್ರಂಶ ಆಗಿದೆ. ಈ ಎಲ್ಲ ಸಂಗತಿಗಳನ್ನ ಸರಿ ಮಾಡಬೇಕು ಅಂತ ಹೇಳಿದರು. ನಾವಿಬ್ಬರೂ ಸೇರಿ ರಾಜನಾಥ್ ಸಿಂಗ್ ಅವ್ರ ಜೊತೆನಲ್ಲಿ ಮಾತನಾಡಿದ್ವಿ. ಕೇಂದ್ರದ ಗೃಹ ಸಚಿವರು ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಅವತ್ತು ಸಾಯಂಕಾಲನೇ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸ್ತು. ನಾನು ಅಭಿನಂದನೆ ಸಲ್ಲಿಸ್ತೇನೆ ಮುಖ್ಯಮಂತ್ರಿಗಳಿಗೆ. ಇವತ್ತು ಮುಖ್ಯಮಂತ್ರಿಗಳು ಶುದ್ಧ ಕನ್ನಡ ಭಾಷೆಯ ಹೆಸರುಗಳನ್ನು ನಮ್ಮ ನಗರಗಳಿಗೆ ಘೋಷಿಸಿದ್ದಾರೆ. ಇದೊಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಜಂಟಿ ಪ್ರಯತ್ನದಿಂದ ಆಗಿರುವಂಥ ಸಂಗತಿ. ಇನ್ನೊಂದು ಜಂಟಿ ಪ್ರಯತ್ನ ಆಗಬೇಕಾಗಿದೆ. ಉಮಾಶ್ರೀ ಅವರು ಹೇಳಿದ್ದಾರೆ, ಶಾಸ್ತ್ರೀಯ ಭಾಷೆಯ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಬೇಕಾದಂಥ ಒಪ್ಪಿಗೆಯನ್ನು ಕೊಡಬೇಕು. ಆ ಶಾಸ್ತ್ರೀಯ ಭಾಷೆಯ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಅದಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆ 50 ಕೋಟಿ ರೂಪಾಯಿಗಳ ವ್ಯವಸ್ಥೆನೂ ಕೂಡ ಮಾಡಬೇಕು ಅನ್ನುವಂಥ ಮಾತನ್ನು, ಅದಕ್ಕೆ ಮೊದಲನೇ ಹಂತವಾಗಿ ನಾನು ಕೇಂದ್ರದ ಮಾನವ ಸಂಪನ್ಮೂಲ ಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿಬಿಟ್ಟು, ಸ್ಮೃತಿ ಇರಾನಿಯವ್ರ ಜೊತೆಯಲ್ಲಿ ಮಾತನಾಡಿ, ನವೆಂಬರ್ ತಿಂಗಳಲ್ಲೇ, ಡಿಸೆಂಬರ್ ಅಲ್ಲ, ನವೆಂಬರ್ ತಿಂಗಳಲ್ಲೇ, ಕನ್ನಡ ರಾಜ್ಯೋತ್ಸವದ ತಿಂಗಳಲ್ಲೇ ಆ ಒಪ್ಪಿಗೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡಿಸ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೆ. ಸಿದ್ದರಾಮಯ್ಯನವರೇ, ನವೆಂಬರ್ ತಿಂಗಳಲ್ಲೇ ಆ ಒಪ್ಪಿಗೆಯನ್ನು ಕೊಡಿಸ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಮತ್ತೆ
ನಮ್ಮ ಈ ಶಾಸ್ತ್ರೀಯ ಕೇಂದ್ರಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ 50 ಕೋಟಿ ರೂಪಾಯಿ ಅದು ಕರ್ನಾಟಕ ಸರ್ಕಾರದ ಹಕ್ಕು. ಆದ್ದರಿಂದ ನಿಮ್ಮ ಹಕ್ಕನ್ನು, ಕನ್ನಡಿಗರಾದಂಥ ನಮ್ಮೆಲ್ಲರ ಹಕ್ಕನ್ನು ನಾನೇ ತೆಗೆದುಕೊಂಡು ಬರ್ತೇನೆ, ಚಿಂತೆ ಮಾಡಬೇಡಿ. ಆ 50 ಕೋಟಿ ರೂಪಾಯಿ ಕೂಡ ನಮ್ಮ ಶಾಸ್ತ್ರೀಯ ಕೇಂದ್ರಕ್ಕೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತೊಂದು ಸಲ ಇಷ್ಟು ಸುಂದರವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ತಮಗೆ ಮತ್ತು ಉಮಾಶ್ರೀ ಅವರಿಗೆ ಮತ್ತು ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಗಳು ಅಂದರೆ ಯಾವುದೇ ರೀತಿಯ ರಾಜಕೀಯ ಇಲ್ಲದೆ, ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ, ನನಗೆ ಒಂದು ಇವತ್ತು ಇಲ್ಲಿ ಕೂತಾಗ ನಮ್ಮ ಕರ್ನಾಟಕದ ಪ್ರತಿಭಾನ್ವಿತರ ಸಾಧಕರ ಒಂದು ವಿಶ್ವರೂಪ ದರ್ಶನ ಆಯಿತು ಅಂತ ಹೇಳ್ಬೋದು. ಅಂದರೆ ನಮ್ಮ ಕರ್ನಾಟಕದ ಜಾನಪದ ಇರ್ಬೋದು, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಶಿಲ್ಪಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಇತಿಹಾಸ ಇರ್ಬೋದು, ನಮ್ಮ ನ್ಯಾಯಾಂಗ ಇರ್ಬೋದು, ಯಕ್ಷಗಾನ ಇರ್ಬೋದು, ಬಯಲಾಟ ಇರ್ಬೋದು, ಈ ಎಲ್ಲ ಸಂಗತಿಗಳಲ್ಲಿ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಅಂತರಿಕ್ಷ ಯಾನ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಇಷ್ಟೊಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಭಾನ್ವಿತರಿದ್ದಾರೆ. ಅವರ ಸಾಧನೆ ಹೀಗಿದೆ. ಆ ಸಾಧನೆಗೆ ನಮನ ಸಲ್ಲಿಸಿ ಪುರಸ್ಕಾರ ಮಾಡೋದು 6.5 ಕೋಟಿ ಕನ್ನಡಿಗರ ನಮ್ಮ ಕರ್ತವ್ಯ, ನಮ್ಮ ಸರ್ಕಾರದ ಕರ್ತವ್ಯ ಅನ್ನುವಂಥ ಒಂದು ಭವ್ಯ ಕಾರ್ಯಕ್ರಮ ಇದು. ಅದಕ್ಕೆ ನಾನು ತಮ್ಮಿಬ್ಬರಿಗೆ ಮತ್ತು ತಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಮ್ಮೆಲ್ಲರಿಗೆ ವಂದಿಸ್ತಾ, ಇಡೀ ರಾಜ್ಯದ ನಮ್ಮ ಕನ್ನಡ ನಾಡಿನ 6.5 ಕೋಟಿ ಜನಕ್ಕೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀ ಅನಂತಕುಮಾರ್ ಅವರಿಗೆ. ಹಲವಾರು ವಿಚಾರಗಳು ಇಲ್ಲಿ ಪ್ರಸ್ತಾಪವಾಗಿದ್ದಾವೆ. ಬಹಳ ಅಭಿಮಾನದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಅನಂತಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಬಹಳ ವಿಶೇಷವಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯವರು ಕರ್ನಾಟಕ ನಮ್ಮ ಹೆಮ್ಮೆ ಎನ್ನುವ ಒಂದು ಕಿರುಹೊತ್ತಿಗೆಯನ್ನ ಹೊರತರ್ತಾ ಇದ್ದಾರೆ. ಏನಿದೆ ಕರ್ನಾಟಕ ನಮ್ಮ ಹೆಮ್ಮೆಯ ಒಳಗಡೆ ಅಂತ ನೀವು ಯೋಚಿಸ್ತಾ ಇದ್ದೀರಾ? ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರ ಒಂದು ಕನ್ನಡ ಅಭಿಮಾನದ ನಡೆ ನುಡಿಯನ್ನ ತುಂಬಿಸ್ಕೊಂಡಿದೆ ಕರ್ನಾಟಕ ನಮ್ಮ ಹೆಮ್ಮೆ ಎನ್ನುವಂತಹ ಒಂದು ಪುಸ್ತಕ. ಕನ್ನಡದ ಬಗ್ಗೆ ಒಲವನ್ನ ಇರಿಸ್ಕೊಂಡಿರುವಂತಹವರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರು. ಮತ್ತೊಮ್ಮೆ ನೆನಪನ್ನ ಮಾಡ್ಕೊಳ್ಳೋಣ ಸ್ನೇಹಿತರೆ, ಕನ್ನಡ ಕಾವಲು ಸಮಿತಿಯ ಪ್ರಪ್ರಥಮ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರು ಅನ್ನೋದನ್ನ ನಾವು ಮರಿಬಾರ್ದು. ಅಷ್ಟೇ ಅಲ್ಲ, ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆಗೊಂಡಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆದರೆ ಅವರು ಮನಗೊಂಡಿರುವಂತಹ ಒಂದು ಸತ್ಯ ಅಂದರೆ ಸಾಹಿತಿಗಳು, ವಿಚಾರವಂತರು ನಾಡಿನ ಸ್ವತ್ತು ಅಂತ ಮೊದಲಿಗೆ ಅವರು ಹೋಗಿ ಹಿರಿಯ ಸಾಹಿತಿಗಳನ್ನ ಭೇಟಿ ಮಾಡಿದ್ರು. ಅದೇ ತೋರಿಸುತ್ತೆ ಕನ್ನಡ ನಾಡು ನುಡಿ ನೆಲ ಜಲದ ಕುರಿತಾಗಿ ಅವರಿಗೆ ಇಷ್ಟು ಕಾಳಜಿ ಇದೆ ಅಂತ. ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರವರನ್ನ ಅಧ್ಯಕ್ಷತಾ ನುಡಿಗಳನ್ನ ಆಡ್ಲಿಕ್ಕಾಗಿ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಈ ರಾಜ್ಯೋತ್ಸವ ವಿತರಣಾ ಸಮಾರಂಭದಲ್ಲಿ, ರಾಜ್ಯೋತ್ಸವ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕೇಂದ್ರದ ಸಚಿವರು, ಆತ್ಮೀಯವಾದಂಥ ಮಾನ್ಯ ಅನಂತಕುಮಾರ್ ಅವರ, ಕರ್ನಾಟಕ ರಾಜ್ಯದ ಇಂಧನ ಸಚಿವರಾದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾದಂಥ ಶ್ರೀಮತಿ ಉಮಾಶ್ರೀ ಅವರೇ,
ಬೆಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ಶ್ರೀಮತಿ ಶಾಂತಕುಮಾರಿ ಅವರೇ, ಅಧಿಕಾರಿ ಸ್ನೇಹಿತರೆ, 2014ರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸಾಧಕರೇ, ಇಲ್ಲಿ ನೆರೆದಿರ್ತಕ್ಕಂಥ ಕನ್ನಡದ ಎಲ್ಲ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ನಾನು ಮೊದಲಿಗೆ ನಿಮ್ಮೆಲ್ಲರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ 59ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ಉತ್ತಮವಾದಂಥ ಸಾಧಕರಿಗೆ ದೊರಕಬೇಕು. ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತೇಳಿ ಕಳೆದ ವರ್ಷದಿಂದ ತಜ್ಞರು ಮತ್ತು ಅನುಭವಿಗಳ ಒಂದು ಸಮಿತಿಯನ್ನು ನಾವು ರಚನೆ ಮಾಡ್ತಾ ಇದ್ದೀವಿ. ಕಳೆದ ವರ್ಷ 58 ಸಾಧಕರಿಗೆ ನಾವು ಪ್ರಶಸ್ತಿಗಳನ್ನು ಕೊಟ್ಟಿದ್ದೆವು. ಯಾಕಂದರೆ ಕಳೆದ ವರ್ಷ 58ನೇ ರಾಜ್ಯೋತ್ಸವ, ಈ ವರ್ಷ 59ನೇ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ 59 ಜನರಿಗೆ ಇವತ್ತು ಸಾಧಕರನ್ನು ಆಯ್ಕೆ ಮಾಡಿ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ. ನಾನು ಇವರೆಲ್ಲರಿಗೂ ಕೂಡ ಬಹಳ ಜನ ಹಿರಿಯರಿದ್ದಾರೆ. MN ವೆಂಕಟಾಚಲಯ್ಯನವರಿಂದ ಹಿಡಿದು, ಕಸ್ತೂರಿ ರಂಗನವರಿಂದ ಹಿಡಿದು, S ಜಾನಕಿ ಅವರಿಂದ ಹಿಡಿದು ಭಾಳ ಜನ ಇದ್ದಾರೆ. ಎಲ್ಲರ ಹೆಸರುಗಳನ್ನು ಕೂಡ ನಾನು ಹೇಳಕ್ಕೆ ಹೋಗೋದಿಲ್ಲ. ಅವರೆಲ್ಲರೂ ಕೂಡ ಎಲೆಮರೆ ಕಾಯಿಯಂತೆ ಅವರವರ ಕ್ಷೇತ್ರಗಳಲ್ಲಿ ಅವರ ಕಾಯಕವನ್ನು ಮಾಡಿ ಸಮಾಜಕ್ಕೆ ನಮ್ಮೆಲ್ಲರಿಗೂ ಕೂಡ ಗೌರವವನ್ನು ತಂದುಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಯಾಗಿ ಕೂಡ ಹೇಳಿದೆ, ನಮ್ಮೆಲ್ಲ ಮಂತ್ರಿಮಂಡಲದ ಸದಸ್ಯರಿಗೂ ಕೂಡ ಹೇಳಿದ್ದೆ, ನನಗೆ 100 ಶಿಫಾರಸುಗಳು ಬಂದಿದ್ದಾವೆ, ಆದರೆ ನಾನು ಒಂದೂ ಶಿಫಾರಸು ಮಾಡಲ್ಲ ಅಂತ ಹೇಳಿದೆ. ಈ 59 ಜನ ಏನು ಸಾಧಕರು ಇವತ್ತು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ, ಯಾರು ಕೂಡ ಶಿಫಾರಸು ಮೇಲೆ ಆಗಿರ್ತಕ್ಕಂಥವರಲ್ಲ. ಅವರು ಪ್ರತಿಭೆ ಮತ್ತು ಅವರ ಸಾಧನೆಯಿಂದ ಆಗಿರ್ತಕ್ಕಂಥವ್ರು ಅಂತಕ್ಕಂಥ ಮಾತುಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಅವರವ್ರ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸ ಮಾಡಿದ್ದಾರೆ. ಇನ್ನೂ ಇರ್ಬೋದು, ಇನ್ನೂ ಇದ್ದಾರೆ. ಆದರೆ ನಾವು 59 ಜನಕ್ಕೆ ಸೀಮಿತಗೊಳಿಸಿರೋದ್ರಿಂದ ಎಲ್ಲ ಸಾಧಕರಿಗೂ ಕೂಡ ಸಮಾಜದಲ್ಲಿ ಎಲ್ಲರಿಗೂ ಗುರುತಿಸಿಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಮುಂದಿನ ವರ್ಷ 60 ಜನ ಸಾಧಕರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತೇವೆ. ಆಗ ಯಾರು ಬಿಟ್ಟೋಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಗುರುತಿಸಿ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತೇವೆ. ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ
ನಿಮ್ಮೆಲ್ಲರ ಪರವಾಗಿ ರಾಜ್ಯದ 6.25 ಕೋಟಿ ಜನರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ದೊರಕಲಿ, ಅವ್ರಿಗೆ ಇನ್ನೂ ಶಕ್ತಿ ಕೊಡಲಿ, ಇನ್ನೂ ಅವರು ಏನು ಸಾಧನೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಹೋಗಲಿ, ಕನ್ನಡ ನಾಡನ್ನು ಕಟ್ತಕ್ಕಂಥದ್ರಲ್ಲಿ ಅವರ ಕೊಡುಗೆ ಇನ್ನು ಹೆಚ್ಚಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೇನೆ. ಭಾಳ ಜನ 70 ವರ್ಷ 80 ವರ್ಷ 90 ವರ್ಷ ವಯಸ್ಸಾಗಿರ್ತಕ್ಕಂಥವರು ಕೂಡ ಹೇಳಿದ್ದಾರೆ. 50 ವರ್ಷಗಳಿಗೂ ದೀರ್ಘಕಾಲ ಅವರವ್ರ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದ್ದಾರೆ. ನಿಜಕ್ಕೂ ಅದನ್ನು ಗುರುತಿಸಿ ಗೌರವಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಈ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಪ್ರಾರಂಭ ಆದದ್ದು 1966ನೇ ಇಸವಿಯಿಂದ. ಮಧ್ಯೆ ಒಂದು 3-4 ವರ್ಷಗಳು ಬಿಟ್ಟರೆ ನಿರಂತರವಾಗಿ ಸಾಧಕರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ದೇವೆ. ಇದು ಮುಂದೆನೂ ಕೂಡ ನಿರಂತರವಾಗಿ ನಡೀತದೆ ಅಂತಕ್ಕಂಥ ಮಾತುಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವು 59ನೇ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ. 58 ವರ್ಷಗಳನ್ನು ಕರ್ನಾಟಕ ಏಕೀಕರಣ ಆಗಿ ನಾವು ಪೂರೈಸಿದ್ದೇವೆ. 1956 ನವೆಂಬರ್ 1ನೇ ತಾರೀಕು ಕರ್ನಾಟಕ ಏಕೀಕರಣ ಆದಂಥ ದಿನ. ಈ ಏಕೀಕರಣ ಸುಮ್ಮನೆ ಆದದ್ದೇನಲ್ಲ. ಅನೇಕ ಜನ ಮಹನೀಯರು ಈ ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಮತ್ತು ಅನೇಕ ಕನಸುಗಳನ್ನು ಕಟ್ಟಿಕೊಂಡಿದ್ರು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನೆನಕಬೇಕಾಗ್ತದೆ. ಅವರೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾದಂಥ ದಿನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ಕೊಂಡಿದ್ದೆ. ಅವರೆಲ್ಲರೂ ಏಕೀಕರಣ ಆಗಬೇಕು ಅನ್ನುವಾಗ ಅರಿದು ಹಂಚೋಗಿದ್ದಂಥ ಎಲ್ಲ ಕನ್ನಡಿಗರು ಕೂಡ ಒಂದಾಗಬೇಕು, ಒಟ್ಟಾಗಬೇಕು, ಒಂದು ಆಡಳಿತದ ವ್ಯಾಪ್ತಿನಲ್ಲಿ ಬರಬೇಕು. ಆಗ ಮಾತ್ರ ನಮ್ಮೆಲ್ಲರ ಕಲೆ, ಸಂಸ್ಕೃತಿ, ಸಾಹಿತ್ಯ, ನಮ್ಮ ಬದುಕು ಹಸನಾಗಲಿಕ್ಕೆ ಸಾಧ್ಯ ಆಗ್ತದೆ. ಈ ನಾಡನ್ನು ಸಮೃದ್ಧ ನಾಡನ್ನಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಕನಸನ್ನು ಕಂಡುಕೊಂಡಿದ್ದರು. ಆ ಕನಸಿನ ಫಲವೇ ಇವತ್ತು ಅಖಂಡ ಕರ್ನಾಟಕವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು. ಈ ಅಖಂಡ ಕರ್ನಾಟಕ ಇದು ಮುಂದೆನೂ ಕೂಡ ಈಗ ಇರಬೇಕು ಮತ್ತು ಇರುತ್ತದೆ. ಆದರೆ ಕೆಲವರು ಒಡಕಿನ ಮಾತುಗಳನ್ನು ಆಡ್ತಾರೆ. ಬಹುಶಃ ಅವರೆಲ್ಲರೂ ಕೂಡ ಒಣಗೇಡಿಗಳು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂತಂದ್ರೆ ಈ ಏಕೀಕರಣ ಆಗಬೇಕು, ಈ ಅಖಂಡ ಕರ್ನಾಟಕ ಆಗಬೇಕು ಅಂತ ಅನೇಕ ಜನ ಮಹನೀಯರು ಕನಸು ಕಟ್ಟಿಕೊಂಡು ಹೋರಾಟ ಮಾಡಿದಾರಲ್ಲ, ಅವರ ಭಾವನೆಗಳಿಗೆ ನಾವು ಧಕ್ಕೆ ಉಂಟು ಮಾಡ್ತಕ್ಕಂಥ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾರೆ. ಇನ್ನು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಅದನ್ನು ಖಂಡಿಸಬೇಕಾಗ್ತದೆ. ಸಮೃದ್ಧಿ ಹೆಸರಿನಲ್ಲಿ, ಅಭಿವೃದ್ಧಿ ಹೆಸರಿನಲ್ಲಿ ಮಾತಾಡ್ತಕ್ಕಂಥದ್ದು ಅದು ನಿಜಕ್ಕೂ ಅಭಿವೃದ್ಧಿ ನಿಜವಾದಂಥ ಉದ್ದೇಶ ಅಲ್ವೇ ಅಲ್ಲ. ಅದು ಸ್ವಾರ್ಥ ಮತ್ತು ರಾಜಕಾರಣಕ್ಕೋಸ್ಕರವಾಗಿ ಆಡ್ತಕ್ಕಂಥ ಮಾತುಗಳೇ ಹೊರತು ಅಭಿವೃದ್ಧಿ ಅಂತಕ್ಕಂಥದ್ದು ಕೇವಲ ಜನರನ್ನ ಮರಳು ಮಾಡ್ತಕ್ಕಂಥ, ದಾರಿ ತಪ್ಪಿಸ್ತಕ್ಕಂಥ ಮಾತುಗಳು ಅಂತಕ್ಕಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಅದರಿಂದ ಇಂಥ ಮಾತುಗಳಿಗೆ ಯಾರು ಸೊಪ್ಪಾಕಬಾರದು. ಸೊಪ್ಪು ಹಾಕಲ್ಲ ಅಂತ ಗೊತ್ತಿದೆ. ಗುಲ್ಬರ್ಗ
ವಿಭಾಗ ಬೇರೆ ಆಗಬೇಕು, ಹೈದರಾಬಾದ್ ಕರ್ನಾಟಕ ಅನ್ನೋದು, ಮುಂಬೈ ಕರ್ನಾಟಕ ಬೇರೆ ಆಗಬೇಕು ಅಂತಕ್ಕಂಥದ್ದು, ಇವೆಲ್ಲವೂ ಒಟ್ಟಿಗೆ ಸೇರಬೇಕು. ಹಳೆ ಮೈಸೂರೆಲ್ಲ ಸೇರಬೇಕು. ಹರಿದು ಹಂಚೋಗಿರ್ತಕ್ಕಂಥ ಕನ್ನಡ ನಾಡು ಅನೇಕ ಪ್ರಾಂತ್ಯಗಳು ಹರಿದು ಹಂಚೋಗಿತ್ತು. ಅವೆಲ್ಲನೂ ಕೂಡ ಒಟ್ಟುಗೂಡಿಸಿದ್ದಾರೆ ಮಹನೀಯರುಗಳು, ನಮ್ಮ ಪೂರ್ವಿಕರು. ಅದನ್ನು ನಾವು ಮರೆತರೆ ನಾವು ನಮ್ಮ ನಾಡಿಗೆ ದ್ರೋಹ ಮಾಡಿದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ತಿಳಿಸಲಿಕ್ಕೆ ಬೇಕು. ಅದನ್ನು ಯಾರೂ ಕೂಡ ಮಾಡಬಾರದು. ಅಭಿವೃದ್ಧಿ ಆಗಬೇಕು ಅಂದರೆ ಚರ್ಚೆ ಮಾಡೋಣ. ಅದಕ್ಕೋಸ್ಕರ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಯಾವ ಭಾಗ ಹಿಂದುಳಿದಿದೆ ಅವನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರನೇ ನಂಜುಂಡಪ್ಪನವರು 2002ರಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿ ಆಗಿತ್ತು. ಅವರು ವರದಿ ಕೊಟ್ಟಿದ್ದಾರೆ. ಆ ವರದಿನಲ್ಲಿರ್ತಕ್ಕಂಥ ಶಿಫಾರಸುಗಳನ್ನು ನಾವು ಜಾರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ಕನ್ನಡದ ನೆಲ ಜಲ ಅದರ ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದೇವೆ. ನಮಗೆ ಲಭ್ಯ ಆಗ್ತಕ್ಕಂಥ ನೀರನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ರೈತರಿಗೆ ನೀರು ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಇವೆಲ್ಲನೂ ಕೂಡ ನಾವು ರಕ್ಷಣೆ ಮಾಡಿ ಉಳಿಸಿ ಬೆಳೆಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಕೂಡ ತಿಳಿಸಲಿಕ್ಕೆ ಬಯಸ್ತೇನೆ. ನಾನು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಕಾವಲು ಸಮಿತಿಯ ಅಧ್ಯಕ್ಷನಾಗಿದ್ದಂಥವನು 1983ನೇ ಇಸ್ವಿನಲ್ಲಿ. ಅಂದಿನಿಂದಲೂ ಕೂಡ ಕನ್ನಡದ ಉಳಿವು, ಕನ್ನಡದ ರಕ್ಷಣೆ, ಕನ್ನಡದ ನೆಲ ಜಲ ಭಾಷೆ ಸಂಸ್ಕೃತಿ ಇವೆಲ್ಲವೂ ಕೂಡ ರಕ್ಷಣೆ ಆಗಬೇಕು. ಜೊತೆಗೆ ಈ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ಬರೀ ಸಂಭ್ರಮ ಒಂದು ದಿನ ಆಚರಣೆ ಮಾಡ್ತಕ್ಕಂಥದ್ದಲ್ಲ. ಇದು ನಿತ್ಯೋತ್ಸವ ಆಗಬೇಕು. ನಾವು ಸದಾ ಕನ್ನಡದ ಬಗ್ಗೆ ಜಾಗೃತರಾಗಿರಬೇಕು, ಪ್ರತಿಯೊಬ್ಬ ಕನ್ನಡಿಗರು ಕೂಡ. ಇಂಥ ದಿನದಲ್ಲಿ ನಾವೆಲ್ಲರೂ ಕೂಡ ದೃಢವಾದಂಥ ಸಂಕಲ್ಪ ಮಾಡಬೇಕು. ನಾನು ಕನ್ನಡಿಗನಾಗಿರ್ತೇನೆ ಮತ್ತು ಎಂದೆಂದಿಗೂ ಕನ್ನಡಿಗನಾಗಿರ್ತೇನೆ ಅಂತಕ್ಕಂಥ ಮಾಡಬೇಕು. ಇದು ಬಂದಾಗ ಮಾತ್ರ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು, ಕನ್ನಡದ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಭಾಳ ಜನ ಕನ್ನಡದ ಹೋರಾಟಗಾರರು ಮಾತಾಡ್ತಾರೆ, ಬೇರೆ ಭಾಷಿಗರಿದ್ದಾರೆ ಅವರು ಕನ್ನಡ ಕಲಿಯಲ್ಲ ಅಂತ. ನಿಜ, ಅವರು ಕನ್ನಡ ಕಲಿತಾ ಇಲ್ಲ. ಆದರೆ ನಾವೇನು ಮಾಡ್ತಾ ಇದ್ವಿ? ನಾವು ಅವ್ರ ಜೊತೆಯಲ್ಲಿ ಅವ್ರ ಭಾಷೆನಲ್ಲೇ ಮಾತಾಡ್ತಾ ಇದ್ದೀವಲ್ಲ, ಅದನ್ನು ಬದಲಾವಣೆ ಆಗಬೇಕಾ ಬೇಡ? ಅದರಿಂದ ನಾವು ಕನ್ನಡಿಗರಾದವರು, ನಾನು ಕನ್ನಡಿಗನಾಗಬೇಕು, ಬೇರೆಯವ್ರನ್ನು ಕೂಡ ಕನ್ನಡಿಗರನ್ನಾಗಿ ಮಾಡಬೇಕು. ಅಂಥ ವಾತಾವರಣವನ್ನು, ಅಂಥ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡಬೇಕಾಗಿರತಕ್ಕಂಥದ್ದು ಅತ್ಯಂತ ಅವಶ್ಯ. ಆ ದಿಕ್ಕಿನಲ್ಲಿ ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನ ಮಾಡಿಕೊಂಡು ಕನ್ನಡಿಗನಾದಂಥ ನಾವು ಆ ಕೆಲಸ ಮಾಡಬೇಕು ಅಂತಕ್ಕಂಥ ನನ್ನ ಕಳಕಳಿಯ ಮನವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಎಂದು ನಾನು ಕಾವಲು ಸಮಿತಿ ಅಧ್ಯಕ್ಷನಾಗಿ ಅವತ್ತಿನಿಂದ ಇವತ್ತಿನವರೆಗೆ ಕನ್ನಡದ ಪರವಾದಂಥ ಮನಸ್ಸಿದೆ, ಕನ್ನಡ ಪರವಾದಂಥ ಅಭಿಮಾನ ಇದೆ. ಮತ್ತು ಈಗ ಸರ್ಕಾರದ ಮುಖ್ಯಮಂತ್ರಿಯಾಗಿ ಇನ್ನೂ ಈಗಲೂ ಕೂಡ ನಾನು ಕನ್ನಡವನ್ನು ಕಾಯ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಕನ್ನಡದ ನೆಲ ಆಗಲಿ ಜಲ ಆಗಲಿ ಒಂದು ಇಂಚು ಒಂದು ಹನಿ ನಮಗೆ ಸೇರಬೇಕಾಗಿರ್ತಕ್ಕಂಥದ್ದು ನ್ಯಾಯಯುತವಾಗಿ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಬದುಕಿದ್ದೇವೆ, ನಿಜ. ನಮ್ಮಲ್ಲಿ ಭಾಳ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಸಾಧಿಸಿದ್ದೇವೆ. ಇದನ್ನು ಮುಂದುವರಿಸಿಕೊಂಡು ಹೋಗ್ತಾನೆ ನಾವು ನಮ್ಮ ನಾಡು ನುಡಿಗೆ ನಾವು ಎಷ್ಟು ಅಭಿಮಾನದಿಂದ ಇರಬೇಕು, ಎಷ್ಟು ಅದಕ್ಕೋಸ್ಕರವಾಗಿ ನಮ್ಮನ್ನು ಅರ್ಪಿಸ್ಕೊಂಡು ಕೆಲಸ ಮಾಡಬೇಕು, ಅದನ್ನು ಮಾಡಬೇಕಾಗ್ತದೆ. ಇವತ್ತು ಗಡಿ ಭಾಗದಲ್ಲಿ ಕೆಲವರು ಸ್ವಾರ್ಥಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಕೆಲವು ತಂಟೆಗಳನ್ನು ಮಾಡ್ತಾ ಇರ್ತಾರೆ. ಅದನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಇದೆ. ಇವತ್ತು ಕನ್ನಡ ಮಾಧ್ಯಮ, ಪ್ರಾಥಮಿಕ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಆಗಬೇಕು. ಕನ್ನಡ ಈ ನೆಲದ ಭಾಷೆ, ಪರಿಸರದ ಭಾಷೆ. ಯಾರು
ಈ ಪರಿಚಿತ ಭಾಷೆಯನ್ನು ಮಾತನಾಡ್ತಾರೆ ಅವರ ಭಾಷೆಯಲ್ಲೇ ಅವರಿಗೆ ಪ್ರಾಥಮಿಕ ಶಿಕ್ಷಣ ಸಿಗಬೇಕಾದದ್ದು ಎಲ್ಲ ತಜ್ಞರ ಮೇಧಾವಿಗಳ ಸಮಾಜ ಚಿಂತಕರ ಅಭಿಪ್ರಾಯ ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆದರೆ ಇದರಲ್ಲಿ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಹಿನ್ನಡೆ ಆಗಿದೆ. ಅದಕ್ಕೆ ಅದನ್ನು ಹೇಳಿದ್ದು ಆಲಂಬಿಯವರು, ಹಿನ್ನಡೆ ಆಗಿದೆ. ನಾನು ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇನೆ, 2 ಬಾರಿ ಮನವಿಯನ್ನು ಕೊಟ್ಟಿದ್ದೇನೆ. ನೀವು ಸಂವಿಧಾನ ತಿದ್ದುಪಡಿ ಮಾಡಬೇಕಾದ್ರೆ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾನು ಮಾಡಿದೆ. ಯಾಕಂದರೆ ಪ್ರಾಂತೀಯ ಭಾಷೆ ಉಳಿಬೇಕಾಗ್ತದೆ, ಬೆಳಿಬೇಕಾಗ್ತದೆ. ಆ ಭಾಷೆ ಮಾತನಾಡ್ತಕ್ಕಂಥ ಮಕ್ಕಳು ಅವರಿಗೆ ಅವರ ಭಾಷೆಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ, ಅಗತ್ಯ. ನಾವು ಯಾವುದೇ ಬೇರೆ ಭಾಷೆ ಕಲಿಬೇಡಿ ಅಂತಕ್ಕಂಥ ಮಾತನ್ನು ಆಡಲ್ಲ. ಬೇರೆ ಭಾಷೆ ಕಲಿಬೋದು, ಯಾವುದಾದ್ರು ಭಾಷೆ ಕಲಿಬೋದು. ಅದರ ಒಂದು ಭಾಷೆಯಾಗಿ ಕಲೀರಿ, ಆದರೆ ಪ್ರಾಥಮಿಕ ಶಿಕ್ಷಣ ಮಾತ್ರ ಕನ್ನಡ ಮಾಧ್ಯಮದಲ್ಲಿ ಆಗಲಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಆಗಲೇಬೇಕು. ಅದಕ್ಕೋಸ್ಕರ ಅನಂತಕುಮಾರ್ ಅವರು ಇಲ್ಲಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೊತೆ ನೀವೆಲ್ಲ ಕೈ ಜೋಡಿಸ್ತಾ ಇದ್ದೀರಿ. ಅದಕ್ಕೆ ಇದರಲ್ಲೂ ಕೂಡ ನೀವು ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದಕ್ಕೆ ನಾನು ಹಾಕಿದ್ದೀನಿ. ನೀವು ಒಟ್ಟಿಗೆ ಒತ್ತಡ ಹಾಕೋಣ. ನಾವೆಲ್ಲ 22 ಜನ ಲೋಕಸಭಾ ಸದಸ್ಯರು ಕೂಡ ಒಟ್ಟಿಗೆ ಒತ್ತಡ ಹಾಕೋಣ. ಅದಾದರೆ, ಯಾಕಂದರೆ ಇದೊಂದು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿರ್ತಕ್ಕಂಥ ಸಮಸ್ಯೆ ಅಲ್ಲ, ಇಡೀ ದೇಶಕ್ಕೆ ಬೇರೆ ಬೇರೆ ಎಲ್ಲ ರಾಜ್ಯಗಳಿಗೆ ಸಂಬಂಧಿಸಿದಂಥ ಸಮಸ್ಯೆ ಆಗಿರೋದ್ರಿಂದ ಈ ಸಮಸ್ಯೆಗೆ ನಾವು ಪರಿಹಾರ ಮಾಡಬೇಕಾಗ್ತದೆ. ಈಗಾಗಲೇ ಹೇಳಿದಂತೆ 12 ನಗರಗಳಿಗೆ ಕನ್ನಡದ ಹೆಸರು ಈಗ ಇವತ್ತಿನಿಂದ ಜಾರಿ ಬರ್ತಾ ಇದೆ. ಅಧಿಸೂಚನೆಯೂ ಕೂಡ ನಿನ್ನೆ ಹೊರಡಿತು. ಇನ್ನು ಮುಂದೆ ಬೆಳಗಾಂ ಅಲ್ಲ, ಅದು ಬೆಳಗಾವಿ ಆಗ್ತಿರ್ತದೆ. ಬೆಂಗಳೂರಲ್ಲ, ಬೆಂಗಳೂರು. ಮೈಸೂರಲ್ಲ, ಮೈಸೂರು. ಗುಲ್ಬರ್ಗ ಅಲ್ಲ, ಕಲಬುರಗಿ. ಬಿಜಾಪುರ ಇರೋದಿಲ್ಲ, ಅದು ವಿಜಯಪುರ. ತುಮಕೂರು ಆಗಿರಲ್ಲ, ತುಮಕೂರು. ಹೀಗೆ 12 ಪಟ್ಟಣಗಳ ಹೆಸರುಗಳು ಇವತ್ತು ಕನ್ನಡೀಕರಣ ಆಗಿದ್ದಾವೆ. ಕನ್ನಡದ ಹೆಸರುಗಳಾಗಿ ಇವತ್ತು ಕೇಂದ್ರ ಸರ್ಕಾರವನ್ನು ಕೂಡ ಈಗಾಗಲೇ ಅನಂತಕುಮಾರ್ ಅವರು ಹೇಳಿದಂತೆ ರಾಜನಾಥ್ ಸಿಂಗ್ ಅವರಿಗೆ ಪಾಪ ನಾನು ಅನಂತಕುಮಾರ್ ಅವರು ರಿಕ್ವೆಸ್ಟ್ ಮಾಡಿದ ತಕ್ಷಣ ಅಪ್ರೂವ್ ಮಾಡಿ ಕೂಡಲೇ ಕೊಟ್ಬಿಟ್ರು, ಅದು ಮಂಜೂರಾತಿ ಮಾಡಿ ಕೊಟ್ಬಿಟ್ರು. ನಾನು ಹೇಳಿದ್ದೆ ಗಡಿನಾಡ ವಿಚಾರದ ಬಗ್ಗೆ ಚರ್ಚೆ ಮಾಡುವಾಗ ಅವತ್ತು ಅನೇಕ ಜನ ಸಾಹಿತಿಗಳು, ಕಾನೂನು ತಜ್ಞರು, ಸಂಘ ಸಂಸ್ಥೆಗಳು, ಹೋರಾಟಗಾರರು ಎಲ್ಲ ಬಂದಿದ್ರು. ಅವತ್ತು ಹೇಳಿದ್ದೆ ನವೆಂಬರ್ 1ನೇ ತಾರೀಕು ಬೆಳಗಾಂ ಆಗಿರಲ್ಲ, ಅದು ಬೆಳಗಾವಿ ಆಗೇ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ. ಇವತ್ತು ಅದು ಜಾರಿಯಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ. ಶಾಲಿನಿ ರಜನೀಶ್ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಈಗಾಗಲೇ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಇಲಾಖೆಯವ್ರ ಜೊತೆ ಅಲ್ಲಿ ಮಾತಾಡಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ ಈ 59 ಜನರು ಏನು ಸಾಧಕರಿದ್ದಾರೆ ಈ ವರ್ಷ ಕನ್ನಡ ರಾಜ್ಯೋತ್ಸವ ಪ್ರಸಿದ್ಧಿ, ಇವರೆಲ್ಲರ ಹೆಸರಿನಲ್ಲಿ ಅಂಚೆ ಚೀಟಿ ಬರ್ತಾ ಇದೆ. ಎಲ್ಲರ ಹೆಸರಿನಲ್ಲೂ ಕೂಡ ಅಂಚೆ ಚೀಟಿ ಬರ್ತದೆ. ಸೊ ಇದನ್ನು ಕೇಂದ್ರ ಸರ್ಕಾರದವರು ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ನಾನು ಈಗಲೂ ಹೇಳಿದೆ ಶಾಲಿನಿಗೆ, ಇನ್ನೊಂದು ಸಾರಿ ಕನ್ಫರ್ಮ್ ಮಾಡಮ್ಮ ನೋಡಮ್ಮ ಅಂತ ಹೇಳಿ. ಅವಳು ಹೋಗಿ ಫೋನ್ ಮಾಡಿ ಮಾತಾಡಿ ಬಂದು ನನಗೆ ತೋರಿಸಿದ್ಲು. ಕನ್ಫರ್ಮ್ ಆದಮೇಲೆ ಇದನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ. ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಉಮಾಶ್ರೀ ಈ ಪ್ರಶಸ್ತಿ ಆಯ್ಕೆ ಮಾಡೋದ್ರಲ್ಲಿ ಬಹಳ ಶ್ರಮ ಪಟ್ಟಿದ್ದಾಳೆ. ಒಂದು ವಾರ ಇದನ್ನೇ ತಲೆಗೆ ಹಚ್ಕೊಂಡು ನಿದ್ದೆ ಇಲ್ದೇನೆ ಮೀಟಿಂಗ್ಗಳು ಮಾಡಿ ಎಲ್ಲ ಮಾಡಿ ನನಗೂ ತಲೆ ತಿಂದು ನಾನು ಹೇಳಿದೆ, ನೋಡಮ್ಮ ನಾ ಯಾವುದಕ್ಕೂ ಇಂಟರ್ಫಿಯರ್ ಆಗಲ್ಲ. ನೀವು ಯಾವುದನ್ನ ಆದರೆ ಯಾರು ಸಾಧಕರಲ್ಲಿ ಮೇರು ಸೇವೆ ಮಾಡಿದ್ದಾರೆ ಅವರನ್ನು ಗುರುತಿಸಿ
ಇದರಲ್ಲಿ ಯಾವುದೇ ರಾಜಕೀಯ ಇರಬಾರದು, ರಾಜಕೀಯದಿಂದ ದೂರ ಇರ್ತಕ್ಕಂಥ ರಾಜಕೀಯೇತರವಾಗಿ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೆ. ಬಹುಶಃ ಈ ವರ್ಷ ಕಳೆದ ವರ್ಷಕ್ಕಿಂತಲೂ ಕೂಡ ಈ ಸಾರಿ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿ ಸಾರ್ವಜನಿಕರಿಂದ ಒಳ್ಳೆಯ ಅಭಿಪ್ರಾಯ ಬಂದಿದೆ. ಅದಕ್ಕೋಸ್ಕರ ಉಮಾಶ್ರೀ ಅವರಿಗೆ ಮತ್ತು ಅವರೆಲ್ಲ ತಂಡದವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲ ಸಾಧಕರಿಗೆ ಅಭಿನಂದನೆಗಳು, ನಿಮ್ಮೆಲ್ಲರಿಗೂ ನಮಸ್ಕಾರಗಳು, ಮತ್ತೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ನಾಡು ನುಡಿಯ ಬಗ್ಗೆ, ಸಾಧಕರ ಬಗ್ಗೆ ಬಹಳ ಅಭಿಮಾನದಿಂದ ಮಾತನಾಡಿದ್ದಾರೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ಈಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು, ಪ್ರಶಸ್ತಿ ಪುರಸ್ಕೃತರನ್ನು ಹಾಗೂ ತಮ್ಮೆಲ್ಲರನ್ನು ನಮಸ್ಕರಿಸಬೇಕು ಅಂತ ಹೇಳಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಶಾಲಿನಿ ರಜನೀಶ್ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಕನ್ನಡ ನಾಡು ಚಂದ, ಕನ್ನಡ ನುಡಿ ಚಂದ, ಕನ್ನಡ ನಡೆ ಚಂದ. ವಿಶ್ವ ಪ್ರಗತಿಯ ಪಥದಲ್ಲಿ ಕನ್ನಡಿಗರ ಸಾಧನೆಯಿಂದ ನಮಗೆ ಎಲ್ಲರಿಗೆ ಮಹದಾನಂದ. 59ನೇ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವುದಕ್ಕೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ತಮ್ಮ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ರಾಜ್ಯ ಸರ್ಕಾರದ ಶ್ರಮದೊಂದಿಗೆ ಕೇಂದ್ರ ಸರ್ಕಾರದ ಕೈ ಜೋಡಿಸಿ ಆಸಕ್ತಾಗಿರುವಂಥದ್ದು ಕ್ರಿಯಾಶೀಲವಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗ್ತಕ್ಕಂಥ ಶ್ರೀ ಅನಂತ್ ಕುಮಾರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ರಾಜ್ಯದಲ್ಲಿ ಅತ್ಯಂತ ಮುಖ್ಯ ಮೂಲಭೂತ ಸೌಕರ್ಯ ಆದಂತಹ ಸಾರಿಗೆ ಮತ್ತು ಇಂಧನವನ್ನು ಹಗಲು ರಾತ್ರಿ ದುಡಿಯಂತ ಹಾಗೂ ಅದನ್ನು ಒದಗಿಸ್ಕೊಡ್ತಕ್ಕಂಥ ನಮ್ಮ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಹಾಗೂ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸುವುದಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೀನಿ. ಮಹಾಪೌರರಾದ ಶ್ರೀಮತಿ ಶಾಂತಕುಮಾರಿ ಅವರಿಗೂ ಕೂಡ ನಮ್ಮ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಹಾಗೂ ರೂವಾರಿ ಆಗ್ತಕ್ಕಂಥ ನಮ್ಮ ಇಲಾಖೆಯ ಸಚಿವರಾಗ್ತಕ್ಕಂಥ ಶ್ರೀಮತಿ ಉಮಾಶ್ರೀ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೀನಿ. ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗ್ತಕ್ಕಂಥ ರಾಜ್ಯದ 59 ರತ್ನಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಕೂಡ ನಮ್ಮ ಎಲ್ಲರ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲ ಕನ್ನಡಾಭಿಮಾನಿಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಭಾಗವಹಿಸುವುದಕ್ಕೆ ಮತ್ತು ಎಲ್ಲ ನಮ್ಮ ಮಾಧ್ಯಮ ಪ್ರತಿನಿಧಿಗಳಿಗೆ ಮತ್ತು ಇನ್ನೊಮ್ಮೆ ಎಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದಂತೆ ಇವತ್ತು ಈ ಒಂದು ದಿನಕ್ಕೆ ಸೀಮಿತವಾಗದೆ ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ ಅಂತ ಹೇಳಿ ನಾವು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಇನ್ನೊಮ್ಮೆ ವಂದಿಸ್ತಾ ಇದ್ದೀವಿ. ಧನ್ಯವಾದಗಳು ಡಾಕ್ಟರ್ ಶಾಲಿನಿ ರಜನೀಶ್ ಅವರಿಗೆ. ಬಂಧುಗಳೇ, ದಯಮಾಡಿ ಪ್ರಶಸ್ತಿ ಪುರಸ್ಕೃತರು ವೇದಿಕೆಯಲ್ಲಿ ಉಪಸ್ಥಿತಿರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಪತ್ರಿಕಾ ಮಿತ್ರರಿಗೋಸ್ಕರ ಒಂದು ಸಮೂಹ ಛಾಯಾಚಿತ್ರ, ದಯಮಾಡಿ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಉಪಸ್ಥಿತರಿರಬೇಕು, ವೇದಿಕೆಯಲ್ಲಿ ಉಳಿಬೇಕು ಅನ್ನುವಂತಹ ಪ್ರಾರ್ಥನೆ ನಮ್ಮದು. ಹಾಗೆ ದಯವಿಟ್ಟು ಎಲ್ಲಿ ಗದ್ದಲ ಮಾಡಬಾರ್ದು. ಎಲ್ಲ ಇವತ್ತು ಪ್ರಶಸ್ತಿಯನ್ನು ಪಡೆದಿರುವಂತಹ ಎಲ್ಲ ಮಹನೀಯರು ಒಟ್ಟಿಗೆ ಒಂದೇ ಚಿತ್ರದಲ್ಲಿ ಅವರನ್ನು ಕೂಡಿಸೋಣ. ಹಾಗಾಗಿ ದಯಮಾಡಿ ಯಾರು ಕೂಡ ಮುಗಿಬಿದ್ದು ವೇದಿಕೆಗೆ ಬರಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಇವತ್ತು ಕಿರು ಹೊತ್ತಿಗೆಯೊಂದು ಬಿಡುಗಡೆಗೊಂಡಿದೆ. ಆ ಹೊತ್ತಿಗೆಯ ಪ್ರತಿಯನ್ನು ತಾವು ಹೊರಗಡೆ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಕನ್ನಡ ರಾಜ್ಯೋತ್ಸವದ ಶುಭ ದಿನದಂದು ಒಂದೇ ಸೂರಿನಡಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಎಲ್ಲ ಕನ್ನಡ ಮನಸ್ಸುಗಳಲ್ಲಿ ಒಂದು ವಿನಮ್ರ ಪ್ರಾರ್ಥನೆ, ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವಿರಲಿ. ಯಾವುದೇ ಭಾಷೆ ಗೊತ್ತಿದ್ರೆ ಪರವಾಗಿಲ್ಲ, ಕಲ್ತ್ರೆ ಒಳ್ಳೆಯದೇ. ಆದರೆ ನಿಜಕ್ಕೂ ಕನ್ನಡ ಭಾಷೆಯಲ್ಲೇ ನಾವು ಎಲ್ಲರೊಟ್ಟಿಗೆ ಮಾತಾಡೋಣ ಅಂತ ಹೇಳ್ತಾ, ನಾಡಿನ ಗಡಿಗುಡಿ ಗೋಪುರಗಳ ಮೇಲೆ ಹಾರಾಡಲಿ ನಮ್ಮ ಬಾವುಟವು, ಕೆಚ್ಚದ ವೀರರು ಹಚ್ಚಿದ ದೀಪ ಆರದಿರಲಿ ಅದು ಯುಗ ಯುಗವು, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂಬನ್ನುತ್ತಾ
ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, ನಮ್ಮ ಹೆಮ್ಮೆ ಎನ್ನುವಂತಹ ಒಂದು ಕಿರು ಹೊತ್ತಿಗೆ ಇವತ್ತು ಬಿಡುಗಡೆಗೊಂಡಿದೆ. ಇದನ್ನ ಖಂಡಿತವಾಗ್ಲೂ ಪಡ್ಕೊಂಡು ಹೋಗಿ, ಯಾಕಂದ್ರೆ ತುಂಬಾ ನಾವು ಸಂಗ್ರಹಕ್ಕೆ ಅರ್ಹವಾಗಿರುವಂತಹ ಇದು ಕಿರು ಹೊತ್ತಿಗೆ ಕರ್ನಾಟಕ ನಮ್ಮ ಹೆಮ್ಮೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯವರು ಹೊರತಂದಿರುವಂತಹದ್ದು. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರ ಕನ್ನಡ ಅಭಿಮಾನದ ನಡೆ ನುಡಿ ನಿಮಗೆ ಅರಿವಾಗತ್ತೆ ಈ ಕಿರು ಹೊತ್ತಿಗೆ ನಿಮ್ಮ ಕೈ ಸೇರಿದ್ರೆ. ನಮಸ್ಕಾರಗಳೊಂದಿಗೆ ದಿವ್ಯಾಲು, ಶುಭರಾತ್ರಿ.